ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇದಕ್ಕೆ ಸಹಯೋಗವನ್ನ ನೀಡಿದಂಥವರು ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್, ಬೆಂಗಳೂರು. ಇಂದಿನ ಕಾರ್ಯಕ್ರಮ 173ನೇ ಕಾರ್ಯಕ್ರಮ. ಈ ಎಲ್ಲ ಹಿಂದಿನ ಕಾರ್ಯಕ್ರಮಗಳಿಗೂ ಆಗಮಿಸಿದಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ಈ ಮೂಲಕ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ಅವರ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯ ಮಂದಾರ ವೇದಿಕೆಯನ್ನ ಪ್ರೌಢಗೊಳಿಸಿದಂತಹ ಎಲ್ಲರಿಗೂ ಕೂಡ ನಾವು ಈ ಮೂಲಕ ಕೃತಜ್ಞತೆಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನ ಲಿಂಗಸೂಗೂರಿನ ಶ್ರೀಮತಿ ಅಮರವಾಣಿ ಐದ್ನಾಳ್ ಅವರು ನಡೆಸಿಕೊಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಗೆ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮಾಂಡವಾಗಿಪ್ಪ ಚನ್ನಮಲ್ಲಿಕಾರ್ಜುನ ನಿಲುವನಾರು ಅರಿಯಬಾರದು. ಧರ್ಮಗುರು ಅಪ್ಪ ಬಸವಣ್ಣನನ್ನು, ಮಹಂತ ಜೋಳಿಗೆ ಶಿವಶಿಲ್ಪಿ ಡಾಕ್ಟರ್ ಅಪ್ಪಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಬಸವ ಬೆಳಕಿಗೆ ಬೆಳಕಾಗಿ ಬಂದ ಎಲ್ಲ ಹಿರಿಯ ಚೇತನಗಳಿಗೆ ಭಕ್ತಿಯಿಂದ ಶಿರವಾಗಿ ಈ ವಚನಮಂದಾರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಶರಣ ಬಂಧು ಬಾಂಧವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಶರಣ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್, ಬೆಂಗಳೂರು ಇವರ ಸಹಯೋಗದೊಂದಿಗೆ ಶರಣ ಶ್ರೀ ಶಂಕರ್ ದೇವನೂರ್ ಸಹೋದರರ ಮಾರ್ಗದರ್ಶನದಲ್ಲಿ, ಶರಣ ಶ್ರೀ ವಿಜಯಕುಮಾರ್ ಕಮ್ಮಾರ್ ಸಹೋದರರ ನೇತೃತ್ವದಲ್ಲಿ ಮತ್ತು ಈ ವೇದಿಕೆಯ ಕೇಂದ್ರ ಬಿಂದುಗಳಾದ ಶರಣೆ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅಕ್ಕನವರು ಮತ್ತು ಶರಣೆ ಡಾಕ್ಟರ್ ಪುಷ್ಪಾವತಿ ಶಲ್ವಾಡಿಮಠ ಸಹೋದರಿಯವರು ಹಾಗೂ ಶರಣ ಶ್ರೀ NC ಶಿವಪ್ರಕಾಶ್ ಸಹೋದರರ ಸಮ್ಮುಖದಲ್ಲಿ 173ನೇ ಅಂತಾರಾಷ್ಟ್ರೀಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮವು ಕುಮಾರ್ ಮೌರ್ಯ ಎಚ್ಚಲ್ಗಾರ್ ಗದಗ್ ಇವರ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಳ್ಳುವುದು. ನಂತರ ಶರಣೆ ಅನುಪಮಾ ಪಾಟೀಲ್ ಹುಬ್ಬಳ್ಳಿ ಸಹೋದರಿಯವರಿಂದ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ. ಅದ ನಂತರ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ M ಮಕ್ತುಂಬಿ, ಅಧ್ಯಕ್ಷರು, ಶಬನಂ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬಾಲ್ಕೆ ಇವರಿಂದ ವಚನಕಾರರ ದೃಷ್ಟಿಯಲ್ಲಿ ಆತ್ಮ ಸೌಂದರ್ಯ ಈ ವಿಷಯ ಕುರಿತು ಉಪನ್ಯಾಸ ನೀಡುವರು. ಅದರ ನಂತರ ಸಂವಾದ ಮತ್ತು ಶರಣ ಸಮರ್ಪಣೆ ಶರಣ ಶ್ರೀ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸಹೋದರರು ನಡೆಸಿಕೊಡುವರು. ಈಗ ಈ ಕಾರ್ಯಕ್ರಮವು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಳ್ಳುವುದು. ವಚನ ಪ್ರಾರ್ಥನೆ ಕುಮಾರ್ ಮೌರ್ಯ ಎಚ್ಚಲ್ಗಾರ್ ಗದಗ್ ಇವರು ವಚನ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕು. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಮೌರ್ಯ ಎಸ್ ಎಚ್ಚಲ್ಗಾರ್. ನಾನು ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದಡೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಶರಣಾರ್ಥಿಗಳು. ಈ ಸುಂದರ ಸಂಜೆಯ ವಚನ ಮಂದಾರ ವೇದಿಕೆಯ ಕಾರ್ಯಕ್ರಮಕ್ಕೆ ಅತ್ಯಂತ ತನ್ಮಯತೆಯಿಂದ ಭಕ್ತಿ ಭಾವ ತುಂಬಿ ವಚನ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಿರುವ ಕುಮಾರ್ ಮೌರ್ಯ ಎಚ್ಚಲ್ಗಾರ್ ಈ ಪುಟಾಣಿ ಮಗುವಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಸ್ವಾಗತ ಕಾರ್ಯಕ್ರಮ. ಒಂದು ನಾಡಿನ ಏನಪ್ಪಿ? ಧನ್ಯವಾದಗಳಪ್ಪಿ. ಈಗ ಸ್ವಾಗತ ಕಾರ್ಯಕ್ರಮ. ಒಂದು ನಾಡಿನ ಸಂಸ್ಕೃತಿ ಮತ್ತು ಸಭ್ಯತೆಗಳನ್ನು ಉಜ್ವಲಗೊಳಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶರಣ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್, ಬೆಂಗಳೂರು ಈ ಸಹೋದರರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುತ್ತಾ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ.
ಮಾನವನ ಅಂತರಂಗ ಮತ್ತು ಬಹಿರಂಗದ ಬದುಕು ವಿಕಾಸಗೊಳಿಸಬೇಕೆಂದು ವಚನ ಸಾಹಿತ್ಯವನ್ನು ಪ್ರೋತ್ಸಾಹಿಸುತ್ತಿರುವ ಈ ಕಾರ್ಯಕ್ರಮದ ಸಂಯೋಜಕರಾದ ಶರಣಶ್ರೀ ಶಂಕರ್ ದೇವನೂರ್ ಸಹೋದರರಿಗೆ ಭಕ್ತಿಯ ಶರಣಾರ್ಥಿಗಳು ಅನ್ನು ಹೇಳುತ್ತಾ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವೃತ್ತಿ ಮತ್ತು ಪ್ರವೃತ್ತಿಗಳ ಎರಡರಲ್ಲೂ ಸಹನಶೀಲತೆ, ಪ್ರೀತಿ, ವಿಶ್ವಾಸ ಹೊಂದಿದವರಾಗಿ ಜನ ಸಮುದಾಯದಲ್ಲಿ ಶರಣ ಸಂಸ್ಕೃತಿಯನ್ನು ಬಿತ್ತುತ್ತಿರುವ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವ ಶರಣಶ್ರೀ ವಿಜಯಕುಮಾರ್ ಕಮ್ಮಾರ್ ಸಹೋದರರಿಗೆ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಅಭಿಮಾನದಿಂದ ಸ್ವಾಗತಿಸುತ್ತೇನೆ. ವಚನ ರಚನೆಯ ರೀತಿಯೇ ಅಪೂರ್ವ. ತಾಯಿಯ ವಾತ್ಸಲ್ಯ, ಗುರುವಿನ ರಕ್ಷೆ, ಮಿತ್ರನ ಪ್ರೇಮಗಳ ಎಲ್ಲವನ್ನು ಒಳಗೊಂಡ ವೈಶಿಷ್ಟ್ಯಪೂರ್ಣ ವೈವಿಧ್ಯಮಯವಾದ ಈ ವಚನ ಸಾಹಿತ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಇಂದಿನ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ಬಂದಿರುವ ಡಾಕ್ಟರ್ ಎಂ ಮಕ್ತುಂಬಿ, ಅಧ್ಯಕ್ಷರು, ಶಬನಂ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬಾಲ್ಕಿ, ಈ ಸಹೋದರಿಯವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುತ್ತಾ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ಸಂಗೀತ ಮಾನವನ ಜೀವನವನ್ನು ಒತ್ತಡದಿಂದ ಮುಕ್ತಿಗೊಳಿಸುತ್ತದೆ. ಈ ಸುಂದರ ಸಂಜೆಯ ವಚನ ಮಂದಾರ ಕಾರ್ಯಕ್ರಮಕ್ಕೆ ತುಂಬಾ ಸುಂದರವಾಗಿ, ಸುಮಧುರವಾಗಿ ಸುಗಮ ಸಂಗೀತದ ಕಂಪನಿ ಸಾದರಪಡಿಸಿ ವಚನ ಪ್ರಾರ್ಥನೆಯ ಕಾರ್ಯಕ್ರಮದೊಂದಿಗೆ ಚಾಲನೆ ನೀಡಿರುವ ಕುಮಾರ್ ಮೌರ್ಯ ಎಚ್ಚಲ್ಗಾರ್, ಈ ಪುಟಾಡಿ ಮಗುವಿಗೆ ಭಕ್ತಿಯ ಶರಣಾರ್ಥಿಗಳೊಂದಿಗೆ ನಲುಮೆಯ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ಆಗಮಿಸಿರುವ ಅತಿಥಿಗಳ ಪರಿಚಯವನ್ನು ಸರಳ ಸಜ್ಜನಿಕೆಯ ಸಾಕಾರ, ಮಾತೃಹೃದಯಿ, ಕರುಣಾಮಯಿ, ವಿಶಾಲ ದೃಷ್ಟಿಯುಳ್ಳ ಶರಣೆ ಅನುಪಮಾ ಪಾಟೀಲ್ ಹುಬ್ಬಳ್ಳಿ, ಈ ಸಹೋದರಿ ಮಾಡಿಕೊಡಲಿದ್ದಾರೆ. ಇವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಪ್ರೀತಿಯಿಂದ ಸ್ವಾಗತ ಕೋರುತ್ತೇನೆ. ಕಲುಷಿತಗೊಂಡಿರುವ ಇಂದಿನ ಸಮಾಜಕ್ಕೆ ಬಸವಾದಿ ಶರಣರ ವಿಚಾರಗಳು ಅಗತ್ಯವಾಗಿದ್ದು ನಮ್ಮ ಬದುಕಿನ ಕಡೆಗೀಲುಗಳಾಗಿವೆ. ಇಂತಹ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ವಚನ ಸಾಹಿತ್ಯಕ್ಕೆ ಬೆಂಬಲ ನೀಡಲು ಬೆನ್ನೆಲುಬಾಗಿ ನಿಂತಿರುವ ಈ ವಚನ ಮಂದಾರದ ವೇದಿಕೆಯ ಸಂಚಾಲಕರಾಗಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶರಣೆ ಡಾಕ್ಟರ್ ಸರ್ವಮಂಗಳ ಸಕ್ರಿ ರಾಯಚೂರು, ಇವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುತ್ತಾ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ಶರಣ ಬಳಗಕ್ಕೆ ಅಚ್ಚುಮೆಚ್ಚಾಗಿ ಬಸವಾದಿ ಶಿವಶರಣರ ಬದುಕನ್ನು ಜನಮನದಲ್ಲಿ ಬಿತ್ತುವ ಸೇವಾ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ವಚನ ಮಂದಾರ ವೇದಿಕೆಯ ಸಂಚಾಲಕರಾಗಿರುವ ಶರಣೆ ಡಾಕ್ಟರ್ ಪುಷ್ಪಾವತಿ ಶಲ್ವಾಡಿಮಠ ಹಾವೇರಿ, ಈ ಸಹೋದರಿಗೂ ಕೂಡ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುತ್ತಾ ಆರ್ಥಿಕವಾಗಿ ಸ್ವಾಗತ ಕೋರುತ್ತೇನೆ. ಸಾಹಿತ್ಯ ಎಂದರೆ ಮನುಷ್ಯನ ಬದುಕಿನ ಅನುಭವದ ಸಂಕತನ. ಅಂತಹ ಅನುಭವ ಆಸಕ್ತಿಗಳನ್ನು ಮೈಗೂಡಿಸಿಕೊಂಡು ಮನದಾಳದ ಭಾವಗಳನ್ನು ಕವನಗಳ ಮೂಲಕ ಆಕರ್ಷಕವಾಗಿ ತಿಳಿಸುತ್ತಿರುವ ಈ ವಚನ ಮಂದಾರ ವೇದಿಕೆಯ ಸಂಚಾಲಕರಾಗಿರುವ ಶರಣಶ್ರೀ MC ಶಿವಪ್ರಕಾಶ್ ಮಸ್ಕತ್ ಓಮಾನ್, ಈ ಸಹೋದರರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುತ್ತಾ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧು ಬಾಂಧವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುತ್ತಾ ಆರ್ಥಿಕವಾಗಿ ಸ್ವಾಗತ ಕೋರುತ್ತೇನೆ. ಈಗ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನು ಶರಣೆ ಅನುಪಮಾ ಪಾಟೀಲ್ ಹುಬ್ಬಳ್ಳಿ, ಈ ಸಹೋದರಿಯವರು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುವೆ. ಸರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೂಲತಃ ಬೀದರ್ ಜಿಲ್ಲೆಯ ಭಾಲ್ಕಿಯವರಾದ ಶ್ರೀಮತಿ ಡಾಕ್ಟರ್ ಎಂ ಮುಕ್ತುಂಬಿ ಅವರು ಕನ್ನಡದಲ್ಲಿ MA B.Ed ಪದವಿಯನ್ನು ಪಡೆದು ಮತ್ತು ವಚನಕಾರರ ಸೌಂದರ್ಯ ಮೀಮಾಂಸೆ ಎಂಬ ವಿಷಯದಲ್ಲಿ PhD ಅನ್ನ ಮಾಡಿದ್ದಾರೆ. ಪ್ರಾಣೇಶ್ವರ ಎಂಬ ವಚನಾಂಕಿತದಿಂದ ಆಧುನಿಕ ವಚನಗಳನ್ನು ಮತ್ತು ಚಾಂದನಿ ಎಂಬ ಕಾವ್ಯನಾಮದಿಂದ ಕವನಗಳನ್ನ ರಚಿಸಿದ್ದಾರೆ. ಡಾಕ್ಟರ್ ಮುಕ್ತುಂಬಿ ಅವರ ಸಾಹಿತ್ಯಿಕ ರಚನೆಗಳನ್ನ ನೋಡೋದಾದ್ರೆ 2008ರಲ್ಲಿ ಹೃತ್ಕಿರಣಗಳು ಮತ್ತು ನನ್ನ ಶಿವ, 2013ರಲ್ಲಿ ಗೌರಿಯ ಕನಸು, 2014ರಲ್ಲಿ ಭಾಲ್ಕಿ ತಾಲೂಕಿನ ಚುಟುಕು ಸಾಹಿತ್ಯ ಸಿಂಚನ ಮತ್ತು 2015ರಲ್ಲಿ ಆಧುನಿಕ ವಚನಗಳಲ್ಲಿ ಭಾಲ್ಕಿ ಚಂದ್ರನ ಮಹಾಬೆಳಕು ಎಂಬ ಪುಸ್ತಕಗಳು, ಅಂತರಂಗ ದಾಳ ಎಂಬ ಪುಸ್ತಕದಲ್ಲಿ ಅಕ್ಕ ಮಹಾದೇವಿಯವರ ಕುರಿತು ಕವನಗಳು ಸೇರಿದಂತೆ ಬಸವ ಪಥ, ಬಸವ ಮಾರ್ಗ, ಜ್ಞಾನ ದಾಸೋಹ, ದೃಷ್ಟಿ, ಹೀಗೆ ಇನ್ನೂ ಹಲವಾರು ಪತ್ರಿಕೆಗಳಲ್ಲಿ ಲೇಖನಗಳು, ಕವನಗಳು ಪ್ರಕಟಗೊಂಡಿವೆ. ಹಾಗೆಯೇ ಇವರ ಕವನಗಳ ಧ್ವನಿ ಸುರುಳಿಗಳು ಕೂಡ ಮುದ್ರಿತಗೊಂಡಿವೆ. ಹಲವಾರು ಸಾಹಿತ್ಯ ಸಮ್ಮೇಳನ, ಬಸವ ಉತ್ಸವಗಳು, ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು, ಹಲವಾರು ಶಾಲಾ ಕಾಲೇಜುಗಳಲ್ಲಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ವಚನ ಕವನಗಳನ್ನ ವಾಚಿಸಿದ್ದಾರೆ. ಜಿಲ್ಲಾ ದಾಸ ಸಾಹಿತ್ಯದ ಶರಣ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಲೋಕ ಸಾಹಿತ್ಯ ಪರಿಷತ್ತು
ಮುಂತಾದ ಹಲವಾರು ಸಂಘಟನೆಗಳಲ್ಲಿ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಸಾಹಿತ್ಯ ಸೇವೆಗಾಗಿ ಮೊಕ್ತುಂಬಿ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಬೀದರ್ ದದಿ ನಾಡು ಕನ್ನಡ ಸಂಘದಿಂದ ಸುವರ್ಣ ಕನ್ನಡಿಗ ಪ್ರಶಸ್ತಿ, ಬೆಂಗಳೂರು ಸಿರಿಗನ್ನಡ ವೇದಿಕೆಯಿಂದ ರಾಜ್ಯೋತ್ಸವ ಪ್ರಶಸ್ತಿ, ಎಂಜಿ ದೇಶಪಾಂಡೆ ಪ್ರತಿಷ್ಠಾನದಿಂದ ಆಧುನಿಕ ವಚನ ವಿದ್ರುಮ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಹಾಗೆಯೇ ಮೊದಲ ಮುಸ್ಲಿಂ ಆಧುನಿಕ ವಚನಕಾರ್ತಿ ಎಂಬ ಹೆಗ್ಗಳಿಕೆಯೂ ಇವರದು. ಹೀಗೆ ಹಲವು ವಿಷಯಗಳಲ್ಲಿ ಪರಿಣಿತಿ ಹೊಂದಿರುವ ಡಾಕ್ಟರ್ ಎಂ ಮೊಕ್ತುಂಬಿ ಅವರು ಇಂದು ನಮ್ಮ ವೇದಿಕೆಗೆ ವಚನಕಾರರ ದೃಷ್ಟಿಯಲ್ಲಿ ಆತ್ಮ ಸೌಂದರ್ಯ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಲು ಆಗಮಿಸಿದ್ದಾರೆ. ಅವರಿಗೆ ಶರಣಾರ್ಥಿಗಳು. ತುಂಬಾ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ಮಾಡಿಕೊಟ್ಟ ಶರಣೆ ಅನುಪಮಾ ಪಾಟೀಲ್ ಹುಬ್ಬಳ್ಳಿ ಈ ಸಹೋದರಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉಪನ್ಯಾಸ. ಎನ್ನ ಭಕ್ತಿ ನಿಮ್ಮ ಧರ್ಮ, ಎನ್ನ ಜ್ಞಾನ ಪ್ರಭುದೇವರ ಧರ್ಮ, ಎನ್ನ ಪರಿಣಾಮ ಚನ್ನಬಸವಣ್ಣನ ಧರ್ಮ. ಈ ಮೂವರು ಒಂದೊಂದು ಕೊಟ್ಟರೆನಗೆ ಮೂರು ಭಾವವಾಯಿತು. ಈ ಮೂರನ್ನು ನಿಮ್ಮಲ್ಲಿ ಸಮರ್ಪಿಸಿದ ಬಳಿಕ ಎನಗಾವ ಜಂಜಡವಿಲ್ಲ. ಚೆನ್ನ ಮಲ್ಲಿಕಾರ್ಜುನ ದೇವರ ನೆನಹಿನಲ್ಲಿ ಕರುಣದ ಶಿಶು ನಾನು ಕಾಣ ಸಂಗನ ಬಸವಣ್ಣ. ಈಗ ಡಾಕ್ಟರ್ ಎಂ ಮಕ್ತುಂಬಿ ಅಧ್ಯಕ್ಷರು ಶಬನಂ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬಾಲ್ಕೆ ಈ ಸಹೋದರಿಯವರಿಂದ ವಚನಕಾರರ ದೃಷ್ಟಿಯಲ್ಲಿ ಆತ್ಮ ಸೌಂದರ್ಯ ಈ ವಿಷಯ ಕುರಿತು ಉಪನ್ಯಾಸ ನೀಡಬೇಕೆಂದು ಕೇಳಿಕೊಳ್ಳುವೆ. ಎಲ್ಲರಿಗೂ ಶರಣಾರ್ಥಿ. ನಾನು ಡಾಕ್ಟರ್ ಮಕ್ತುಂಬಿ ಎಲ್ಲ ಗಣ್ಯಮಾನ್ಯರಿಗೆ ನಮಿಸುತ್ತಾ ಇವತ್ತು ವಚನಕಾರರ ದೃಷ್ಟಿಯಲ್ಲಿ ಆತ್ಮ ಸೌಂದರ್ಯ ಕುರಿತು ಉಪನ್ಯಾಸವನ್ನ ಮಂಡಿಸಲಿಕ್ಕೆ ಬಂದಿದ್ದೇನೆ. ಈ ವಚನ ಮಂದಾರ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳ ಹೆಸರು ತೆಗೆದುಕೊಳ್ಳಲಾರದೆ ಆತ್ಮಸಾಕ್ಷಿಯಾಗಿ ಎಲ್ರಿಗೂ ಶರಣಾರ್ಥಿಯನ್ನ ಸಮರ್ಪಿಸುತ್ತಾ ವಚನಕಾರರ ದೃಷ್ಟಿಯಲ್ಲಿ ಆತ್ಮ ಸೌಂದರ್ಯ ವಿಷಯವನ್ನ ಕುರಿತು 4 ಮಾತುಗಳನ್ನ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಅಂದ್ರೆ ನನ್ನ ಅರಿವಿನ ಮಿತಿಯಲ್ಲಿ ಈ ಒಂದು ವಿಚಾರಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ. ಆತ್ಮ ಸೌಂದರ್ಯ ಅನ್ನುವಂಥದ್ದು ಮನುಷ್ಯನ ಭಾವನೆಯೇ, ವ್ಯಕ್ತಿತ್ವ ಅದರ ಮೇಲೆ ಹೋಗುತ್ತೆ. ಅಂದ್ರೆ ವ್ಯಕ್ತಿತ್ವ ಅನ್ನುವಂಥದ್ದು ಬಾಹ್ಯವಾಗಿಯೂ ನಾವು ತೋರಿಸ್ಬೋದು, ಅಂತರಂಗವಾಗಿಯೂ ತೋರಿಸ್ಬೋದು. ಅಂದ್ರೆ 2 ಭಾವದಲ್ಲಿ ನಾವು ಆತ್ಮ ಸೌಂದರ್ಯವನ್ನ ನೋಡ್ಬೋದು. ಅದು ಹೇಗೆ ಅಂತಂದ್ರೆ, ದೇವರನ್ನ ನಾವು ಮೊದಲು ಒಂದು ಮೂರ್ತಿಯ ಮುಖಾಂತರ ಅಥವಾ ಒಂದು ಲಿಂಗದ ಮುಖಾಂತರ ಅದನ್ನ ಆಸ್ವಾದನೆಯನ್ನ ಮಾಡಿಕೊಂಡು ಬಾಹ್ಯ ರೂಪದಲ್ಲಿ ನಾವು ಆ ಸೌಂದರ್ಯವನ್ನ ಕಾಣ್ಬೋದು. ಅದನ್ನ ಮುಂದುವರೆದ ಭಾಗವಾಗಿ ಆತ್ಮ ಸೌಂದರ್ಯ ಅನ್ನುವಂಥದ್ದು ನಮ್ಮ ಅಂತರಂಗಕ್ಕೆ ಆಳವಾಗಿ ಇಳಿಯುತ್ತದೆ. ಸೌಂದರ್ಯ ಅನ್ನುವಂಥದ್ದು ನಮ್ಮ ದೃಷ್ಟಿಯಲ್ಲಿ ಇರುತ್ತದೆ. ಒಬ್ಬ ಕುರುಪಿಯಲ್ಲಿಯೂ ಕೂಡ ನಾವು ಸೌಂದರ್ಯವನ್ನ ಕಾಣ್ಬೋದು, ಒಬ್ಬ ಅನಾಥ ಮಗುವಿನಲ್ಲಿಯೂ ಸೌಂದರ್ಯವನ್ನ ಕಾಣ್ಬೋದು, ಒಬ್ಬ ತಾಯಿಯಲ್ಲಿಯೂ ಸೌಂದರ್ಯವನ್ನ ಕಾಣ್ಬೋದು, ಆ ಒಂದು ಲಿಂಗದಲ್ಲಿಯೂ ಕೂಡ ಸೌಂದರ್ಯವನ್ನ ಕಾಣ್ಬೋದು. ನಾನಾ ಪ್ರಕಾರದ ಸೌಂದರ್ಯಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಮುಖ್ಯವಾಗಿ ಉದಾಹರಣೆಯಾಗಿ ತಗೋಬೇಕು ಅಂತಂದ್ರೆ ಸತ್ಯಂ ಶಿವಂ ಸುಂದರಂ ಅನ್ನುವಂಥ ಭಾವ ಇಲ್ಲಿ. ಅಂದ್ರೆ ಯಾವುದು ಸತ್ಯವಾಗಿರುತ್ತೋ ಅದು ಶಿವಮಯವಾಗಿರ್ತದೆ ಅನ್ನುವಂಥ ಭಾವವೇ ಈ ಆತ್ಮ ಸೌಂದರ್ಯವನ್ನ ನಾವು ನೋಡ್ಲಿಕ್ಕೆ ಬಯಸ್ತಾ ಇದೀವಿ. ಈಗ ಒಂದು ನನಗೆ ಅಚ್ಚುಮೆಚ್ಚಾಗಿರುವಂತ ಒಂದು ವಚನ ಹೇಳೋದಾದ್ರೆ ಅದು ಬಸವಣ್ಣನವರ ವಚನ. ಇವನಾರವ 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 ಎಂದೆನಿಸಿದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂತಹ ಒಂದು ವಚನದ ಮೂಲಕ ನನಗೆ ತುಂಬಾ ಅಚ್ಚುಮೆಚ್ಚಾಗಿರುವಂತ ವಚನ ಇದು. ಯಾಕೆ ಅಂತಂದ್ರೆ ನಮ್ಮ ಭಾವನೆಯಲ್ಲಿಯೇ ವ್ಯಕ್ತಿತ್ವವನ್ನ ನಾವು ಕಾಣ್ಕೋಬಹುದು. ನೀನು ಯಾರು ನೀನು ಯಾರು ನೀನು ಯಾರು ಅಂತ ನಾವು ಹೇಳ್ತಾ ಹೋದ್ರೆ ಅಲ್ಲಿ ವ್ಯಕ್ತಿತ್ವ ಕಳ್ಕೊಂಡ್ಬಿಡ್ತೀವಿ. ಆದ್ರೆ ನೀವು ನಮ್ಮವರು ನೀವು ನಮ್ಮವರು ನೀವು ನಮ್ಮವರು ನಮ್ಮ ಮನೆಗೆ ಬನ್ನಿ ಕೂತ್ಕೊಳ್ಳಿ ಅಂತ ನಾವು ಅವರಿಗೆ ಗೌರವ ಕೊಟ್ರೆ ನಮ್ಮ ಮಾತು ನಮ್ಮ ಮಾಧುರ್ಯನೂ ಹೆಚ್ಚಾಗುತ್ತೆ, ಅಲ್ಲಿ ಸೌಂದರ್ಯನೂ ಹೆಚ್ಚಾಗುತ್ತೆ. ಸೌಂದರ್ಯ ಅನ್ನುವಂಥದ್ದು ಆತ್ಮ ದೃಷ್ಟಿಯಿಂದ ನಾವು ನೋಡ್ಬೇಕಾಗ್ತದೆ.
ಅದಕ್ಕೆ ನಾವು 12ನೇ ಶತಮಾನಕ್ಕೆ ಹೋದಾಗ ವಚನಕಾರರ ದೃಷ್ಟಿಯಲ್ಲಿ ಯಾವ ರೀತಿ ಸೌಂದರ್ಯವನ್ನ ನೋಡಿದ್ರು, ಆತ್ಮ ಸೌಂದರ್ಯಕ್ಕೆ ಯಾಕೆ ಮಹತ್ವವನ್ನ ಕೊಟ್ರು ಅನ್ನುವಂಥದ್ದನ್ನ ನೋಡುವುದಾದ್ರೆ, ವಚನಕಾರರು ಆಧ್ಯಾತ್ಮಿಕ ಸಾಧಕರಾಗಿದ್ರು. ಅವರು ಅಂತರಂಗವನ್ನು ಮೊದಲು ಶುದ್ಧ ಮಾಡ್ಕೊಂಡಿದ್ರು. ಆಧ್ಯಾತ್ಮಿಕತೆಗೆ ಬಹಳ ಮಹತ್ವವನ್ನ ಕೊಟ್ಟಂತವರಾಗಿದ್ರು. ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡವರಾಗಿದ್ರು. ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಬಾಯದಿಂದ ಮುಕ್ತಿ ಹೊಂದಿ ಸಾಕ್ಷಾತ್ಕಾರ ಮಾಡಿಕೊಂಡಂಥದ್ದಲ್ಲ, ಲೌಕಿಕವಾಗಿ ಜಗತ್ತಿನಲ್ಲಿ ಇದ್ದುಕೊಂಡೇ ತಮ್ಮ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಂಥವರು. ಅಂದ್ರೆ ಉಳಿದ ಸಾಧನೆಗಳಂತೆ ಈ ಅಧ್ಯಾತ್ಮ ಸಾಧನೆಯು ಕೂಡ ಬಹಳ ಮಹತ್ವದ್ದಾಗಿತ್ತು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸಿದ್ರು. ಅವರು ಪುರ ಅಂದ್ರೆ ಊರು ಅಥವಾ ಒಂದು ಗ್ರಾಮ ಅಥವಾ ಒಂದು ಹಳ್ಳಿ, ಅದನ್ನ ಗೆದ್ದು ಅಥವಾ ಕಲ್ಯಾಣ ಅಂತ ನಾಡನ್ನ ನಾವು ಇಟ್ಕೊಂಡಿದ್ದೆ ಆದ್ರೆ ಆ ನಾಡನ್ನ ಗೆದ್ದು ಅವರು ಪುರವನ್ನ ಅಂತಂದ್ರೆ ಆಧ್ಯಾತ್ಮಿಕತೆಯನ್ನ ಗೆದ್ದಿದ್ರು ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ. ಪುರವನ್ನು ಗೆದ್ದು ಪರವನ್ನು ಗೆದ್ದಿದ್ರು ಅಂತ ಹೇಳ್ಬೋದು. ಅದೇ ರೀತಿ ಮನೆಯನ್ನ ಗೆದ್ದು ಮಾರನ್ನ ಗೆದ್ದವರು ಆಗಿದ್ರು. ಮನೆಯ ಜೊತೆಗೆ ಅಧ್ಯಾತ್ಮದ ಸಾಧನೆಯನ್ನ ಮಾಡಿರುವಂತವ್ರು. ಅಂದ್ರೆ ಎಲ್ಲಾ ತ್ಯಾಗ ಮಾಡಿ ಸಾಧನೆ ಮಾಡುವ ಅವಶ್ಯಕತೆ ಇಲ್ಲ, ಎಲ್ಲದರ ಜಂಜಾಟದ ಮಧ್ಯೆಯೂ ನಾವು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಂತವರು ವಚನಕಾರರು. ಅವರ ದೃಷ್ಟಿಯಲ್ಲಿ ಎಲ್ಲವೂ ಸಮಾನವಾಗಿ ಕಾಣಿಸ್ತದೆ, ಯಾವುದೂ ಅವರಿಗೆ ಹೆಚ್ಚು ಯಾವುದು ಕಡಿಮೆ ಅಂತ ಅನ್ಸೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ವಚನಕಾರರು ಯಾವತ್ತೂ ಯಾರಿಗೂ ತಾರತಮ್ಯವನ್ನ ಮಾಡಿಲ್ಲ. ಅದನ್ನ ಮೀರಿ ನಿಂತವರು ವಚನಕಾರರಾಗಿದ್ರು ಅಂತ ನಾವು ಹೇಳ್ಬೋದು. ಅವರು ಬದುಕಿರುವಂತ ಯುಗಮಾನವನ್ನ ಭೇದಗಳಿಂದ ಬಿಡುಗಡೆಗೊಂಡಿರುವಂತ ಯುಗಮಾನ ಅಂತ ನಾವು ಹೇಳ್ಬೋದು. ಯಾವುದೇ ರೀತಿ ಡೋಹರ ಕಕ್ಕಯ್ಯನ ಮಗ ಅನ್ನುವಂತ ಭಾವ ಏನಿದೆ ಅಲ್ಲ ಬಸವಣ್ಣವ್ರದ್ದು, ಅದು ಇಲ್ಲಿ ನಾವು ಎತ್ತಿ ಹಿಡಿಬಹುದಾಗಿದೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಪರಮಾತ್ಮನನ್ನ ಬಹಳ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ರು ಅನ್ನುವಂಥದ್ದು. ಪರಮಾತ್ಮನಿಗೆ ಇವರು ಬಹಳ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ರು. ಪರಮಾತ್ಮನ ಜೊತೆಯಲ್ಲಿ ಇವರು ಮಾತನಾಡುವಂತವರಾಗಿದ್ರು. ಈಗ ಅಂಕಿತ ನಾಮಗಳನ್ನ ಇಟ್ಕೊಂಡಿರುವಂತದ್ದು ಅವರ ಪ್ರಿಯವಾಗಿರುವಂತ ವಸ್ತುವಿನ ಆಧಾರದ ಮೇಲೆ ಅವರು ಆ ವಚನಾಂಕಿತಗಳನ್ನ ಇಟ್ಕೊಂಡು ಅವರ ಆರಾಧನೆಯನ್ನ ಮಾಡ್ತಾ ಇದ್ರು. ಈಗ ಉದಾಹರಣೆಗಾಗಿ ಕೂಡಲ ಸಂಗಮ ದೇವ, ಚೆನ್ನಮಲ್ಲಿಕಾರ್ಜುನ, ಗುಹೇಶ್ವರ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತ ಏನು ಅಂಕಿತಗಳಿದಾವೋ ಅವೆಲ್ಲವೂ ಅವರವರಿಗೆ ಪ್ರಿಯವಾಗಿರುವಂತಹ ಹೆಸರುಗಳು. ಆ ಹೆಸರುಗಳಲ್ಲಿ ಅವರು ದೇವರನ್ನ ಕಾಣ್ಬೋದಾಗಿತ್ತು, ತಂದೆಯನ್ನ ಕಾಣ್ಬೋದಾಗಿತ್ತು, ಅಣ್ಣನನ್ನ ಕಾಣ್ಬೋದಾಗಿತ್ತು, ಅಥವಾ ಅವರ ಮೆಚ್ಚಿನ ಶಿವನನ್ನು ಕೂಡ ಕಾಣುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಆತ್ಮ ಎಲ್ಲರಲ್ಲಿ ಸಮಾನವಾಗಿದೆ. ಶ್ರೀಮಂತರು, ಬಡವರು, ದೈನ, ದಲಿತ ಅನ್ನುವಂಥ ಯಾವುದೇ ಭೇದ ಭಾವ ಇಲ್ದೇನೆ ಅವರು ಎಲ್ಲರಲ್ಲಿಯೂ ಸಮಾನವಾಗಿರುವಂತಹ ಆತ್ಮವನ್ನ ಕಂಡಂತವರು. ಆತ್ಮದಲ್ಲಿಯೇ ಪರಮಾತ್ಮನಿದ್ದಾನೆ. ನೋಡ್ರಿ, ಆತ್ಮದಲ್ಲಿಯೇ ಪರಮಾತ್ಮನಿದ್ದಾನೆ ಅನ್ನುವಂಥದ್ದು. ಯಾವ ಆತ್ಮಗಳು ಶುದ್ಧವಾಗಿದೆಯೋ, ಯಾವ ಆತ್ಮಗಳು ಪವಿತ್ರ ಅನ್ಸ್ಕೊಂಡಿದವೋ ಆ ಆತ್ಮದಲ್ಲಿ ಪರಮಾತ್ಮ ಬಂದು ನೆಲೆಸ್ತಾನೆ ಅನ್ನುವಂಥ ಭಾವನೆ ವಚನಕಾರರದಾಗಿತ್ತು ಅಂತ ನಾವು ಹೇಳ್ಬೋದು. ಪರಮಾತ್ಮನ ಆಧೀನವಿಲ್ಲದೆ ಅಥವಾ ಪರಮಾತ್ಮನ ಆಜ್ಞೆ ಇಲ್ಲದೆ ಯಾವ ಕಡ್ಡಿಯೂ ಅಳುಗಾಡುವುದಿಲ್ಲ. ನೀನು ಒಲಿದರೆ ಕೊರಡು ಕೊನರುವುದಯ್ಯ ಅನ್ನುವ ಹಾಗೆ ಪರಮಾತ್ಮ ಏನನ್ನ ಹೇಳ್ತಾನೋ, ಪರಮಾತ್ಮ ನಮ್ಮನ್ನ ಹೇಗೆ ನಡೆಸ್ಕೊಳ್ತಾರೋ ಆ ಆಧಾರದ ಮೇಲೆಯೇ ಈ ಜಗತ್ತು ನಡೆಯುತ್ತೆ, ಈ ಜಗದ ಒಂದು ಆಶ್ರಯ ಇದೆ ಅನ್ನುವಂಥದ್ದನ್ನ ವಚನಕಾರರು ಹೇಳಲಿಕ್ಕೆ ಬಯಸ್ತಾರೆ. ಆತ್ಮ ಅನ್ನುವಂಥದ್ದು ಅಥವಾ ಆಧ್ಯಾತ್ಮಿಕ ಅನ್ನುವಂಥದ್ದು ಎಲ್ಲರ ಸೊತ್ತಾಗಿತ್ತು. ಯಾರೊಬ್ಬರ ಸೊತ್ತಲ್ಲ, ಅದು ಎಲ್ಲರ ಸೊತ್ತ, ಪ್ರತಿಯೊಬ್ಬ ಜೀವಿಯ ಸೊತ್ತು ಅನ್ನುವಂಥ ರೀತಿಯಲ್ಲಿ ವಚನಕಾರರು ಹೇಳಿದ್ದಾರೆ. ಅಷ್ಟೇ ಅಲ್ಲದೇನೆ ಇಂದಿನ ಸಮಾಜಕ್ಕೆ, ಇವತ್ತಿನ ಸಮಾಜಕ್ಕೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕದ ಅವಶ್ಯಕತೆ ಬಹಳಷ್ಟಿದೆ. ವಚನಕಾರರ ಆಗಿನ ವಚನಗಳನ್ನ ಇಟ್ಕೊಂಡು ನಾವು ಅಧ್ಯಯನ ಮಾಡುವಂಥದ್ದು ಬಹಳ ಅನಿವಾರ್ಯತೆಯಾಗಿದೆ. ಯಾಕಂತಂದ್ರೆ ಪ್ರತಿ ಮನಸ್ಸುಗಳನ್ನ ನಾವು ಸ್ವಚ್ಛವಾಗಿ ತೊಳಿಬೇಕಾಗಿದೆ, ಸ್ವಚ್ಛವಾಗಿ ಮಾಡಬೇಕಾಗಿದೆ. ಅಲ್ಲಿ ಪ್ರೀತಿ, ವಿಶ್ವಾಸ, ಕರುಣೆ, ದಯೆ
ಅವುಗಳನ್ನ ತುಂಬುವ ಅವಶ್ಯಕತೆ ಇದೆ ಅಂತ ಹೇಳಿ ಅವರ ಅಲ್ಲಲ್ಲಿ ವಚನಗಳಲ್ಲಿ ನಮ್ಗೆ ಕಂಡು ಬರ್ತದೆ ಅಂತ ನಾವು ಹೇಳ್ಬೋದು. ಆತ್ಮದ ವಿಕಾಸ ಆದಾಗ್ಲೇನೆ ಮನುಷ್ಯ ಮಹಾತ್ಮನಾಗ್ಲಿಕ್ಕೆ ಸಾಧ್ಯ ಇದೆ. ಆತ್ಮದ ವಿಕಾಸ ಆಗ್ಲಿಲ್ಲ ಅಂತಂದ್ರೆ ಮನುಷ್ಯ ಮಹಾತ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊಡ್ತಾರೆ. ಆತ್ಮ ಸೌಂದರ್ಯ ಅನ್ನುವಂಥದ್ದು ಅದರ ಅರ್ಥ ಏನು ಅಂತಂದ್ರೆ ಅರಿವಿನ ಪ್ರಕಾಶ. ಅರಿವೇ ಗುರು ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ಎಲ್ಲಾ ವಚನಕಾರರ ಒಂದು ಸಾರಾಂಶವನ್ನ ತೆಗೆದುಕೊಂಡು ನೋಡಿದಾಗ ನಮಗೆ ಅರಿವಿನ ಪ್ರಕಾಶ, ಪ್ರಕಾಶ ಅಂದ್ರೆ ಬೆಳಕು, ಆ ಬೆಳಕಿನಲ್ಲಿ ನಾವು ನಡಿಬೇಕು. ನಮ್ಮ ಆತ್ಮಸಾಕ್ಷಿ, ನಾವೇನಾದ್ರೂ ತಪ್ಪು ಮಾಡಿದ್ರೆ ಮೊದಲು ನಿಮ್ಮ ಆತ್ಮಸಾಕ್ಷಿಯನ್ನ ಮುಟ್ಕೊಂಡು ಹೇಳಿ ಅಂತ ಹೇಳ್ತೀವಲ್ವಾ, ಅದೇ ರೀತಿ ವಚನಕಾರರು ಅರಿವಿನ ಪ್ರಕಾಶದಲ್ಲಿ ನಮ್ಮನ್ನ ನಾವು ಹುಡುಕಬೇಕು ಅನ್ನುವಂಥದ್ದನ್ನ ಅವರು ಹೇಳಿದ್ರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತೀವಿ. ಪರಮಾತ್ಮ ಬೇರೆ ಎಲ್ಲಿಯೂ ಇಲ್ಲ, ಅವರು ನಮ್ಮೊಳಗೆ ಇದ್ದಾರೆ, ನಮ್ಮ ಅಂತರಂಗದಲ್ಲಿಯೇ ಇದ್ದಾರೆ. ಆ ಅಂತರಂಗವನ್ನ ಜಾಗೃತಿ ಮಾಡ್ಬೇಕು, ಆ ಜಾಗೃತಿಯಲ್ಲಿಯೇ ನಾವು ಪರಮಾತ್ಮನನ್ನ ಕಾಣಬೇಕು ಅಂತ ಹೇಳಿ ಹೇಳ್ತಾರೆ. ಆತ್ಮದ ಸೌಂದರ್ಯ ಶಾಶ್ವತವಾಗಿರುವಂಥದ್ದು. ಆ ಖುಷಿನೇ ಬೇರೆ, ಆ ಆನಂದವೇ ಬೇರೆ. ಆ ಪರಮಾನಂದವನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಅದು ನಾವು ನಮಾಜ್ನಲ್ಲಿಯೂ ಕಾಣ್ಬೋದು, ಶಿವಪೂಜೆಯಲ್ಲಿಯೂ ಕಾಣ್ಬೋದು, ಅಥವಾ ಬೇರೆ ಯಾವುದೇ ಒಂದು ವಸ್ತುವನ್ನ ನಾವು ಅಗಾಧವಾಗಿ ನಂಬಿದ್ದೇ ಆದಲ್ಲಿ ಆ ವಸ್ತು ಕೂಡ ನಮಗೆ ದೇವರಾಗಿ ಕಾಣಲಿಕ್ಕೆ ಸಾಧ್ಯ ಇದೆ. ಅದು ಶಾಶ್ವತವಾಗಿರುವಂತ ಆನಂದವನ್ನ ಕೊಡ್ತದೆ ಅನ್ನುವಂಥದ್ದು ಇಲ್ಲಿ ಹೇಳಿ ಬಯಸ್ತಾ ಇದ್ದಾರೆ. ಯಾವುದೇ ಓರೆಕೋರೆಗಳಿದ್ರೂ ಕೂಡ ಅವುಗಳನ್ನೆಲ್ಲ ತೆಗೆದು ಹಾಕುವಂತ ಶಕ್ತಿ ಈ ಅಧ್ಯಾತ್ಮದ ಸಾಧನೆಯಲ್ಲಿದೆ, ಆ ಶಾಶ್ವತ ಆನಂದದಲ್ಲಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಅದೇ ಅಲ್ದೇನೆ ಈ ಒಂದು ಆತ್ಮ ಸೌಂದರ್ಯಕ್ಕೆ ಚಿರಂತನ ಇದೆ, ನಿತ್ಯ ನೂತನ ಇದೆ, ಚಿರ ಯೌವನ ಇದೆ. ಅದಕ್ಕೆ ಯಾವುದೇ ರೀತಿಯ ಅಳಿವಿಲ್ಲ, ಸಾವಿಲ್ಲ, ಕೇಡಿಲ್ಲ, ವೃದ್ಧಾಪ್ಯ ಇಲ್ಲ, ಜಾಡ್ಯವಿಲ್ಲ. ಇವೆಲ್ಲದರ ಮಧ್ಯೆ ಅದು ಸೌಂದರ್ಯದ ಆತ್ಮ, ಸೌಂದರ್ಯದ ಒಂದು ಪ್ರಖರತೆಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಅದು ಬಹಳ ಮನಸ್ಸಿಗೆ ನಾಟುವಂಥದ್ದು. ಆ ಮನಸ್ಸಿನಲ್ಲಿ ಒಂದು ರೀತಿಯ ಆನಂದವನ್ನ, ಒಂದು ರೀತಿ ಅದನ್ನ ನಾವು ಅನುಭವಿಸಿಯೇ ತಿಳ್ಕೊಬೇಕಾಗ್ತದೆ. ಅದನ್ನ ನಾವು ಯಾವುದೇ ಒಂದು ಶಬ್ದದ ಮೂಲಕ ಅದನ್ನ ಹಿಡಿದುಕೊಳ್ತೀನಿ ಅನ್ನುವಂಥದ್ದು ಸಾಧ್ಯ ಆಗೋದಿಲ್ಲ. ಶಬ್ದಗಳು ಕಮ್ಮಿ ಆಗ್ಬಿಡ್ತವೆ, ಅದರ ಪರಿಮಿತಿ ಬಹಳ ದೊಡ್ಡದಾಗುತ್ತೆ. ಅಪಾರವಾಗಿರುವಂತ ಪರಿಮಿತಿಯನ್ನ ಹೊಂದಿರುವಂಥದ್ದೇ ಈ ಆತ್ಮ ಸೌಂದರ್ಯ ಅಂತ ನಾವು ಹೇಳ್ಬೋದು. ಈ ವಚನಗಳ ಮೂಲಕ ನಾವು ಕೆಲವೊಬ್ಬರು ವಚನಗಳನ್ನ ಇಟ್ಕೊಂಡು ಆತ್ಮ ಸೌಂದರ್ಯವನ್ನ ನೋಡುವುದಾದ್ರೆ, ಶಿವಯೋಗಿ ಸಿದ್ದರಾಮರು ಅವರ ಸಾಧನೆಯಲ್ಲಿ ಒಂದು ವಚನವನ್ನ ಇಟ್ಕೊಂಡು ಹೇಳ್ತಾರೆ, ಆತ್ಮ ಸಾಧಕನು ಚಿರಂಜೀವಿಯಾಗಿರ್ತಾರೆ ಅಂತ. ಚಿರಂಜೀವಿ ಅಂದ್ರೆ ಅಮರ, ಯಾವತ್ತಿಗೂ ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ, ಸಾವು ಅನ್ನೋದು ಅವ್ರ ಹತ್ರ ಬರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಇಲ್ಲಿ ಹೇಳ್ತಾರೆ. ಅಲ್ಲಿ ಪರಬ್ರಹ್ಮ ಸ್ವರೂಪಿಯಾಗಿರುವಂತಹ ಲಿಂಗವನ್ನ ನಾವು ನೋಡಬಹುದು ಅನ್ನುವಂತ ರೀತಿಯಲ್ಲಿ. ಶಬ್ದವೇ ಅಪೂರ್ವ ಅಂತ ಹೇಳ್ತಾರೆ ಅವರು. ಶಬ್ದಗಳಿಗೆ ಅದು ನಿಲುಕಲಾರದ್ದು, ಅದು ಅಪೂರ್ವವಾಗಿ ಅಲ್ಲಿ ನಿಂತ್ಕೊಂಡ್ಬಿಡ್ತದೆ ಅನ್ನುವಂಥ ರೀತಿಯಲ್ಲಿ ಒಂದ್ ರೀತಿ ಧ್ವನಿಸ್ತದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಹುಟ್ಟು ಸಾವುಗಳ ಜಂಜಾಟದಿಂದ ಅಲ್ಲಿ ಪರಬ್ರಹ್ಮನ ಸ್ವರೂಪವಾಗಿರುವಂತಹ ಆತ್ಮವು ಲೀನವಾಗ್ತದೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ವಚನವನ್ನ ನೋಡೋಣ. ಚಿರಂಜೀವಿ ಎಂದಡೆ ನಿರೋಗಿ, ಚಿರಂಜೀವಿ ಎಂದಡೆ ಸಶಕ್ತ, ಚಿರಂಜೀವಿ ಎಂದಡೆ ಬಹುಕಾಲ ಬದುಕುವವನು, ಚಿರಂಜೀವಿ ಎಂದಡೆ ಪ್ರಳಯ ಮೀರುವವನು, ಚಿರಂಜೀವಿ ಎಂದಡೆ ಪ್ರಳಯ ಮೀರುವವನು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪರಬ್ರಹ್ಮವೆಂಬ ಶಬ್ದ ಬೇರುಂಟೆ ಅಂತ ಕೇಳ್ತಾರೆ. ಪರಬ್ರಹ್ಮ ಅನ್ನುವಂಥ ಶಬ್ದ ಬೇರುಂಟೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥ ಅಂಕಿತನಾಮವನ್ನ ಇಟ್ಕೊಂಡಿರುವಂತ ಶಿವಯೋಗಿ ಸಿದ್ದರಾಮರು, ಅವರಿಗೆ ಒಡ್ಡರ ಸಿದ್ದರಾಮರು ಕೂಡ ಅಂತ ನಾವು ಕರಿತೀವಿ. ಅವರು ಕಾಯಕದಲ್ಲಿಯೇ ಆ ಒಂದು ಪರಮಾತ್ಮನನ್ನ ಕಂಡಿರುವಂತವರು, ಕಾಯಕ ಅನೇಕ ಕೆರೆಗಳನ್ನ ಕಟ್ಟಿಸಿರುವಂತಹ ಮಹಾನ್ ಮೇಧಾವಿ, ನೀರಿನ ಬರವನ್ನ ನೀಗಿಸಿರುವಂತಹ ಮಹಾನ್ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಅವರ ದೃಷ್ಟಿಯಲ್ಲಿ ಚಿರಂಜೀವಿ ಆಗಿರುವಂಥದ್ದಕ್ಕೆ ನಾವು
ಪರಬ್ರಹ್ಮ, ಪರ ಸ್ವರೂಪ ಅನ್ನುವಂಥ ರೀತಿಯಲ್ಲಿ ನಾವು ನೋಡ್ತೀವಿ. ಅಲ್ಲಿ ಆತ್ಮ ಸೌಂದರ್ಯವನ್ನ ನೋಡ್ತೀವಿ. ಅದು ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾವು ಒಂದು ರೀತಿಯ ಜಯವನ್ನ ಗಳಿಸುವಂತಹ ಮಾರ್ಗವನ್ನ ನಾವು ಕಂಡುಕೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅವರು ಅಂಕಿತ ನಾಮವನ್ನ ಇಟ್ಕೊಂಡು ಶಿವಯೋಗಿ ಸಿದ್ದರಾಮರು ಇಲ್ಲಿ ವಚನವನ್ನ ಬರೆದಿದ್ದನ್ನ ನಾವು ನೋಡ್ತೀವಿ. ಚಿರಂಜೀವಿ ಅಂದ್ರೆ ಅಮರತ್ವ. ಅದಕ್ಕೆ ಯಾವುದೇ ಒಂದು ಶಬ್ದಗಳನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಮರ ಅಂತಂದ್ರೆ ಅದನ್ನ ಕೊನೆ ಮಟ್ಟಕ್ಕೆ ಅಂದ್ರೆ ಮುಕ್ತಿಯ ಪರಮೋನ್ನತವಾಗಿರುವಂತ ಒಂದು ಪದವಿ ಅಂತ ನಾವು ಅದನ್ನ ಹೇಳ್ತೀವಿ. ಆ ಚಿರಂಜೀವಿ ತಕ್ಷಣನೇ ನಾವು ನಿರೋಗಿ ಆಗ್ಬಿಡ್ತೀವಿ, ಯಾವುದೇ ರೋಗಗಳಿರಲ್ಲ, ರೋಗ ಮುಕ್ತವಾಗ್ತೀವಿ ಅನ್ನುವಂಥದ್ದು, ಸಶಕ್ತರಾಗ್ತೀವಿ ಅಂದ್ರೆ ಶಕ್ತಿಯುತವಾಗಿರುವಂತಹ ಸಾಮರ್ಥ್ಯ ನಮ್ಮ ಹತ್ರ ಬರ್ತದೆ ಅನ್ನುವಂಥದ್ದು, ಬಹುಕಾಲದ ಬದುಕನ್ನ ನಾವು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆಗಿನ ಕಾಲದ ಜನರು ಶತಾಯುಷಿಗಳಾಗ್ತಾ ಇದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಅದೇ ರೀತಿ ಪ್ರಳಯವನ್ನ ಮೀರಿ ನಿಲ್ಲುವಂತವನು ಆಗ್ತಾರೆ ಚಿರಂಜೀವಿ ಅಂತ ಆಗಿರುವಂತ ವ್ಯಕ್ತಿಗಳು ಅನ್ನುವಂಥದ್ರ ಬಗ್ಗೆ. ಬ್ರಹ್ಮವೆಂಬ ಶಬ್ದವೇ ಅದನ್ನ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆತ್ಮದಲ್ಲಿ ಧುಲೀನವಾಗಿರ್ತದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಮುಕ್ತಾಯಕ್ಕನ ಅಜಗಣ್ಣನ ಒಂದು ಸಂವಾದದಲ್ಲಿ ಅವರು ಮುಕ್ತಾಯಕ್ಕನ ವಚನವನ್ನ ಇಟ್ಕೊಂಡು ನೋಡೋದಾದ್ರೆ, ಆತ್ಮ ಸಾಧನೆಯೇ ಪರಿಯನ್ನ ಕಲಿತೀವಿ ನಾವಿಲ್ಲಿ. ಆ ಆತ್ಮ ಸಾಕ್ಷಾತ್ಕಾರ ಅಣ್ಣನ ರೂಪದಲ್ಲಿ ಯಾವ ರೀತಿ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ ಅನ್ನುವಂಥದ್ದನ್ನ, ಅಣ್ಣನ ಆತ್ಮ ಸಾಕ್ಷಾತ್ಕಾರದ ವಿಚಾರವನ್ನ ನೆನಪಿಸ್ಕೊಂಡು ಇಲ್ಲಿ ಮುಕ್ತಾಯಕ್ಕ ತಮ್ಮ ಆತ್ಮ ಸೌಂದರ್ಯವನ್ನ ವಿವರಿಸಿದ್ದಾರೆ. ಸ್ಫಟಿಕ ಪ್ರಜ್ವಲ ಜ್ಯೋತಿ ಘಟದೊಳಗೆ ತೋರುತ್ತಿರೆ, ದಿಟಪುಟ ವನತಿಗಳೆದು ಸಟೆಯೇ ಬಳಸುವರೆ, ಅಂತರಂಗದ ಶುದ್ಧಿಯ ಬಹಿರಂಗಕ್ಕೆ ತಂದು ಸಂತೈಸಲರಿಯದೆ ಮರುಳಾಗಿದಿರಣ್ಣ. ಜಂತ್ರದ ಕೀಲ ಕೂಟದ ಸಂಚಯ ಭೇದವು ತಪ್ಪಿ ಮಂತ್ರ ಭಿನ್ನವಾಗಿ ನುಡಿದರೆ ಅಜಗಣ್ಣ. ಅಕ್ಕ ಮತ್ತು ಅಣ್ಣ, ಈ ಅಂದ್ರೆ ಅಕ್ಕ ತಂಗಿ ಮತ್ತು ಅಣ್ಣನ ಸಂಬಂಧದಲ್ಲಿ ಅಜಗಣ್ಣ ಮತ್ತು ಮುಕ್ತಾಯಕ್ಕರ ಒಂದು ಸಂಬಂಧ ಬಹಳ ಪವಿತ್ರವಾಗಿರುವಂತದ್ದು ಅಂತ ನಾವು ಹೇಳ್ತೀವಿ. ಯಾಕಂತಂದ್ರೆ ಅಣ್ಣನನ್ನ ಗುರುವಾಗಿ ಪಡೆದಿರುವಂತ ಮುಕ್ತಾಯಕ್ಕ ಅವ್ರು ಹೇಳ್ತಾರೆ, ಅಂತರಂಗದ ಶುದ್ಧಿಯ ಬಹಿರಂಗಕ್ಕೆ ತಂದು, ಅಂದ್ರೆ ಅಂತರಂಗದಲ್ಲಿರುವಂತಹ ಶುದ್ಧಿಯನ್ನ ಬಹಿರಂಗಕ್ಕೆ ತರುವುದು ಬಹಳ ಕಷ್ಟಕರವಾಗಿರುವಂತ ಒಂದು ಪ್ರತಿಕ್ರಿಯೆ ಅಥವಾ ಒಂದು ಸಾಧನೆ. ಆ ಸಾಧನೆಯನ್ನ ನಾನು ಅಂತರಂಗದಿಂದ ಬಹಿರಂಗಕ್ಕೆ ತಂದು, ಅಂದ್ರೆ ನಡೆದಂತೆ ನುಡಿಯುವುದು, ನುಡಿದಂತೆ ನಡೆಯುವುದು ಅನ್ನುವಂಥ ರೀತಿಯಲ್ಲಿ ಮುಕ್ತಾಯಕ್ಕನ ವಚನದಲ್ಲಿ ಈ ಮಾತುಗಳನ್ನ ನಾವು ನೋಡ್ಬೋದು. ಅದೇ ರೀತಿ ಆತ್ಮವು ಸ್ಫಟಿಕದಂತೆ ಪರಿಶುದ್ಧವಾಗಿರುವಂಥದ್ದು, ಬೆಳಕು ಪ್ರಜ್ವಲ ಜ್ಯೋತಿಯ ಪ್ರಕಾಶದಂತಿರುವಂಥದ್ದು, ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಹಂಗು ಇಲ್ಲದೆ ಆತ್ಮ ಸಕ್ಕರೆಯಂತೆ, ಅಂದ್ರೆ ನಾವು ಯಾವ ರೀತಿ ಆತ್ಮವನ್ನ ಒಂದು ಉದಾಹರಣೆ ರೀತಿಯಲ್ಲಿ ತಗೊಳ್ಳೋದಾದ್ರೆ, ಸಕ್ಕರೆ ನೀರಿನಲ್ಲಿ ಕರಗಿದ ಮೇಲೆ ಆ ಸಕ್ಕರೆಯನ್ನ ಬೇರ್ಪಡಿಸ್ಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ, ಅದರ ಮಾಧುರತೆಯನ್ನ ಮಾತ್ರ ನಾವು ಸವಿಲಿಕ್ಕೆ ಸಾಧ್ಯ ಇದೆಯೋ, ಆ ರೀತಿ ಆತ್ಮ ಮತ್ತು ಪರಮಾತ್ಮನ ಬಾಂಧವ್ಯ ಇರ್ತದೆ ಅನ್ನೋ ರೀತಿಯಲ್ಲಿ ಈ ವಚನವನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಸವಿಯ ಅನಿರ್ವಚನವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಕ್ಕರೆ ಮತ್ತು ಮಾಧುರತೆಯನ್ನ ಬೇರ್ಪಡಿಸಿ ಅದರ ಮಹತ್ವಗಳನ್ನು ಸಪ್ರೇಟ್ ಆಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಆ ಮುಕ್ತಾಯಕ್ಕನವರು ತನ್ನ ವಚನದಲ್ಲಿ ಹೇಳಿದ್ದನ್ನ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಇನ್ನೊಂದು ವಚನವನ್ನ ನೋಡೋದಾದ್ರೆ, ಅಮುಗೆ ರಾಯಮ್ಮನವರ ವಚನವನ್ನ ನಾವಿಲ್ಲಿ ನೋಡೋಣ. ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದಂತಿರಬೇಕು, ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದಂತಿರಬೇಕು, ಬಟ್ಟ ಬಯಲಲ್ಲಿ ನಿಂದು ಇಷ್ಟಲಿಂಗವ ಕಂಡಂತಿರಬೇಕು. ಇದಕ್ಕೆ ಗುರುವಿನ ಹಂಗೇಕೆ, ಪೂಜೆ ಏಕೆ, ಸಮಯದ ಹಂಗೇಕೆ, ತನ್ನ ತಾನು ಅರಿದವಂಗೆ ಎಣಂಕನ ಶರಣನ ಸಂಗವೇಕೆ, ಇಷ್ಟವನ್ನರಿದವಂಗೆ ನಾನೇನು ನೀನೇನು ಎಂಬ ಗೂಢಾಜಿ ಬ್ರಹ್ಮವೇಕೆ ಅಮುಗೇಶ್ವರ ಅನ್ನುವಂಥದ್ದು, ಬ್ರಹ್ಮವೇಕೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದರೆ ಇಲ್ಲಿ ಕತ್ತಲೆ ಅಂತಂದ್ರೆ ನಮ್ಮ ಅಜ್ಞಾನ. ಕತ್ತಲೆ ಅನ್ನುವಂತಹ ಒಂದು ಮನೆಯಲ್ಲಿ ಸಕ್ಕರೆ ಅಂತಂದ್ರೆ ನಮ್ಮ ಆತ್ಮ ಅನ್ನುವ ರೀತಿಯಲ್ಲಿ ಅವರು ಅದನ್ನ ಉಪಮೇಯವಾಗಿ ತೆಗೆದುಕೊಂಡಿದ್ದಾರೆ. ಕತ್ತಲೆಯ ಮನೆಯಲ್ಲಿ ಸಕ್ಕರೆಯನ್ನು ಸವಿದಂತಿರಬೇಕು.
ಕತ್ತಲಾಗಿರುವಂತ ಕೋಣೆಯೊಳಗೆ ಕೂತ್ಕೊಂಡು ನಾವು ಸಕ್ಕರೆಯನ್ನ ತಿಂದಾಗ ನಮ್ಮ ನಾಲಿಗೆಗೆ ಯಾವ ರೀತಿಯ ಮಾಧುರ್ಯ ಸಿಗ್ತದೋ ಆ ರೀತಿಯ ಸವಿಯನ್ನ ನಾವು ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ಇರ್ಬೇಕು ಅನ್ನುವಂಥದ್ದು. ಅಂದ್ರೆ ನಾವು ಎಲ್ಲೇ ಕೂತ್ಕೊಂಡಿರ್ಲಿ, ಎಲ್ಲೇ ನಿಂತಿರ್ಲಿ, ಆ ಆತ್ಮ ಪರಮಾತ್ಮನ ಸಂಬಂಧವನ್ನ ನಾವು ಬೆಸಿಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಬಟ್ಟ ಬಯಲಲ್ಲಿ ನಿಂತು, ಅಂದ್ರೆ ಬಟ್ಟ ಬಯಲಿನಲ್ಲಿಯೂ ನಿಂತರೂ ಕೂಡ ಇಷ್ಟಲಿಂಗವ ಕಂಡಂತಿರಬೇಕು. ನೀವು ಕಾಡಿನಲ್ಲಿರ್ಲಿ, ಬಯಲಿನಲ್ಲಿರ್ಲಿ, ಮತ್ತೊಂದು ಪ್ರದೇಶದಾಗಿರ್ಲಿ, ಎಲ್ಲೇ ಇರ್ಲಿ, ಒಟ್ಟಾಗಿ ನಮ್ಮ ಕೈಯಲ್ಲಿ ಇಷ್ಟಲಿಂಗ ಇದೆ ಅಥವಾ ನಮ್ಮ ಆತ್ಮದಲ್ಲಿ ಅರಿವಿನ ಬೆಳಕಿದೆ ಅನ್ನುವುದನ್ನ ನಾವು ಮನಗಾಣಬೇಕು ಅಂತ ಅವರು ಹೇಳ್ತಾರೆ. ಅದಕ್ಕೆ ಗುರುವಿನ ಹಂಗೇಕೆ ನೋಡ್ರಿ, ಗುರುವಿಗೆ ಪ್ರಶ್ನೆ ಮಾಡುವಂತ ಧೈರ್ಯ ವಚನಕಾರರಲ್ಲಿತ್ತೆ. ಗುರುವಿನ ಹಂಗು ನಮಗೆ ಬೇಕಾಗಿಲ್ಲ, ನಮ್ಮ ಅರಿವಿನ ಒಂದು ಅಂತರಂಗವನ್ನ ನಾವು ಅರಿಬೇಕು. ಗುರುವಿಗೆ ಹಂಗಿನಲ್ಲಿ ನಾವು ಇರಬಾರ್ದು, ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ಅನ್ನುವಂತ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಲಿಂಗ ಪೂಜೆವೇಕೆ? ಲಿಂಗ ಪೂಜೆಗಿಂತಲೂ ಮಿಗಿಲಾಗಿರುವಂಥದ್ದು ಈ ಆತ್ಮ ಸೌಂದರ್ಯ, ಈ ಪರಮಾತ್ಮನ ಸೌಂದರ್ಯ, ಪರಮಾತ್ಮನ ಜೊತೆಗಿರುವಂತ ಬೆಸುಗೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಸಮಯದ ಹಂಗೇಕೆ? ನಾನು ಹೀಗೆ ಮಾಡ್ಬೇಕು, ಇವಾಗ್ಲೇ ಮಾಡ್ಬೇಕು, ನಾನು ಬೆಳಿಗ್ಗೆನೆ ಮಾಡ್ಬೇಕು ಅನ್ನುವಂಥದ್ದೇನು ಇಲ್ಲ. ನಿಮ್ಮ ಮನಸ್ಸು ಯಾವಾಗ ಆ ಪರಮಾತ್ಮನ ಜೊತೆ ಬೆಸಿಬೇಕು ಅಂತ ಅನಿಸ್ತದೋ ಆ ಸಮಯವನ್ನ ನೀವು ಪ್ರೀತಿಯಿಂದ, ಆತ್ಮೀಯತೆಯಿಂದ, ಸೌಹಾರ್ದತೆಯಿಂದ ಅವ್ರ ಜೊತೆಗೆ ಇದ್ರೆ ಅಷ್ಟೇನೆ ಪರಮಾತ್ಮ ನಿಮ್ಮ ಎಲ್ಲೇ ಇದ್ರೂ ಕೂಡ ನಿಮ್ ಜೊತೆಗೆ ಆತ ಬರ್ತಾರೆ ಅನ್ನುವಂತ ರೀತಿಯಲ್ಲಿ ಇಲ್ಲಿ ಅಮೋಘರಾಯಮ್ಮನವರು ಹೇಳ್ತಾರೆ. ಆತ್ಮದ ದರ್ಶನವೆಂದರೆ ತನ್ನನ್ನು ತಾನು ಅರ್ಥಿಕೊಳ್ಳುವಂಥದ್ದು. ಇಷ್ಟೇನೆ ಸರಳವಾಗಿ, ಬಹಳ ಸರಳವಾಗಿ ವಚನಗಳನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ವಚನಗಳಲ್ಲಿರುವಂತಹ ಅಂತರಂಗವನ್ನ ಅರಿಬೇಕಾದ್ರೆ ಅವ್ರು ಹೇಳ್ತಾರೆ, ಆತ್ಮದ ದರ್ಶನ ಅಂತಂದ್ರೆ ನಮ್ಮ ಒಳಗಿರುವಂತ ಅರಿವನ್ನ ಅರ್ಥ ಮಾಡ್ಕೋಬೇಕೇ ಹೊರತಾಗಿ ಬೇರೆದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಅರಿವು ಅನ್ನೋದೊಂದು ಬೆಳಕು. ಅರಿವು ಅಂತಂದ್ರೆ ಅದು ಬೆಳಕು. ಬೆಳಕು ಅಂದ್ರೆ ಜ್ಞಾನದ ಒಂದು ಮಾರ್ಗದಲ್ಲಿ ನಾವು ಹೋಗುವಂಥದ್ದು. ಬೆಳಗಿನ ಬೆಳಗು ಶರಣರ ಪುರದ ನಾಗಣ್ಣನವರು ಕೂಡ ಒಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ. ಅವು ಅಂದ್ರೆ ಆತ್ಮದ ಸೌಂದರ್ಯ ಅಂದ್ರೆ ಶೂನ್ಯ, ಅಂದ್ರೆ ಕೊನೆಗಿರುವಂತ ಒಂದು ಎತ್ತರದ ಸ್ಥಿತಿ, ಶೂನ್ಯದ ಸ್ಥಿತಿ. ಅಂದ್ರೆ ಈಗ ಮಂಜುಗಡ್ಡೆ ಶೂನ್ಯ ಸ್ಥಿತಿಗೆ ಬಂದಾಗ ಯಾವ ರೀತಿ ತಂಪಾಗುತ್ತೋ ಆ ರೀತಿ ಇಲ್ಲಿ ಶೂನ್ಯದ ಸ್ವರೂಪವಾಗಿರ್ತದೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಆ ಶೂನ್ಯದ ಸ್ಥಿತಿಯಲ್ಲಿಯೇ ನಮ್ಮ ಆತ್ಮದ ಅನುಭವವಾಗುತ್ತೆ. ಅನುಭವ ಅಲ್ಲ, ಅನುಭವವಾಗಿ ನಮ್ಗೆ ಕಾಣಿಸ್ತದೆ ಅನ್ನುವಂಥದ್ದು. ಅಂದ್ರೆ ಪರಮಾತ್ಮ ಅನ್ನುವಂಥದ್ದಕ್ಕೆ ಅವ್ರು ಹೇಳ್ತಾರೆ ಆನಂದ, ಪರಮಾನಂದ ಅಂತ ಹೇಳ್ತಾರೆ. ಅನಿರ್ವಾಚ್ಯವೇ ವಾಚ್ಯವಾಗಿ ಭಾವಿಸಲಿಲ್ಲದ ಬಯಲು ಅಗಮ್ಯವೇ ಮನವಾಗಿ ಆನಂದದೊಳಗಿಪ್ಪ ನೋಡ ಮಹಾಮಹಿಮ ಅಮರಗುಂಡದ ಮಲ್ಲಿಕಾರ್ಜುನ ನಿರಾಳ ನಿಶೂನ್ಯವೇ ತಾನಾಗಿ. ಶೂನ್ಯದ ಸ್ಥಿತಿ ಅಂದ್ರೆ ಯಾವುದೇ ಬೆಲೆ ಇರ್ಲಾರದಂತ ಸ್ಥಿತಿಗೆ ಅಂತ ನಾವು ಹೇಳ್ಬೋದು. ಅಂದ್ರೆ ಕೊನೆಗಿರುವಂತಹ, ಅದಕ್ಕಿಂತ ಮುಂದೆ ಯಾವುದೂ ಇಲ್ಲ. ಆ ಆತ್ಮವನ್ನ, ಆ ಪರಮಾತ್ಮನ ಜೊತೆಗಿರುವಂತಹ ಸಂಬಂಧವನ್ನ ಅದೇ ಕೊನೆಯಾಗಿಸುವಂತಹ ಒಂದು ನಿಲುವನ್ನ ನಾವಿಲ್ಲಿ ಈ ವಚನಗಳಲ್ಲಿ ನೋಡ್ಬೋದಾಗಿದೆ ಅಂತ ನಾವು ಹೇಳ್ಬೋದು. ಆತ್ಮದಲ್ಲಿ ಜ್ಯೋತಿಯೂ ಇದೆ, ಆತ್ಮದ ಪ್ರಕಾಶವೂ ಇದೆ. ಆತ್ಮದ ಸದಾ ಹೊಳೆಯುವಂಥದ್ದೇ ಈ ಅರಿವಿನ ಪ್ರಕಾಶ ಅನ್ನುವಂಥ ರೀತಿಯಲ್ಲಿ ಇನ್ನೊಂದು ಅಂಬಿಗರ ಚೌಡಯ್ಯನವರ ವಚನದಲ್ಲಿ ನಾವು ನೋಡ್ಬೋದು. ಜ್ಯೋತಿಯ 4ರೊಳಗೆ ಆತ್ಮ 5, ಆತ್ಮನೊಳಗೆ ಸಾಕಾರದೈದಾನೆ, ಸಾಕಾರದೊಳಗೆ ಸೂಕ್ಷ್ಮ 5, ಈಸುವ ನರಿದಾತಂಗೆ ಆ ಕಾಯ ಕೆಂಡದಂಗೆ ಅಂಬಿಗರ ಚೌಡಯ್ಯ. ನೋಡ್ರಿ, ಎಷ್ಟು ಆತ್ಮವನ್ನ ಪರಮಾತ್ಮನ ಜೊತೆಯಲ್ಲಿ ಬಹಳ ಎತ್ತರದ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಇವರು. ಆತ್ಮ 5 ಆನೆ ಅಂದ್ರೆ 5 ಆನೆಗಳ ಬಲವನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಅಂದ್ರೆ ಆನೆಗಳನ್ನ ನಾವು ಬಹಳ ಬೆಲೆ ಉಳ್ಳಂತ ಪ್ರಾಣಿ ಅಂತಾನೂ ಕೂಡ ನಾವು ಕರಿತೀವಿ. ಅದಕ್ಕೆ ಇನ್ನೊಂದು ಅರ್ಥದಲ್ಲಿಯೂ ಕೂಡ ನಾವು ಕರೀಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಜ್ಯೋತಿಯ 4ರೊಳಗೆ ಆತ್ಮದ 5 ಆನೆಯನ್ನ ಇಟ್ಟು, ಅಥವಾ
ಆ ಆತ್ಮದ ಒಂದು ನಿಲುವನ್ನ ಇಟ್ಟು ಅನ್ನೋ ರೀತಿಯಲ್ಲಿ ಕೂಡ ಅವರು ಈ ವಚನದ ಮೂಲಕ, ಅಂಬಿಗರ ಚೌಡಯ್ಯ ಅಂತಂದ್ರೆ ಬಹಳ ಕಠೋರವಾಗಿ ಹೇಳುವಂತ ಒಬ್ಬ ವ್ಯಕ್ತಿತ್ವ. ಅವರು ಕೆಟ್ಟದ್ದನ್ನ ಬಹಳ ಯಾವುದೇ ಮುಲಾಜಿಲ್ಲದೇನೆ ಖಂಡಿಸುವಂತಹ ವ್ಯಕ್ತಿತ್ವ ಉಳ್ಳಂತಹ ಅಂಬಿಗರ ಚೌಡಯ್ಯ, ನೀನು ನನಗೆ ನಂಬಿದ್ರೆ ನಾನು ದಡವನ್ನ ಸೇರಿಸಬಲ್ಲೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿರುವಂತ ಅಂಬಿಗರ ಚೌಡಯ್ಯನವರು ಅವರು ವಚನದ ಮೂಲಕ ಆತ್ಮ ಸೌಂದರ್ಯವನ್ನ ಹುಡುಕಿಕೊಂಡಿರುವಂತದ್ದು ಇಲ್ಲಿ ನಾವು ನೋಡಬಹುದಾಗಿದೆ. ಅಂಬಿಗರ ಚೌಡಯ್ಯನವರು ಆತ್ಮ ಸಂಘಾತಕ್ಕೆ ಕಾಯವು ಕಡೆದ ಕಾಯ ಅಂತ ಹೇಳಿ, ಅಂದ್ರೆ ಕಾಯದ ಜೊತೆಗೆ ಆತ್ಮವನ್ನ ಹುಡುಕುವಂತಹ ಕೆಲಸವನ್ನ ಮಾಡಬೇಕು. ನಾವು ಕಾಯವನ್ನ ಎಷ್ಟು ದಂಡಿಸೋದು ಅಂತಂದ್ರೆ ಶಿಕ್ಷೆ ಕೊಡುವಂಥದ್ದಲ್ಲ, ಆ ಪರಿಶುದ್ಧವಾದಂತಹ ಕಾಯಕವನ್ನ ಮಾಡುವಂಥದ್ದು. ಆ ಕಾಯಕದಲ್ಲಿಯೇ ನಾವು ಆತ್ಮ ಪರಮಾತ್ಮನ ಜೊತೆಗೆ ಬೆಸೆದುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಆ ಕಾಯವನ್ನ ನಾವು ಪ್ರಸಾದ ಕಾಯವನ್ನಾಗಿ ಮಾಡ್ಬೇಕು ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಪ್ರಸಾದ ಕಾಯ ಆದ್ಮೇಲೆ ಪ್ರಸನ್ನ ಕಾಯ ಆಗ್ಬೇಕು, ಅದು ಶಿವ ಸುಂದರವಾದ ಕಾಯ ಆಗಿ ಪರಿಣಮಿಸ್ತದೆ ಅನ್ನುವಂಥ ರೀತಿಯಲ್ಲಿ ಈ ವಚನದ ಮೂಲಕ ಕೊನೆಗೆ ಆತ್ಮ ಜ್ಯೋತಿಯನ್ನ ಬೆಳಗಿಸಿಕೊಂಡು ನಾವು ಪರಮಾತ್ಮನ ಜೊತೆಗೆ ಒಂದಾಗ್ಬೇಕು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಶರಣ ದಾಸೋಹದ ಸಂಗಣ್ಣನವರು ಮುತ್ತಿನ ನೀರು, ರತ್ನದ ಬೆಂಕಿ, ಕಾಮನ ಬಿಲ್ಲು, ಸಮುದ್ರದ ಹೊಳಪು ಇಂತಹ ಸುಂದರವಾದ ಆಕಾರಗಳನ್ನ ಆಧಾರವಾಗಿಟ್ಕೊಂಡು ಬಹಳ ಮಾರ್ಮಿಕವಾಗಿ ಒಂದು ವಚನವನ್ನ ಬರೆದಿದ್ದಾರೆ. ಮುತ್ತಿನ ನೀರಿನಂತೆ, ರತ್ನದ ಬೆಂಕಿಯಂತೆ, ಸುರ ಚಾಪದಂತೆ, ಶರದಿಯ ಹೊಳೆಯಂತೆ, ವರವಳಿದ ಶಿವಮೂರ್ತಿಯಂತೆ, ದೃಷ್ಟವಿದ್ದು ನತದೃಷ್ಟವಪ್ಪುದು ನಿಜ ನಿಷ್ಠನಂತೆ, ಸಾವಧಾನದ ಸಂಬಂಧ ಶಂಭುವಿನಿಂದಿತ್ತ ಸ್ವಯಂಭುವಿನಿಂದತ್ತ ಅತಿಬಳ ನೋಡ ಮಾತುಳ್ಳಂಗ ಮಧುಕೇಶ್ವರನು ಅಂಥೇಳಿ. ಅಂದ್ರೆ ಈ ವಚನ ಬಹಳ ಬಹಳ ಸೊಗಸಾಗಿ ಬಹಳ ಸರಳವಾಗಿ ತಿಳಿಸುವಂತ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಮುತ್ತಿನ ನೀರಿನಂತೆ, ಮುತ್ತು ಒಂದು ಸ್ವಾತಿಯ ಮಳೆ ಬಂದು ಆ ಚಿಪ್ಪಿನೊಳಗೆ ಹೋದಾಗ ಅದು ಮುತ್ತಾಗಿ ಪರಿಣಮಿಸ್ತದೆ. ಮಳೆ ಸಾಮಾನ್ಯವಾಗಿಯೇ ಇರ್ತದೆ, ಆದ್ರೆ ಆ ಸ್ವಾತಿಯ ಮುತ್ತು ಚಿಪ್ಪಿನಲ್ಲಿ ಹೋದಾಗ ಮಾತ್ರ ಆ ಮುತ್ತಿಗೆ ಒಂದು ಬೆಲೆ ಬರ್ತದೆ ಅನ್ನೋ ರೀತಿಯಲ್ಲಿ ಆತ್ಮವು ಪರಮಾತ್ಮನ ಅನ್ನುವಂತಹ ಸ್ವಾತಿಯ ಮುತ್ತಿನ ಚಿಪ್ಪಿನೊಳಗೆ ಹೋದಾಗ ಅಲ್ಲಿ ಆತ್ಮ ಪರಮಾತ್ಮ ಎರಡು ಒಂದಾಗಿ ಪರಮಾತ್ಮನಲ್ಲಿ ಲೀನವಾಗುವಂತ ಸ್ಥಿತಿಗೆ ಬರ್ತದೆ. ಅದು ಆತ್ಮ ಸೌಂದರ್ಯ ಅಂತ ನಾವು ವಚನಕಾರರ ದೃಷ್ಟಿಯಲ್ಲಿ ನೋಡ್ಬೋದಾಗಿದೆ. ರತ್ನದ ಬೆಂಕಿಯಂತೆ, ಬೆಂಕಿಯಲ್ಲಿ ಬೆಂದಿರುವಂತಹ ಬಂಗಾರವನ್ನು ಕೂಡ ನಾವು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಬಹುದಾಗಿದೆ. ಈ ರೀತಿ ಶರದಿಯ ಹೊಳೆಯಂತೆ, ಶರದಿಯೊಳಗೆ ಸೇರಿರುವಂತಹ ಒಂದು ಸಣ್ಣ ನದಿ ಆಗಿರ್ಬೋದು ಅಥವಾ ಕೆರೆ ಆಗಿರ್ಬೋದು. ಕೆರೆ ಹರಿದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನೀರಿನ ಒಂದು ಹಂಬಲ ಏನಿರ್ತದೆ ಅಂತಂದ್ರೆ ನಾನು ಸಮುದ್ರಕ್ಕೆ ಸೇರ್ಬೇಕು, ನಾನು ಅದ್ರ ಜೊತೆಗೆ ವಿಲೀನವಾಗ್ಬೇಕು ಅನ್ನುವಂತ ಆಸೆ ಏನಿರ್ತದಲ್ಲ, ಅದನ್ನ ಇಲ್ಲಿ ಆತ್ಮ ಮತ್ತು ಪರಮಾತ್ಮನ ಜೊತೆಗೆ ಬೆಸೆಯುವಂತಹ ಕೆಲಸ ವಚನಕಾರರು ಮಾಡಿದ್ದಾರೆ. ದೇಹದೊಳಗಿರುವ ಆತ್ಮ ಪರಿಯನ್ನ ಅರ್ತು ನಾವು ಬದುಕಬೇಕು. ಅದರ ಒಂದು ಈಗ ಜೇಡರ ದಾಸಿಮಯ್ಯನವರು ಕೂಡ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಮರದೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ, ಮರದೊಳಗಣ ಮಂದಾಗ್ನಿಯ ಉರಿಸದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪದ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗ ಆತ್ಮನಾರು ಕಾಣದಂತಿರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರೆಗಾದನಯ್ಯ ರಾಮನಾಥ. ಅಂದ್ರೆ ಕಟ್ಟಿಗೆಯೊಳಗೂ ಬೆಂಕಿ ಇದೆ, ಆತ್ಮ ಅನ್ನುವಂಥದ್ರಲ್ಲಿಯೂ ಕೂಡ ಪರಮಾತ್ಮನನ್ನ ಕಾಣುವಂತ ಹಂಬಲ ಇದೆ. ಆ ರೀತಿ ತುಪ್ಪವನ್ನ ನಾವು ಹಾಲಿನೊಳಗೆ ತುಪ್ಪವನ್ನ ಅದನ್ನ ಒಂದು ಪ್ರೊಸೆಸ್ ಇದೆ, ಒಂದು ಸಾಧನೆಯ ಒಂದು ಹಂತ ಇದೆ. ಮೊದಲು ಹಾಲನ್ನ ಕಾಸಿ ನಂತರ ಅದಕ್ಕೆ ಮೊಸರಿಗೆ ಹಾಕಿ ಅದನ್ನ ಹೆಪ್ಪ ಹಾಕಿ ಅದನ್ನ ಮೇಲೆ ಅದರ ನಂತರ ಅದ್ರ ಮೇಲಿರುವಂತಹ ಕೆನೆಯನ್ನ ತೆಗೆದು ಮಜ್ಜಿಗೆ ಮಾಡಿ ಅದರ ಬೆಣ್ಣೆ ತೆಗೆದು ತುಪ್ಪ ಮಾಡುವಂತಹ ಪ್ರೊಸೆಸ್ ಇದೆ. ಆದ್ರೆ ತುಪ್ಪ ನಮ್ ಕಣ್ಣಿಗೆ ಕಾಣಿಸೋದಿಲ್ಲ. ಅದೇ ರೀತಿ ಕಟ್ಟಿಗೆಯೊಳಗೂ ಕೂಡ ಆ ಕಟ್ಟಿಗೆಗೆ ನಾವು ಬೆಂಕಿ ಹಚ್ಚುವವರೆಗೂ ಅದರೊಳಗೆ ಬೆಂಕಿ ಇದೆ ಅನ್ನುವಂಥದ್ದು ಹೇಗೆ ಕಾಣಿಸೋದಿಲ್ವೋ, ಅದೇ ತರ ನಮ್ಮ ಆತ್ಮದಲ್ಲಿ ಪರಮಾತ್ಮನಿದ್ದಾನೆ ಅನ್ನುವಂಥದ್ದಕ್ಕೆ ನಮ್ಮ ಸಾಧನೆಯ ಅವಶ್ಯಕತೆ ಇದೆ. ಆ ಸಾಧನೆ ಒಂದು ರೀತಿಯ
ಪರಮಾತ್ಮನ ಹತ್ರ ಹೋಗೋದಕ್ಕೆ ಮಾರ್ಗದರ್ಶಿ ಅಂತ ನಾವು ಹೇಳ್ಬೋದು. ಅದೇ ಪೂಜೆ ಪುನಸ್ಕಾರ ಆ ರೀತಿಯ ಒಂದು ಸಾಧನೆಯ ಮುಖಾಂತರ ನಾವು ಹೋಗ್ಬೇಕಾಗ್ತದೆ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ಬೇಕಾಗ್ತದೆ ಅನ್ನುವಂಥದ್ದು. ಶರೀರದೊಳಗ ಆತ್ಮವನ್ ಅರಿಯದಂತಿರಿಸಿದೆ. ಶರೀರದೊಳಗೆ ಆತ್ಮ ಇದೆ, ಅದನ್ನ ನಾವು ಅರಿಬೇಕಾದ್ರೆ ಅದು ಬಹಳ ಮುಖ್ಯ ಆಗಿರ್ತದೆ. ಅದನ್ನ ಅರಿಬೇಕಾದ್ರೂ ಕೂಡ ನಾವು ಸಾಧನೆಯನ್ನ ಮಾಡ್ಬೇಕಾಗ್ತದೆ. ನೀವು ಅರಿವಿನ ಬೆಳಕಿನಲ್ಲಾದ್ರೂ ಹೋಗಿ ಅಥವಾ ನೀವು ಯಾವುದೇ ಸಾಧನೆಯ ಮಾರ್ಗವನ್ನ ಹಿಡಿದುಕೊಂಡ್ರು ಕೂಡ ನಿಮಗೆ ಪರಮಾತ್ಮ ಅಲ್ಲಿ ಸಿಗ್ತಾನೆ ಅನ್ನುವಂಥದ್ದನ್ನ ಈ ಶರಣರು ಹೇಳಲಿಕ್ಕೆ ಬಯಸ್ತಾರೆ, ಅಥವಾ ವಚನಕಾರರು ಹೇಳಲಿಕ್ಕೆ ಬಯಸ್ತಾರೆ ಅಂತ ನಾವು ಹೇಳ್ಬೋದು. ಶರಣ ಆದಯ್ಯನವರು ಕೂಡ ಆತ್ಮವನ್ನ ಜ್ಯೋತಿಗೆ ಹೋಲಿಸಿದ್ದಾರೆ ಅಂತ ನಾವು ಹೇಳ್ಬೋದು. ಅದು ಹೇಗೆ ಅಂತಂದ್ರೆ, ಅಂತರಂಗದ ಆತ್ಮ ಜ್ಯೋತಿ ಬಹಿರಂಗವ ಮುಟ್ಟಿದುದು ನೋಡ, ಓದುವಾಂದಿಗೆ ನಿಲುಕದು ಶ್ರುತಿ ಸ್ಮೃತಿಗಳಿಗೆ ಅಳವಡದು ನೋಡಯ್ಯ ಅನ್ನುವಂಥದ್ದು. ಸ್ಮೃತಿಗಳಿಗೆ ಅಂದ್ರೆ ನಮ್ಮ ಬುದ್ಧಿಗೆ ನಿಲುಕಲಾರದಂತಹ ಒಂದು ಆತ್ಮದ ಜ್ಯೋತಿ ಇದೆ. ಆ ಪರಮಾತ್ಮನಲ್ಲಿ ಆ ಅರಿವನ್ನ ನಾವು ಅರ್ಥಕೋಬೇಕಾದ್ರೆ ನಾವು ಒಂದ್ ರೀತಿಯ ಕಷ್ಟವನ್ನ ಇಷ್ಟವನ್ನ ಆಗಿಸಿಕೊಂಡು ಆ ಪರಮಾತ್ಮನಲ್ಲಿಗೆ ಹೋಗ್ಬೇಕಾಗಿರುವಂಥದ್ದು ಒಂದು ಸಾಧನೆಯ ಮುಖಾಂತರ ಅನ್ನುವಂಥದ್ದು. ಆ ಸಾಧನೆ ಕಾಯಕದ ಮುಖಾಂತರ ಆಗಿರ್ಬೋದು, ಜ್ಞಾನದ ಮುಖಾಂತರ ಆಗಿರ್ಬೋದು, ಇನ್ನಿತರ ಮಾರ್ಗಗಳ ಮುಖಾಂತರವೂ ಕೂಡ ನಾವು ಪರಮಾತ್ಮನನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅಂತರಂಗದ ಆತ್ಮ ಜ್ಯೋತಿಯನ್ನ ಬಹಿರಂಗವಾಗಿ ಮುಟ್ಟುವಂಥದ್ದು. ಎಲ್ಲಾ ಶರಣರು ಕೂಡ ಅಂತರಂಗದ ಆತ್ಮವನ್ನು ಬಹಿರಂಗಕ್ಕೆ ತೆಗೆದುಕೊಂಡು ಬರ್ರಿ ಅಂತಾನೆ ಹೇಳ್ತಾರೆ. ಅಂದ್ರೆ ನಾವು ಎಲ್ಲ ಪಂಚೇಂದ್ರಿಯಗಳನ್ನ ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು. ಈಗ ಮಗು ಒಂದು ವಚನವನ್ನ ಹೇಳ್ತಲ್ಲ, ಅಂದ್ರೆ ನಮ್ಮ ಬಸವಣ್ಣನವರದು ಸಪ್ತಸೂತ್ರಗಳನ್ನ ಇಟ್ಕೊಂಡು ಆ ಸಪ್ತಸೂತ್ರಗಳನ್ನ ನಾವು ಅಳವಡಿಸಿಕೊಂಡದ್ದೇ ಆದಲ್ಲಿ ನಾವು ಪರಮಾತ್ಮನಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಆದ್ರೆ ಈಗಿನ ಕಾಲದಲ್ಲಿ ಆ ವಚನವನ್ನ ಅಪ್ಪಿಕೊಳ್ಳುವಂಥದ್ದು ಬಹಳ ಕಷ್ಟವಾಗಿರುವಂಥದ್ದು. ಆದ್ರೂ ಕೂಡ ಒಂದೊಂದಾಗಿ ಮಾನವ ಅವುಗಳನ್ನ ಅಳವಡಿಸಿಕೊಂಡದ್ದೇ ಆದರೆ ಅದನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ, ಆ ಪರಮಾತ್ಮನಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಂದ್ರೆ ನೀವು ನಂಗೆ ಪ್ರಶ್ನೆ ಕೇಳ್ಬೋದು, ಮೇಡಮ್ ಹಾಗಿದ್ರೆ ನೀವು ಈ ಸಪ್ತ ಸೂತ್ರಗಳಲ್ಲಿ ಒಂದಾದ್ರೂ ನೀವು ಬಳಸ್ತೀರಾ ಅಂತ. ಹೌದು, ನಾನು ಕೂಡ ನನ್ನಿಂದ ಎಷ್ಟು ಸಾಧ್ಯವಿದೆಯೋ ಅಷ್ಟನ್ನ ನಾನು ಬಳಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಅದೇ ರೀತಿ ಸೌರಾಷ್ಟ್ರದ ಸೋಮೇಶ್ವರ ಲಿಂಗದ ಅನುಸಂಧಾನದಲ್ಲಿ ಮಿಂದದ್ದು ನೋಡ ಅನ್ನುವಂಥ ವಚನದಲ್ಲಿಯೂ ಕೂಡ ಮಣ್ಣು, ದೇಹ, ಈ ಹೊನ್ನು, ಈ ಹೆಣ್ಣು ಅನ್ನುವಂಥದ್ದನ್ನ ಈ ಒಂದು ಮೋಹದಿಂದ ನಾವು ಮುಕ್ತಿಯಾದಾಗ, ಹೆಣ್ಣು ಹೊನ್ನು ಈ ದೇಹ, ಈ ಶರೀರ, ಇವುಗಳಿಂದೆಲ್ಲ ಮುಕ್ತಿಯಾದಾಗ ನಮಗೆ ಆತ್ಮ ಪರಮಾತ್ಮನಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಏನೇ ಜಗಳಗಳಿದ್ರು, ಏನೇ ತೊಂದರೆಗಳಿದ್ರು, ಈ ಒಂದು 4 ಅಂಶಗಳಿಂದಲೇ ಈ ಸಮಾಜದಲ್ಲಿ, ಈ ಸಂಸಾರದಲ್ಲಿ, ಈ ಜಗತ್ತಿನಲ್ಲಿ ಜಗಳಗಳು, ಗಲಾಟೆಗಳು ಆಗುವಂಥದ್ದು. ಇವುಗಳನ್ನ ಮೀರಿ ನಿಂತಾಗ ಮಾತ್ರ ನಾವು ಪರಮಾತ್ಮನನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಮೊಳಗೆ ಮಾರಯ್ಯ ಶರಣರು ಕೂಡ ಮಣ್ಣು ದೇಹ, ಹೊನ್ನು ಪ್ರಾಣ, ಹೆಣ್ಣು ಸಕಲ ಪ್ರಪಂಚ, ಈ ಮೂರರೊಳಗೆ ಒಂದು ಬಿಟ್ಟೊಂದ ಹಿಡಿದೇನೆಂದೆಡೆ ಹಿಂಗಲಿಲ್ಲ ನಿಷ್ಕಳಂಕ ಮಲ್ಲಿಕಾರ್ಜುನ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಒಂದನ್ನು ಬಿಟ್ಟು ಒಂದನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲವನ್ನ ತ್ಯಾಗವನ್ನ ಮಾಡ್ಲಿಕ್ಕೆ ಸಾಧ್ಯ ಆದಾಗ ಮಾತ್ರ ನಾವು ಪರಮಾತ್ಮನಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಬಸವಣ್ಣನವರ ಒಂದು ವಚನ ಕೂಡ ಇದೆ. ಆ ವಚನದಲ್ಲಿ ನಾವು ಆತ್ಮ ಸೌಂದರ್ಯವನ್ನ ಹೇಗೆ ನೋಡೋದು ಅಂತಂದ್ರೆ, ಅಂತರಂಗದಲ್ಲಿರುವಂತಹ ಪರಮಾತ್ಮನನ್ನ ಶುದ್ಧೀಕರಿಸುವುದು ಕೂಡ ಸೌಂದರ್ಯದ ಒಂದು ಪರಿಯಾಗಿದೆ ಅಂತ ಅವ್ರು ಹೇಳಿಕ್ ಬಯಸ್ತಾ ಇದ್ದಾರೆ. ಹುತ್ತವ ಬಡಿದಡೆ ಹಾವು ಸಾಯಬಲ್ಲದೆ ಅಯ್ಯ. ನಮ್ಗೆ ಹಾವನ್ನ ಸಾಯಿಸೋದು ಅಂದ್ರೆ ಪ್ರಾಣಿ ಹಿಂಸೆ ಮಾಡೋದು ತಪ್ಪು, ನಾನು ಅದನ್ನ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ವಚನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಹುತ್ತವ ಬಡಿದಡೆ ಅಂದ್ರೆ ಮೇಲೆ ಕಟ್ಟಿರುವಂತಹ ಒಂದು ಮನೆಯನ್ನ ನಾವು ಒಡೆದು ಹಾಕಿದಾಗ ಅಲ್ಲಿರುವಂತಹ ಹಾವು ಸಾಯ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳ್ತಾರೆ. ಹಾವು ಸಾಯಬಲ್ಲದೆ ಅಯ್ಯ, ಅಘೋರ ತಪವ ಮಾಡಿದಡೇನು. ನಾವು ಎಷ್ಟೇ ತಪಸ್ಸನ್ನ ಮಾಡಿದ್ರೆ ಏನು,
ಅಂತರಂಗ ಶುದ್ಧವಿಲ್ಲದವನೆಂತೂ ನಂಬನಯ್ಯ ಕೂಡಲ ಸಂಗಮ ದೇವ. ನೋಡ್ರಿ ಎಷ್ಟು ಸರಳವಾಗಿ, ಎಷ್ಟು ಸರಳ ಉದಾಹರಣೆಗಳ ಜೊತೆಗೆ ಬಸವಣ್ಣನವರಿಲ್ಲಿ ಆತ್ಮದ ಸೌಂದರ್ಯವನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಂದ್ರೆ ಉತ್ತವ ಬಡಿದಡೆ ಹಾವು ಸಾಯುವುದಿಲ್ಲ, ಅದೇ ರೀತಿ ಅಘೋರ ತಪವನ್ನು ಕೂಡ ಮಾಡಿದ್ರೆ ನಮಗೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಅಂತರಂಗವನ್ನು ಶುದ್ಧ ಮಾಡ್ಕೋಬೇಕು. ಬಹಿರಂಗಕ್ಕಿಂತಲೂ ಅಂತರಂಗಕ್ಕೆ ಬಹಳ ಮಹತ್ವವನ್ನ ಕೊಟ್ಟಿರುವಂತ ಈ ಶರಣರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಅಂತರಂಗ ಶುದ್ಧಿಯನ್ನು ಅರಿತವರಿಗೆ, ಅಲ್ಲಿ ದೇವರನ್ನ ನಂಬಿದರವರಿಗೆ ಮಾತ್ರ ನಾವು ಕೂಡಲ ಸಂಗಮ ದೇವನನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ. ಕೂಡಲ ಸಂಗಮ ದೇವ ಅಂದ್ರೆ ಪರಮಾತ್ಮ ಅಂತ ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳುವಂಥದ್ದು. ಆರಿಷಡ್ ವರ್ಗಗಳನ್ನ ತ್ಯಜಿಸುವಂಥದ್ದು, ಅವುಗಳಿಂದ ನಾವು ಮುಕ್ತಿಯನ್ನ ಹೊಂದಿದಾಗ ಆತ್ಮ ಪರಮಾತ್ಮನಲ್ಲಿ ಲೀನವಾಗ್ಲಿಕ್ಕೆ ಸಾಧ್ಯವಿದೆ ಅನ್ನುವಂತಹ ಆತ್ಮ ದರ್ಶನವನ್ನ ಮಾಡ್ಲಿಕ್ಕೆ ಇನ್ನೊಂದು ವಚನವನ್ನ ನೋಡೋದಾದ್ರೆ, ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ, ಕ್ರೋಧವೇಕೋ ಶರಣ ವೇದ್ಯವನ್ನೆನಿಸುವಂಗೆ, ಲೋಭವೇಕೋ ಭಕ್ತಿಯ ಲಾಭ ಬಯಸುವಂಗೆ, ಮೋಹವೇಕೋ ಪ್ರಸಾದ್ಯ ವೈದ್ಯವೆನಿಸುವಂಗೆ, ಮದ ಮತ್ಸರ ಉಳ್ಳವಂಗೆ ಹೃದಯ ಶುದ್ಧವೆಲ್ಲಿಯದೋ ಹದುಳಿಗರಾದಪ್ಪ ಕೂಡಲ ಸಂಗಮ ದೇವ. ಅಂದ್ರೆ ನಮ್ಮ ಹತ್ರ ಇರುವಂತ ಅರಿಷಡ್ ವರ್ಗಗಳನ್ನು ಮೊದಲು ನಾವು ತ್ಯಜಿಸ್ಬೇಕು. ಆ ಅರಿಷಡ್ ವರ್ಗಗಳಿಂದಲೇ ನಮಗೆ ಬಹಳಷ್ಟು ತೊಂದರೆಗಳಾಗ್ತವೆ. ಅವುಗಳಿಂದಲೇ ನಾವು ಬಹಿರಂಗವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ, ಅಂತರ್ಮುಖಿ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಾಧನೆಯ ಹಾದಿಯನ್ನ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇವುಗಳನ್ನ ತ್ಯಜಿಸಿ ಮುಂದೆ ಹೋದಾಗ ಮಾತ್ರ ನಾವು ಈ ಪರಮಾತ್ಮನನ್ನ ಒಂದಾಗ್ಲಿಕ್ಕೆ ಸಾಧ್ಯ ಇದೆ, ಈ ಪರಮಾತ್ಮನ ಆತ್ಮವನ್ನ ಹರಿಲಿಕ್ಕೆ ಸಾಧ್ಯ ಇದೆ, ಅಲ್ಲಿ ಸೌಂದರ್ಯವನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಹೀಗೆ ಅನೇಕ ವಚನಗಳನ್ನ ಇಟ್ಕೊಂಡು ಒಂದು ತಾಸು 2 ತಾಸು ಉಪನ್ಯಾಸ ಕೊಡೋದಕ್ಕಿಂತಲೂ ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಇತರರಿಗೆ ಅಳವಡಿಸುವ ರೀತಿಯಲ್ಲಿ ಅಥವಾ ಆ ಮಾರ್ಗದಲ್ಲಿ ಸಾಧನೆಯನ್ನ ಮಾಡಿದಾಗ ಮಾತ್ರ ಈ ವಚನಗಳಿಗೆ ಸಾರ್ಥಕತೆ ಬರ್ತದೆ ಅನ್ನುವಂಥದ್ದನ್ನ ಹೇಳ್ತಾ, ಈ ವಚನಗಳನ್ನ ಆತ್ಮ ಸೌಂದರ್ಯ ಅಷ್ಟೇ ಅಲ್ದೇನೆ ನೈಸರ್ಗಿಕ ಸೌಂದರ್ಯದಲ್ಲಿಯೂ ನೋಡ್ಬೋದು, ಭೌತಿಕ ಸೌಂದರ್ಯದಲ್ಲಿಯೂ ನೋಡ್ಬೋದು, ಆಮೇಲೆ ಆತ್ಮ ಮೌಲ್ಯಗಳ ಮೂಲಕವೂ ಕೂಡ ನೋಡ್ಬೋದು. ಅನೇಕ ದೃಷ್ಟಿಗಳನ್ನ ಇಟ್ಕೊಂಡು ವಚನಗಳ ಅಧ್ಯಯನವನ್ನ ಮಾಡ್ಬೋದು. ಈ ವಚನಗಳು ಒಬ್ಬರ ಸ್ವತ್ತಲ್ದೇನೆ ಯಾರ್ಯಾರ ನಿಲುವಿಗೆ ನಿಲುಕುತ್ತವೆಯೋ ಅವರವರ ನಿಲುವಿಗೆ ತಕ್ಕ ಹಾಗೆ ಅವುಗಳ ಪರಿವರ್ತನೆಯನ್ನು ಹೊಂತ ಹೋಗ್ತವೆ ಅನ್ನುವಂಥದ್ದನ್ನ ಹೇಳ್ತಾ, ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಅವರಿವರನ್ನದೇ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನಗೆ ಸಹಕಾರ ನೀಡಿರುವಂತ ಎಲ್ಲರಿಗೂ ವಂದನೆಯನ್ನ ಸಲ್ಲಿಸ್ತಾ, ಈ ಆತ್ಮ ಸೌಂದರ್ಯದ 4 ವಿಚಾರಗಳನ್ನ ಮಾತಾಡ್ಲಿಕ್ಕೆ ನನ್ನ ಅರಿವಿನ ಒಂದು ಮಿತಿಯಲ್ಲಿ ನಾನು ಮಾತಾಡಿದ್ದೀನಿ. ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದವನ್ನ ಅರ್ಪಿಸಿ ನನ್ನ ಮಾತಿಗೆ ವಿರಾಮವನ್ನ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೀವನವೆಂಬ ಹಾಲಿಗೆ ಗುರುಕರ್ಣೆ ಎಂಬ ಹೆಪ್ಪಿಟ್ಟಾಗ ಹಸನಾದ ಮನಸ್ಸಿನ ಕೆನೆ ಮೊಸರಾಗುತ್ತದೆ. ಸದಾಚಾರವೆಂಬ ಕಡಗೋಲಿನಿಂದ ಅದನ್ನು ಕಡಿದಾಗ ಅನುಭವದ ಬೆಡ್ಡೆ ಆನಂದದ ತುಪ್ಪ ದೊರೆಯುತ್ತದೆ. ಅದರ ಅಮೃತವನ್ನು ಉಣಿಸಲು ಬಂದಿರತಕ್ಕಂತ ಶರಣರ ವಚನಗಳು ಅನುಭವ ಎಂಬ ಸಪ್ತ ಸಾಗರಗಳ ಸಂಗಮವಿದ್ದಂತೆ. ಅದರ ಆಳಕ್ಕೆ ಇಳಿದು ಅನೇಕ ಶರಣೆಯರ ವಚನಗಳನ್ನು ತೆಗೆದುಕೊಂಡು ಅನುಭವದ ಅಡಿಗೆ ಮಾಡಿ ಸ್ವಾನುಭವದ ಅರ್ಥವನ್ನಿಟ್ಟು ರಸದೌತಣವೆಂಬ ತಮ್ಮ ಅನುಭವದ ನುಡಿಗಳನ್ನು ಉಣಬಡಿಸಿದ ಶರಣೆ ಡಾಕ್ಟರ್ ಎಂ ಮಕ್ತುಂಬಿ ಸಹೋದರಿಯವರಿಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಸಹೋದರಿ. ಬಹಳ ಸಂತೋಷ ಅನಿಸ್ತದ. ಸುಂದರವಾಗಿ ಶರಣರ ವಚನಗಳ ಆತ್ಮ ಸೌಂದರ್ಯ ವಿಷಯ ಕುರಿತು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ತಮಗೆ ಅಂತರಾಳದ ಮನ ತುಂಬಿ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ತಮಗೂ ಕೂಡ ನಮ್ಮನ್ನು ಕರೆದು ಮಾತಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ತಮ್ಗೆ ಕೃತಜ್ಞತೆಗಳು. ಶರಣಾರ್ಥಿಗಳು. ಈಗ ಮುಂದಿನ ಕಾರ್ಯಕ್ರಮ ಸಂವಾದ ಹಾಗೂ ಶರಣ ಸಮರ್ಪಣೆ. ಶರಣ ಶ್ರೀ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಈ ಸಹೋದರರು ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ.
ಶರಣಾರ್ಥಿಗಳು. ಒಂದು ಉತ್ತಮವಾದ ಉಪನ್ಯಾಸವನ್ನ ಇವತ್ತು ಕೇಳಿದ್ವಿ. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ವಿದ್ವಾಂಸರು ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ಈಗ ಸಮಯ. ಮೊದಲನೇದಾಗಿ ಶಿವಪ್ರಕಾಶ್ ಅವರು ಜಾಯ್ನ್ ಆಗಿದ್ದಾರೆ. ಮಾತಾಡ್ತೀರಾ ಸರ್? ಶಿವಪ್ರಕಾಶ್ ಸರ್. ಶರಣಾರ್ಥಿಗಳು ಸರ್. ವಿಜಯಕುಮಾರ್ ಸರ್, ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಸೇರುವಂತಹ ಎಲ್ಲ ಶರಣರಿಗೂ ಶರಣಾರ್ಥಿಗಳು ನೀಡ್ತಾ ಬಹಳ ಒಂದು ಸುಂದರವಾದ ಉಪನ್ಯಾಸವನ್ನ ಡಾಕ್ಟರ್ ಮುಕ್ತುಂಬಿ ಅವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೇಕಾಗತ್ತೆ. ಇಲ್ಲಿ ಮನುಷ್ಯನ ಸ್ಥೂಲ ದೇಹಕ್ಕೆ ಹೇಗೆ ಸೌಂದರ್ಯ ಮುಖ್ಯವಾಗುತ್ತೋ ಅಥವಾ ಸೌಂದರ್ಯ ಪ್ರಜ್ಞೆ ಸ್ಥೂಲ ದೇಹಕ್ಕೆ ಸೀಮಿತವಾದ್ದು, ಹಾಗಿದ್ರೆ ಸೂಕ್ಷ್ಮ ದೇಹದ ಸೌಂದರ್ಯ ಯಾವುದು? ಸೂಕ್ಷ್ಮ ಮತ್ತು ಕಾರಣ ದೇಹದ ಸೌಂದರ್ಯ ನಮಗೆ ದೊರೆಯುವಂಥದ್ದು ಆತ್ಮ ಸೌಂದರ್ಯ ಅಂತ ಹೇಳ್ತೇವೆ. ಹಾಗಿದ್ರೆ ಸ್ಥೂಲ ದೇಹದ ಸೌಂದರ್ಯವನ್ನ ನಾವು ಕನ್ನಡಿಯಲ್ಲಿ ಅಂದರೆ ದರ್ಪಣದಲ್ಲಿ ನಾವು ಕಂಡ್ಕೊಳ್ಬಹುದು. ಕನ್ನಡಿಯನ್ನ ನೋಡಿದಂತಹ ವ್ಯಕ್ತಿ ತನ್ನ ಸ್ಥೂಲ ಸೌಂದರ್ಯದ ಅಂದಾಜನ್ನ ಮಾಡಬೇಕಾಗತ್ತೆ, ತನ್ನ ಬಾಹ್ಯ ಸೌಂದರ್ಯದ ಅಂದಾಜನ್ನ ಮಾಡ್ತಾನೆ. ಆದ್ರೆ ಆತ್ಮ ಸೌಂದರ್ಯದ ಅಂದಾಜೇನಿದ್ದೀತು? ಆತ್ಮ ಸೌಂದರ್ಯವನ್ನ ನಾವು ನಿಖರಪಡಿಸ್ಕೊಡ್ಲಿಕ್ಕೆ, ನನ್ನ ಆತ್ಮ ಸೌಂದರ್ಯವನ್ನ ನಾನು ನೋಡ್ಲಿಕ್ಕೆ ಯಾವ ಮಾನದಂಡಗಳಿದೆ, ಯಾವ ಕನ್ನಡಿಯನ್ನು ನೋಡ್ಬೇಕಾದೀತು? ಅಲ್ಲಿ ಬರುವಂತಹ ಕನ್ನಡಿ ವಚನಗಳ ದರ್ಪಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ವಚನಗಳನ್ನ ದರ್ಪಣವನ್ನ ಹಿಡಿದ್ಬಿಟ್ಟು ನನ್ನ ಆತ್ಮ ಸೌಂದರ್ಯನ ನಾನು ಪರೀಕ್ಷಿಸಬೇಕಾಗತ್ತೆ. ಡಾಕ್ಟರ್ ಮುಕ್ತಂಬೆಯವರು ಹೇಳಿದಂತ ಅನೇಕ ಶರಣರ ವಚನಗಳ ಬೆಳಕಿನಲ್ಲಿ ನನ್ನ ಆತ್ಮ ಸೌಂದರ್ಯದ ಬಹುದೊಡ್ಡ ನಿರೀಕ್ಷೆಗೆ ನನ್ನನ್ನು ನಾನು ಒಟ್ಟಿಕೊಳ್ಬೇಕಾಗತ್ತೆ. ಅವ್ರಾಗ್ಲೇ ಹೇಳಿದಾಗೆ ಬಸವಣ್ಣವರ ಸಪ್ತಕಗಳ ಮಾತೇ ಇರಲಿ, ಕಳಬೇಡ ಕೊಳಬೇಡ ಎನ್ನುವಂತಹ ಒಂದು ಸ್ವರ್ಣಮಯ ಪದಗಳ ವಚನದಲ್ಲಿ ಆ ವಚನವನ್ನು ಓದ್ತಾ ಹೋದಾಗೆ ಆ ವಚನದ ದರ್ಪಣದಲ್ಲಿ ನನ್ನ ಆತ್ಮ ಸೌಂದರ್ಯವನ್ನ ನಾನು ಹುಡುಕಬೇಕಾಗತ್ತೆ. ಆ ಸಪ್ತಕಗಳಲ್ಲಿ ಒಂದಾದರೂ ಸಪ್ತಕಕ್ಕೆ ನನ್ನ ಸೌಂದರ್ಯ ಸಾಟಿ ಆದೀತೆ ಎನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಹಾಗಾಗಿ ಶರಣರ ಪ್ರತಿಯೊಂದು ವಚನಗಳು ನೋಡಿ ಭೌತಿಕ ದೇಹವನ್ನ ನೋಡಿಕೊಳ್ಳಿಕ್ಕೆ, ಬಾಹ್ಯ ಸೌಂದರ್ಯನ ಅಂದಾಜು ಮಾಡಲಿಕ್ಕೆ ನಮ್ಮಲ್ಲಿ ಇರುವಂತಹ ಕನ್ನಡಿ ಒಂದೇ. ಕನ್ನಡಿಗಳು ಬೇರೆ ಬೇರೆ ಇದ್ದಿರಬಹುದು, ಆದರೆ ಕನ್ನಡಿಗಳ ಫಿಸಿಕ್ಸ್ ಅಂತ ನಾವು ಹೇಳ್ತೇವೆ, ಭೌತಿಕತನ ಅಥವಾ ಭೌತಶಾಸ್ತ್ರ ಒಂದೇ. ಕನ್ನಡಿ ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಅದು ಕನ್ನಡಿಯೇ. ಆದರೆ ವಚನ ಸಾಹಿತ್ಯದಲ್ಲಿ, ಶರಣ ಸಾಹಿತ್ಯದಲ್ಲಿ ನಮಗೆ ಸುಮಾರು 26,000ಕ್ಕಿಂತ ಮೀರಿದ ಹೆಚ್ಚು ದರ್ಪಣಗಳು ದೊರೆಯುತ್ತೆ. ಪ್ರತಿಯೊಂದು ದರ್ಪಣದಲ್ಲೂ ಕೂಡ ನಮ್ಮ ಆತ್ಮ ಸೌಂದರ್ಯವೇ ಆ ವಚನಕ್ಕೆ ನಿಲುಕುವಂತ ಸೌಂದರ್ಯವಾಗಿ ಬೆಳೆಯುತ್ತಿದೆ ಎನ್ನುವಂಥದ್ದು ಮುಖ್ಯವಾಗುತ್ತೆ. ನೋಡಿ, ಆತ್ಮದ ಪರಿಕಲ್ಪನೆ ಅಂದ್ರೆ ಲಿಂಗಾಯತರಿಗೆ ಅಥವಾ ಶರಣ ಧರ್ಮದ ಅನುಯಾಯಿಗಳಿಗೆ ಆತ್ಮ ಅಂದರೆ ಅರಿವು. ನಮ್ಮ ಅರಿವೇ ಆತ್ಮವಾಗಿ ನಿಲ್ಲುತ್ತೆ. ಆತ್ಮ ಒಂದು ದೇಹದಲ್ಲಿದ್ದಾಗಲೇ ಅದು ಆತ್ಮ ಅನಿಸುತ್ತೆ, ದೇಹ ನಶಿಸಿದ ನಂತರ ಅದು ಬಯಲಾಗುತ್ತೆ. ಆತ್ಮ ಪರಮಾತ್ಮನನ್ನು ಸೇರುತ್ತೆ. ಇದು ಪರಮಾತ್ಮನ ಒಂದು ಅಂಶವಾದ ಕಾರಣ ಭೌತಿಕ ದೇಹದೊಳಗೆ ಇರುವವರಿಗೂ ಕೂಡ ಅದು ಒಂದು ಅರಿವಿನ ಪ್ರಜ್ಞೆಯಾಗಿ ಸಾವಿನ ನಂತರ, ಲಿಂಗೈಕ್ಯದ ನಂತರ ಅದು ಮಹಾ ಅರಿವಿನಲ್ಲಿ ಸಮಾಗಮವಾಗುತ್ತೆ. ಹಾಗಾಗಿ ಇಂತಹ ಮಹಾ ಅರಿವಿನಲ್ಲಿ ಸಮಾಗಮವಾಗುವಂತಹ ನನ್ನ ಅರಿವಿಗೆ ಅಥವಾ ಆತ್ಮಕ್ಕೆ ಯಾವ ಸೌಂದರ್ಯ ಪ್ರಜ್ಞೆಯನ್ನ, ಯಾವ ಆತ್ಮ ಪ್ರಜ್ಞೆಯನ್ನ ನಾನು ತುಂಬಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನೋಡಿ, ಭೌತಿಕ ಸೌಂದರ್ಯಕ್ಕೆ ಸೀಮಿತತೆಗಳಿದೆ, ಸುಮಾರು ಆಯುವಿನ ಒಂದು ನಿಬಂಧನೆಗಳಿದೆ. ಯೌವನದಲ್ಲಿದ್ದಂತಹ ಸೌಂದರ್ಯ ಪ್ರಾಯಶಃ ಅಲ್ಲ, ಬಹುಶಃ ಕೂಡ ಅಲ್ಲ, ಸರಾಸರಿಯಾಗಿ ಖಡಾಖಂಡಿತವಾಗಿ ನಾವು ವಯಸ್ಸಾಗುತ್ತಾ ಹೋದಾಗೆಲ್ಲ ಆ ಸೌಂದರ್ಯ ಮಾಸಿ ಹೋಗುತ್ತೆ. ಆದರೆ ನನ್ನ ಆತ್ಮ ಸೌಂದರ್ಯ ಏನಿದೆಯಲ್ಲ ಅದರ ಸ್ವರೂಪವೇ ಬೇರೆ. ಅದು ಮುದಿತನವನ್ನ ಒಲ್ಲದಂತಹ ಸೌಂದರ್ಯ, ಸಾವನ್ನ ಒಪ್ಪದಂತಹ ಸೌಂದರ್ಯ. ಆ ಸೌಂದರ್ಯಕ್ಕೆ ಸಾವಿಲ್ಲ. ಅದು ಒಂದು ರೀತಿಯಲ್ಲಿ ಚಿರಂಜೀವಿಯಾದಂತಹ ಸೌಂದರ್ಯ. ಅದು ನನ್ನೊಡನೆ ಯಾವತ್ತೂ ಉಳಿಯುವಂತಹ ಸೌಂದರ್ಯ. ಹಾಗಾಗಿ ಶರಣರು ನಮ್ಮ ಆತ್ಮ ಸೌಂದರ್ಯಕ್ಕೆ ಕೊಟ್ಟಂತಹ ಬೆಲೆ ಬಹಳ ದೊಡ್ಡದು. ಅದಕ್ಕೆ ಬಹಳ ಗೌರವವನ್ನ ಶರಣರು ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರತಿದಿನ ನಾವು ನಮ್ಮ ಅರಿವನ್ನ, ಅಂದರೆ ಆತ್ಮದ ಸೌಂದರ್ಯವನ್ನ ಹೆಚ್ಚಿಸುವಂತಹ ಕೆಲಸದಲ್ಲಿ ನಾವು ತೊಡಗಬೇಕಾಗತ್ತೆ.
ಈ ವೇದಿಕೆಯಲ್ಲಿ ಏನು ಪ್ರತಿ ಶನಿವಾರ ನಾವುಗಳು ಸೇರಿ ಈ ವೇದಿಕೆಯಲ್ಲಿ ಉಪನ್ಯಾಸವನ್ನು ಇಟ್ಕೊಡ್ತೇವೆ, ಇದು ಕೂಡ ನಮ್ಮ ಆತ್ಮ ಸೌಂದರ್ಯವನ್ನು ವೃದ್ಧಿಸುವಂತಹ ಒಂದು ಪ್ರಸಾದನ ಅಂತ ನಾನು ಹೇಳ್ಬೇಕಾಗುತ್ತೆ. ಬಾಹ್ಯ ಸೌಂದರ್ಯವನ್ನು ವೃದ್ಧಿಸುವಂತಹ ಅನೇಕ ಪ್ರಸಾದನಗಳು ಇವತ್ತು ಮಾರುಕಟ್ಟೆಯಲ್ಲಿದೆ. ಆದರೆ ಆತ್ಮ ಸೌಂದರ್ಯವನ್ನು ಹೆಚ್ಚಿಸುವಂತಹ ಪ್ರಸಾದನಗಳಲ್ಲಿ ಶರಣರ ವಚನಗಳ ಪ್ರಸಾದನ ಬಹಳ ಮುಖ್ಯವಾದ್ದು ಅಂತೇಳಿ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಶರಣರಿಗೆ ಆತ್ಯಂತಿಕವಾಗಿ ತಮ್ಮ ಆತ್ಮ ಸೌಂದರ್ಯದ ಅವಲೋಕನೆಗೆ ಹೊರಟಾಗ ವಚನಗಳು ಒಂದು ಮರೆಯಲಾರದಂತಹ ಮಾಪಕಗಳಾಗುತ್ತೆ. ವಚನಗಳ ಬೆಳಕಿನಲ್ಲಿ ನಮ್ಮ ಆತ್ಮ ಸೌಂದರ್ಯವನ್ನ ನಾವು ನಿರೀಕ್ಷಣೆ ಮಾಡಬೇಕಾಗತ್ತೆ ಎನ್ನುವಂಥ ಮಾತು ಬಹಳ ದೊಡ್ಡದಾದಂತಹ ಒಂದು ಅರ್ಥವನ್ನ ನಮಗೆ ಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ವಚನಕಾರರ ಪ್ರತಿಯೊಂದು ವಚನವನ್ನು ಕೂಡ ಆತ್ಮ ಸೌಂದರ್ಯದ ದರ್ಪಣ ಅಂತ ಹೇಳಿ ನಾವು ಸ್ವೀಕರಿಸಬೇಕಾಗತ್ತೆ. ಯಾವುದೇ ವಚನ ಇರಲಿ, ಅಲ್ಲಿ ವಚನಕಾರ ತನ್ನ ನಿಲುವನ್ನ ಕೇವಲ ತನ್ನ ನಿಲುವನ್ನ ಮಂಡಿಸುವುದಿಲ್ಲ, ತನ್ನ ಅನುಭವವನ್ನು ಮಂಡಿಸುವುದಿಲ್ಲ, ತಾನು ಬದುಕಿ ಬಾಳಿದಂತಹ ರೀತಿಯನ್ನ ನಮಗೆ ನಿವೇದಿಸ್ತಾನೆ. ಹಾಗಾಗಿ ಆ ರೀತಿಗೆ ನಮ್ಮ ಆತ್ಮ ಸೌಂದರ್ಯ ಸಾಟಿಯಾಗುತ್ತೆ ಎನ್ನುವಂಥದ್ದು ಶರಣರಿಗಿರುವಂತಹ ಬಹುದೊಡ್ಡ ಸವಾಲಾಗಿ 12ನೇ ಶತಮಾನದಿಂದ ಇಂದಿನವರೆಗೂ ನಡ್ಕೊಂಡು ಬಂದಿದೆ. ಹಾಗಾಗಿ ನಮ್ಮ ನಿರಂತರ ಶ್ರಮ ಅಂತ ಹೇಳಿದ್ರೆ, ಶರಣರಿಗಿರುವಂತಹ ನಿರಂತರ ಶ್ರಮ ಅಂತ ಹೇಳಿದ್ರೆ, ನಮ್ಮ ಆತ್ಮ ಸೌಂದರ್ಯವನ್ನ ಪ್ರತಿಗಳಿಗೆ ನಾವು ವೃದ್ಧಿಸುವಂಥದ್ದೇ ಆಗಿದೆ ಎನ್ನುವಂತಹ ಮಾತುಗಳೊಂದಿಗೆ ನಾನು ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತಾ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ವೇದಿಕೆಯ ಸಂಚಾಲಕರಾದಂತಹ ಡಾಕ್ಟರ್ ವಿಜಯಕುಮಾರ್ ಹಾಗೂ ಸಹ ಸಂಚಾಲಕರಾದಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿ ಮತ್ತು ಪುಷ್ಪಾವತಿ ಶಲ್ವಾಡಿ ಮೇಡಮ್ ಅವರಿಗೆ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ಮಾತನ್ನ ಕೊನೆಗೊಳಿಸ್ತೇನೆ. ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್, ತಮ್ಮ ಅಭಿಪ್ರಾಯಕ್ಕೆ. ಮುಂದೆ ಹಮೀದಾ ಬೇಗಂ ಅವರು ತಿರ್ಗಾ ಜಾಯ್ನ್ ಆಗ್ತಾರ ಅನ್ಸುತ್ತೆ, ಆಮೇಲೆ ಮಾತಾಡ್ಸೋಣ. ಶೋಭಾರಾಣಿ ಅವರು ಮಾತಾಡ್ತೀರಾ? ಶೋಭಾರಾಣಿ ಅವರು ಸರ್. ಓಕೆ, ಮಾತಾಡಿ. ಸರ್ವರಿಗೂ ಮೊದಲಿಗೆ ಶರಣು ಶರಣಾರ್ಥಿ. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಅದ್ಭುತವಾಗಿ ತೋರು ಮಾತಾಡಿದ್ರು. ಏನಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಪೂಜೆ ಮಾಡೋದಲ್ಲ, ಭಕ್ತಿಯಿಂದ ಮಾಡಬೇಕು. ಮತ್ತೆ ಯಾವಾಗ ನಮಗೆ ಸಮಯ ಸಿಗುತ್ತದೋ ಆವಾಗ ಮಾಡ್ಬೋದು. ಯಾಕಂದ್ರೆ ಮನಸ್ಸು ಪರಿಶುದ್ಧವಿರಬೇಕು ಅಂತ. ಅದಕ್ಕೆ ಹಂಗ ಅವ್ರು ಹೇಳಿದಾಗ ನಂಗೊಂದು ವಚನ ಜ್ಞಾಪಕ ಆಯ್ತು, ಅದಕ್ಕೆ ಅದನ್ನ ಹೇಳೋಣ ಅಂತ ಅನ್ಕೊಂಡೆ. ಎನ್ನ ಹೃದಯ ಕಮಲ ಮಧ್ಯದಲ್ಲಿ ಮೂರ್ತಿಗೊಂಡಿಪ್ಪ ಎನ್ನ ಪ್ರಾಣೇಶ್ವರಂಗೆ ಎನ್ನ ಕ್ಷಮೆಯೇ ಅಭಿಷೇಕ ಎನ್ನ ಪರಮ ವೈರಾಗ್ಯವೇ ಪುಷ್ಪದ ಮಾಲೆ ಎನ್ನ ಸಮಾಧಿ ಸಂಪತ್ತೇ ಗಂಧ ಎನ್ನ ನಿರಂಕಾರವೇ ಅಕ್ಷತೆ ಎನ್ನ ಸದ್ವೇಕವೇ ವಸ್ತ್ರ ಎನ್ನ ಸತ್ಯವೇ ದಿವ್ಯಾಭರಣ ಎನ್ನ ವಿಶ್ವಾಸವೇ ಧೂಪ ಎನ್ನ ದಿವ್ಯ ಜ್ಞಾನವೇ ದೀಪ ಎನ್ನ ನಿಭ್ರಾಂತಿಯೇ ನೈವೇದ್ಯ ಎನ್ನ ನಿರ್ವಿಷಯವೇ ತಾಂಬೂಲ ಎನ್ನ ಮೌನವೇ ಘಂಟೆ ಎನ್ನ ನಿರ್ವಿಕಲ್ಪನೆಯೇ ಪ್ರದಕ್ಷಿಣೆ ಎನ್ನ ಶುದ್ಧಿಯೇ ನಮಸ್ಕಾರ. ಇಷ್ಟು ಸಾಕಲ್ವೇ ನಮ್ಮ ವಚನಕಾರರ ದೃಷ್ಟಿಯಲ್ಲಿ ಆತ್ಮ ಸೌಂದರ್ಯ ಎಷ್ಟಿತ್ತು ಅನ್ನೋದಕ್ಕೆ? ಯಾಕಂದ್ರೆ ನಮ್ಮ ದೇಹದಲ್ಲಿ ಮತ್ತೆ ನಮ್ಮ ಭಾವನೆಗಳಲ್ಲಿ ಒಂದು ಅಡಗಿರ್ತಕ್ಕಂಥ ತುಮುಲಗಳನ್ನ ನಾವು ಯಾವ ತರ ಬದಲಾವಣೆ ಮಾಡ್ಕೋತೀವೋ ಅದರಲ್ಲಿ ನಮ್ಮ ಆತ್ಮ ಸೌಂದರ್ಯ ಅರಳುವುದು ಮತ್ತೆ ಬಾಡುವುದು ಎರಡೂ ಅಡಗಿದೆ. ಯಾವಾಗ ನಾವು ಯಾವುದೇ ಒಂದು, ಈಗ ಹೇಳಿದ್ರಲ್ಲ ಆವಾಗ್ಲೇ, ಏನಂತಂದ್ರೆ ನಮ್ಮ ಎದುರುಗಡೆ ಕಣ್ಣಿಗೆ ಏನೇ ಕಂಡ್ರು ಅದು ನಮಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ನಾವು ನಮ್ಮ ಒಂದು ಗಣನೆಗೆ ತಗೊಳ್ಳೇಬಾರ್ದು ನಾವು. ಯಾಕಂದ್ರೆ ಅಲ್ಲಿ ನಾವು ಕ್ಷಮೆ ಕೊಡ್ಬೇಕು. ಅದು ಎನ್ನ ಕ್ಷಮೆ ಅಂದ್ರೆ ಎದುರುಗಡೆ ಮಾಡಿದವ್ರ ತಪ್ಪನ್ನು ನಾವು ಕ್ಷಮಿಸ್ತಾ ಹೋದ್ರೆ ಅದೇ ಅಭಿಷೇಕ ಅಂತ. ಅದು ಎಷ್ಟು ಒಂದು ಚೆನ್ನಾಗಿದೆ ಅಂದ್ರೆ ಅದರಿಂದ ನಮಗೆ ಅರಿವಿಲ್ದಂಗೆ ಒಂದು ವಿನಯತೆ ಬರ್ತದೆ, ವಿಧೇಯತೆ ಬರ್ತದ, ಪ್ರೀತಿ ಹುಡ್ತದ, ನಮ್ಮಲ್ಲಿ ಇರ್ತಕ್ಕಂಥ ನಿರಾಶೆ ಹೋಗ್ತದ, ನಿರಹಂಕಾರದಂತ ನಾವು ಬಾಳಕ್ಕೆ ಒಂದು ಹಾದಿ ಆಗ್ತದ. ಮತ್ತೆ ನಮ್ಮಲ್ಲಿ ನಮಗ್ ಗೊತ್ತಿಲ್ದಂಗೆ ಒಂದು ಸಹನೆ ಮತ್ತೆ ಸೈರಣೆ ಎರಡೂ ಬರ್ತಾ ಇರ್ತದ. ಯಾವಾಗ ನಾವು ಸತ್ಯದಿಂದ ನಡಿತೀವೋ ಆವಾಗ ನಮಗೆ ಭಯ ಇರಲ್ಲ. ಎಲ್ಲವೂ ಅಭಯದಿಂದ ನಾವು ಬದುಕ್ಬೋದು ಎಲ್ಲ ಕಡೆ ಎಲ್ಲಿ ಹೋದ್ರು. ಸುಳ್ಳಿದ್ದಾಗ ಮಾತ್ರ ಭಯ ಇರುತ್ತೆ. ಸುಳ್ಳಿದ್ರೆ ಆತ್ಮ ಸೌಂದರ್ಯ ಅರಳಲಕ್ಕೂ ಸಾಧ್ಯ ಇಲ್ಲ. ಸತ್ಯ ಇದ್ದಾಗ ಮಾತ್ರ, ಸತ್ಯ ಇದ್ರೆ ಸತ್ಯದಿಂದ ಶಿಸ್ತು, ಶಿಸ್ತಿನಿಂದ ಸಂಯಮ, ಸಂಯಮದಿಂದ ಒಂದು ಸಮಾನತೆ, ಈ ಎಲ್ಲ ಒಂದು ಸಮಾಗಮನೇ ನಮಗೆ ಭಕ್ತಿ, ನಿಜವಾದ ಭಕ್ತಿ. ಆ ನಿಜವಾದ ಭಕ್ತಿ ನಾವು ನಮ್ಮ ದೇವನಿಗೆ ಅರ್ಪಿಸಿದಾಗ ಅಲ್ಲಿ ನಮ್ಮ ಒಂದು ಆತ್ಮ ಸೌಂದರ್ಯ ಅರಳುತ್ತದೆ ಅಂತ ನನ್ನ ಯಥಾಮತಿಯೊಳದ ಒಂದೆರಡು ಮಾತುಗಳನ್ನು ಸರ್ವರಲ್ಲೂ ಭಿನ್ನವಿಸಿಕೊಳ್ಳುತ್ತಾ
ಸರ್ವರಿಗೂ ಶರಣು ಶರಣಾರ್ಥಿ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಓಂ ನಮಃ ಶಿವಾಯ. ಸುಂದರವಾದ ಅಭಿಪ್ರಾಯವನ್ನು ನೀಡಿದ ತಮಗೂ ಕೂಡ ಧನ್ಯವಾದಗಳು. ಬಹಳ ಅದ್ಭುತವಾದ ಒಂದು ವಚನದ ಮೂಲಕ ತಮ್ಮ ಅಭಿಪ್ರಾಯನ ಹಂಚಿಕೊಂಡದಕ್ಕಾಗಿ ತಮಗೂ ಕೂಡ ಧನ್ಯವಾದ ಹೇಳ್ತಾ, ನಮ್ಮ ಹಮೀದಾ ಬೇಗಂ ಅಕ್ಕ ಅವರು ಮಾತಾಡ್ರಿ ಅಕ್ಕ. ಹಮೀದಾ ಬೇಗಂ. ಹಲೋ, ನಮಸ್ಕಾರ ರೀ. ಹೇಳ್ರಿ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಉಪನ್ಯಾಸ ನಿಜಕ್ಕೂ ಬಹಳ ಒಂಥರ ಸರಳವಾದಂತ ಉಪನ್ಯಾಸ ಅಂತ ಹೇಳ್ಬೋದು. ಬಹಳಷ್ಟು ವಚನಗಳನ್ನ ತೆಗೆದುಕೊಂಡು ಡಾಕ್ಟರ್ ಮಕ್ತುಂಬಿ ಅವರು ಬಹಳ ಅರ್ಥವತ್ತಾಗಿ ನಡೆಸಿಕೊಟ್ರು. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನಷ್ಟು ಸ್ವಲ್ಪ ಆತ್ಮ ಸೌಂದರ್ಯದ ಬಗ್ಗೆ ಇನ್ನಷ್ಟು ಬೇಕಾಗಿತ್ತು ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರೂ ಅವರ ಒಂದು ನಿಲುವಿನಲ್ಲಿ ಸಾಕಷ್ಟು ವಚನಗಳನ್ನು ಹೇಳಿದ್ರು ಅವರು. ಅದೇ ಆತ್ಮ ಸೌಂದರ್ಯ ಪ್ರಾರಂಭದಲ್ಲಿ ಹೇಳಿದ್ರು ಅವರು. ಒಬ್ಬ ಕುರೂಪಿಯಲ್ಲಿಯೂ ಇರ್ತದೆ, ಒಬ್ಬ ದೀನನಲ್ಲಿಯೂ ಇರ್ತದೆ, ಒಂದು ಮಗುವಿನಲ್ಲಿ ಇರ್ತದೆ, ತಾಯಿಯಲ್ಲಿ ಇರ್ತದೆ. ಹೌದು, ಆತ್ಮ ಸೌಂದರ್ಯ ಅದು ನಿಜವಾದದ್ದು. ಬಾಯಿ ಸೌಂದರ್ಯಕ್ಕಿಂತ ಒಂದು ಆತ್ಮ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಬರ್ತದೆ. ಆ ರೀತಿಯಲ್ಲಿ ವಚನಕಾರರು ನಮ್ಮ ಸಮಾಜವನ್ನು ತಿದ್ದಿದ್ರು ಅನ್ನುವಂಥದ್ದು ನಾವು ಬಹಳ ನೆನಪಿಡಬೇಕಾದಂತ ಅಂಶ. ಯಾವುದೇ ಜಾತಿ ವರ್ಣ ಭೇದ ಮಾಡದೆ ಅವರು ಹೊರಗಿನ ಸೌಂದರ್ಯಕ್ಕಿಂತ ಆತ್ಮವನ್ನ ನಾವು ಎತ್ತರ ನಿಲುವು ಐದು ಸೌಂದರ್ಯ ಅದನ್ನು ತೋರಿಸ್ಬೇಕಾದಂತಹದ್ದು ಬಸವಾದಿ ಶರಣರು ಮಾಡಿದಂತ ಒಂದು ಅಮೂಲ್ಯವಾದ ಕೊಡುಗೆ ನಮ್ಮ ಸಮಾಜಕ್ಕೆ. ನಿಜಕ್ಕೂ ಇವತ್ತಿನ ಒಂದು ಉಪನ್ಯಾಸ ಬಹಳ ಮನಸ್ಸಿಗೆ ಮುದ ಕೊಟ್ಟಿತು. ಉಳಿದವರು ಇವರು ನಮ್ಮ ಶೋಭಾರಾಣಿಯವರ ಒಂದು ಸಂವಾದದಲ್ಲಿ ಕೂಡ ಅವರು ಬಹಳ ಸುಂದರವಾಗಿ ಅದನ್ನು ವ್ಯಕ್ತ ಮಾಡಿ ಹೇಳಿದರು. ನಿಜಕ್ಕೂ ಮಕ್ತುಂಬಿಯವರಿಗೂ ಹಾಗೂ ಶೋಭಾರಾಣಿಯವರಿಗೂ ಅನಂತ ಒಂದು ಧನ್ಯವಾದಗಳು. ಹಾಗೂ ತಮಗೂ ಕೂಡ ಅವಕಾಶಕ್ಕಾಗಿ ಧನ್ಯವಾದಗಳು. ಮೇಡಮ್, ಮುಂದೆ ಅವಕಾಶ ಕೊಟ್ರೆ ಇನ್ನಷ್ಟು ಹೇಳ್ತೀನಿ, ಆಯ್ತಾ? ನಿಮ್ಗೆ ಆನಂದ ಇನ್ನೊಂದ್ಸಲ ಮಾಡ್ರಿ. ಅದೇ ನಿಮ್ಗೆ ಎಲ್ರಿಗೂ ಆನಂದ ಕೊಡುತ್ತೆ ಅಂತಂದ್ರೆ ನಾನ್ ಮಾಡಕ್ ರೆಡಿ. ಓಕೆ, ಮಾಡೋಣ. ಓಕೆ, ಥ್ಯಾಂಕ್ ಯು ಅಕ್ಕ ಅವ್ರೆ. ಹಮೀದಾ ಬೇಗಂ ಅಕ್ಕ ಅವ್ರಿಗೆ ಧನ್ಯವಾದ ಹೇಳ್ತಾ, ಸುನೀತಾ ಮೂರ್ಚಳಿ ಅವ್ರು ಮಾತಾಡ್ತೀರಾ? ಓಕೆ. ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವ್ರು ಮಾತಾಡಿ. ಪೊಲೀಸ್ ಪಾಟೀಲ್ ಅಕ್ಕ ಅವ್ರು ಹಲೋ ಸರ್. ಮಾತಾಡಿ. ಹಲೋ, ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಧರೆಯ ಮೇಲಿನ ಧ್ವನಿ ಇಂದು ತುಂಬಾ ಅರ್ಥಪೂರ್ಣವಾಗಿ ಮೊಳಗಿದೆ. ಧರೆಯ ಮೇಲಿನ ಜಿಲ್ಲೆ ಅಂದ್ರೆ ಬೀದರ್. ಹೌದು. ಆ ಬೀದರ್ ಜಿಲ್ಲೆಯ ನಮ್ಮ ತವರಿನ ಜಿಲ್ಲೆ ಆ ತವರಿನ ಜಿಲ್ಲೆಯ ಸಹೋದರಿ ಮಕ್ತುಂಬಿ ಅವರು. ನಾನ್ ನೀಲಾಂಬಿಕಾ ಕೇರಿಕಾರನ. ಗೊತ್ತಾಯ್ತ್ರಿ. ಇಲ್ಲೇ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರಿ, ಮಠಕ್ಕೆಲ್ಲ ಬಂದಿದ್ರಿ. ಬಂದಿದ್ದೆ ಅಲ್ಲ. ಹೌದೌದು. ತುಂಬಾ ಅರ್ಥಪೂರ್ಣವಾಗಿ ಹಮೀದಾ ಅಕ್ಕರು ಹೇಳಿದ್ರು. ಆದ್ರೂ ಕೂಡ ನನಗೆ ಅನಿಸ್ತದೆ ಪರಿಪೂರ್ಣ ಚಿಂತನೆ ಮಾಡಿದ್ದಾರೆ ಅನ್ನುವಂತಹದ್ದು. ಯಾಕೆಂದ್ರೆ ಅವರು ಪ್ರಾರಂಭನೆ ಮಾಡಿದ್ರು ಸಾಕಾರ ಬಿಡಿದು ನಿರಾಕಾರ, ನಿರಾಕಾರ ಬಿಡಿದು ಸಾಕಾರ ಅಂತ ಹೇಳಿ. ನಿಜವಾಗಿ ಬಸವಣ್ಣನವರು ಕೂಡ ಅದನ್ನೇ ಅನ್ನುತ್ತಾರೆ, ಸಾಕಾರವೆಂಬೆನೆ ನಿರಾಕಾರವಾಗಿದೆ, ನಿರಾಕಾರವೆಂಬೆನೆ ಸಾಕಾರವಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ಬಸವಣ್ಣನವರು ಕೂಡ ತಮ್ಮ ಒಂದು ವಚನದಲ್ಲಿ ವ್ಯಕ್ತ ಮಾಡ್ತಾರೆ. ಅದು ಏನೇ ಇರ್ಲಿ, ಅವ್ರು ಮಾತು ಆಡುವಾಗ ಹೇಳಿದ್ರು ಸೌಂದರ್ಯ ಎನ್ನುವುದು ಎಲ್ಲಿದೆ ಅಂತ. ವಸ್ತುವಿನಲ್ಲಿ ಇದೆಯೋ ಅಥವಾ ನೋಡುವವರ ಕಣ್ಣಿನಲ್ಲಿದೆಯೋ ಅಂತ. ಇಲ್ಲಿ ನಾವೇ ಇಷ್ಟೇ ಜನರು ಇದ್ದಾಗ ಇವತ್ತ ವಚನ ಸಾಹಿತ್ಯದ ಚಿಂತನೆ ಆಗಾಗ ನಾವು ಕೇಳ್ತಾ ಇರುವುದರಿಂದ ಸೌಂದರ್ಯ ಎನ್ನುವುದು ಎಲ್ಲಿದೆ ಅಂದ್ರೆ ಅದು ನೋಡುವವರ ಕಣ್ಣಿನಲ್ಲಿದೆ, ಕೇಳುವವರ ಕಿವಿಯಲ್ಲಿದೆ,
ಆಲಿಸುವವರ ಮನಸ್ಸಿನಲ್ಲಿದೆ ಹೊರತು ಅದು ವಸ್ತುವಿನಲ್ಲಿಲ್ಲ. ಅದನ್ನ ನಮ್ಮ ಸಹೋದರಿ ಅದನ್ನ ಅರ್ಥಪೂರ್ಣವಾಗಿ ಹೇಳಿದ್ರು. ಆದರೆ ಸುಮಾರು ಜನರು ಸೌಂದರ್ಯವನ್ನ ಎಲ್ಲಿ ಹುಡುಕಿದ್ದಾರೆ ಅಂದ್ರೆ ವಸ್ತುವಿನಲ್ಲೇ ಹುಡುಕಿದ್ದಾರೆ. ವಸ್ತುವಿನಲ್ಲಿ ಹುಡುಕಿ ಸಗಣಿಯಲ್ಲಿ ಹುಟ್ಟಿರುವ ಹುಳಗಳಾದರೂ ಅಂತರಂಗದಲ್ಲಿ ಹುಡುಕಿದವರು ಶರಣರಾದರು, ದಾರ್ಶನಿಕರಾದರು ಅನ್ನುವಂತಹ ವಿಷಯವನ್ನ ಇಲ್ಲಿ ಅವರು ಪ್ರತಿಪಾದನೆ ಮಾಡಿದ್ದು. ಬಾಹ್ಯ ಸೌಂದರ್ಯ ಮತ್ತು ಅಂತರಂಗದ ಸೌಂದರ್ಯ. ಬಸವಣ್ಣನವರ ಒಂದು ವಚನ, ವಿಕಳನಾದೇನೋ ಪಂಚೇಂದ್ರಿಯ ಧಾತುವಿನಿಂದ, ಮತಿಗೆಟ್ಟೆನೋ ಮನದ ವಿಕಾರದಿಂದ. ನೋಡಿ, ಅಂತಹ ಮಹಾತ್ಮನನ್ನು ಕೂಡ ಇದು ಹೆಂಗ ತೊಳಲಿಸಿದೆ, ಬಳಲಿಸಿದೆ. ಇದು ವಿಕಳನಾದೇನೋ ಪಂಚೇಂದ್ರಿಯ ಧಾತುವಿನಿಂದ, ಮತಿಗೆಟ್ಟೆನೋ ಮನದ ವಿಕಾರದಿಂದ, ಧೃತಿಗೆಟ್ಟೆನೋ ಕಾಯ ವಿಕಾರದಿಂದ, ಶರಣು ಹೊಕ್ಕೆನೋ ಕೂಡಲ ಸಂಗಯ್ಯ ಎನ್ನನ್ನು ಕಾಯಯ್ಯ. ಈ ಬಾಹ್ಯ ಸೌಂದರ್ಯ ಹಿಂಗೆಲ್ಲ ಮಾಡ್ತದ, ಹಿಂಗೆಲ್ಲ ತಿರುಗಿಸ್ತದದು, ಬೇರಿ ಹೊಡಿಸ್ತದ. ಸುಳು ಇದೆ, ಆ ಸುಳಿವಿನೊಳಗೆ ಬಾಹ್ಯದ ಸೌಂದರ್ಯ ನಮ್ಮನ್ನ ತಿಕ್ಕಿಸ್ತದ, ಬುಕ್ಕಿಸ್ತದ. ಅದು ಬಸವಣ್ಣನವರನ್ನು ಕೂಡ ಅದು ಬಿಟ್ಟಿಲ್ಲ ಅನ್ನುವಂತಹದಕ್ಕೆ ಬಸವಣ್ಣನವರೇ ಇಲ್ಲಿ ಸಾಕ್ಷಿ ಆಗ್ತಾರೆ. ಅದಕ್ಕಾಗಿ ಬಾಹ್ಯ ಸೌಂದರ್ಯಗಳು ಅವು ಏನದವ ಅಂದ್ರ, ಈಗ ಅದಲ್ಲ ಬಾಹ್ಯ ಸೌಂದರ್ಯ ನಮ್ಗೆ ಹೆಣ್ಮಕ್ಳಿಗೆ ಏನ್ ಹೇಳೋದ್ ಬೇಕಾಗಿಲ್ಲ. ಪೌಡರ್ ಇದೆ, ಸ್ನೋ ಇದೆ, ಲಿಪ್ಸ್ಟಿಕ್ ಇದೆ, ಬ್ಯೂಟಿ ಪಾರ್ಲರ್ಗಳು ಬಂದಾವೆ, ಏನೇನೋ ಮುಖ ತೊಳ್ಕೊಳ್ಳುವಂತ ವಸ್ತುಗಳು ಬಂದಾವೆ, ಏನೇನೋ ಬಂದಾವ ಒಟ್ನಲ್ಲಿ ಬಂದಾವ. ಆ ಎಲ್ಲ ಬಂದದಂತಹ ಈ ಬಾಹ್ಯ ವಸ್ತುಗಳು ಸೌಂದರ್ಯ ಅಲ್ಲ, ಅಂತರಂಗದ ವಸ್ತುಗಳು. ಅದನ್ನ ಆ ಸಹೋದರಿ ಹೇಳಿದ್ರಲ್ಲ, ಶ್ರದ್ಧೆ, ನಿಷ್ಠೆ, ಭಕ್ತಿ, ಜ್ಞಾನ. ಅವ್ರು ಹೇಳಿದ್ರು ಆತ್ಮ ಸೌಂದರ್ಯ ಅಂದ್ರೆ ಅರಿವಿನ ಪ್ರಕಾಶ ಅನ್ನುವಂತಹ ಅಭಿಪ್ರಾಯಕ್ಕೆ ಅವರು ಬಂದ್ರು. ಮೇ ಬಿ ನಂದೊಂದು ಪ್ರಶ್ನೆ ಅವರಿಗೆ, ಆತ್ಮ ಅನ್ನುವಂತಹ ದೇವರನ್ನ ಕಾಣುವುದಕ್ಕೆ ಈ ಅರಿವು ಎನ್ನುವುದು ಏನಾಗಿದೆ, ಮಾರ್ಗ ಆಗಿದೆ ಅಂತ ಹೇಳಿ ನನಗೇನಾದರೂ ಅನಿಸ್ತದೆ. ಅರಿವಿನ ಅರಿವಿನ ಪ್ರಕಾಶವೇ ಆತ್ಮದ ದೇವರು ಆಗ್ಲಿಕ್ಕಿಲ್ಲ. ಆ ಆತ್ಮವನ್ನ ಕಂಡುಕೊಳ್ಳಲಿಕ್ಕೆ ಈ ಅರಿವಿನ ಸೌಂದರ್ಯ ಏನಾಗ್ತದೆ, ಒಂದು ಮಾರ್ಗ ಆಗ್ತದೆ ಅನ್ನುವಂತ ನನ್ನ ಅಭಿಪ್ರಾಯ. ಅಂದ್ರೆ ಆ ಆತ್ಮದ ಒಂದು ಕೊನೆ ಹಂತ ಏನಿರುತ್ತೆ ನೋಡಿ ಮೇಡಮ್, ಅದು ಪ್ರಕಾಶವಾಗಿ ಬೆಳಗ್ತದೆ, ಅದೇ ಪರಮಾತ್ಮ ಆಗ್ತದೆ ಅನ್ನೋ ತರದಲ್ಲಿ ಹೇಳಿರ್ತಾರೆ. ಅದಕ್ಕ ಅರಿವು ಬೇಕು ಅನ್ನುವಂತಹದ್ದು. ಆತ್ಮ ಪರಮಾತ್ಮನಲ್ಲಿ ಲೀನ ಆಗ್ತದೆ. ಅಂಗಲಿಂಗ ಸಮರಸಗೊಳ್ತದೆ. ಅದು ಅಲ್ಲಿ ಏನು ಉಳಿಯುವುದಿಲ್ಲ, ಅಂಗಲಿಂಗ ಸಮರಸಗೊಳ್ತದೆ. ಅಂದಾಗ ಆತ್ಮವು ಕೂಡ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇದೆ. ಆಗ ಅಲ್ಲಿ ಲಿಂಗನೂ ಉಳಿಯಲ್ಲ, ಅರಿವುನು ಉಳಿಯಲ್ಲ, ಏನೂ ಉಳಿಯಲ್ಲ. ಅರಿವು ಇರೋದಿಲ್ಲ, ಲಿಂಗವು ಇರೋದಿಲ್ಲ, ಅಂಗವು ಇರೋದಿಲ್ಲ, ಏನೂ ಇರೋದಿಲ್ಲ. ಒಂದ್ರೊಳಗ ನದಿಯೊಳಗೆ ಕೂಡಿದಂತೆ, ಹಾಲಿನೊಳಗೆ ಕೂಡಿದಂತೆ ಅಲ್ಲಿ ಏನೋ ನಮ್ಗ ಗುರುತಿಸ್ಲಿಕ್ಕೆ ಆಗಲಾರದಂತ ಒಂದು ಸ್ಥಿತಿನೇ ಅದು ಆತ್ಮ ಸೌಂದರ್ಯ ಆಗಿದೆ ಅನ್ನುವಂತಹ ಮಾತಿಲ್ಲಿ. ಹೌದು, ಕೊನೆಯ ಹಂತ. ನನಗನ್ನಿಸುತ್ತೆ ಅಕ್ಕ ಮಹಾದೇವಿ ಅವರು ಅನುಭವ ಮಂಟಪಕ್ಕೆ ಬಂದಾಗ ಅಲ್ಲಮ್ಮ ಪ್ರಭುದೇವರೊಂದಿಗೆ ಏನು ವಾದ ಆಗ್ತದೆ ನೋಡ್ರಿ. ಆ ವಾದದಲ್ಲಿ ನಾವು ಏನ್ ಕಾಣ್ಕೊಳ್ಳತ್ತೀವಿ ಅಂತಂದ್ರ, ಅಕ್ಕನ ಒಳಗೆ ಇರುವಂತ ಆತ್ಮ ಸೌಂದರ್ಯವನ್ನ ಹೊರಗ್ ಹಾಕುವುದೇ ಯಾರ್ದು ಅಭಿಪ್ರಾಯ ಆಗಿತ್ತು ಅಂದ್ರ ಅಲ್ಲಮ್ಮ ಪ್ರಭುದೇವರ ಅಭಿಪ್ರಾಯ ಆಗಿತ್ತು ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅವರು ಅಕ್ಕನಿಗೆ ಪ್ರಶ್ನೆ ಏನ್ ಹಾಕ್ತಾರ, ಬಾಹ್ಯ ಸೌಂದರ್ಯದ ಪ್ರಶ್ನೆಗಳನ್ನ ಹಾಕ್ತಾರ. ಇವ್ರ ಹತ್ರ ಪರಿಪಕ್ವತೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದು ಅಲ್ಲ, ಬಾಹ್ಯ ಸೌಂದರ್ಯದ ಪ್ರಶ್ನೆಗಳನ್ನ ಹಾಕ್ತಾರ. ಆ ಬಾಹ್ಯ ಸೌಂದರ್ಯದ ಪ್ರಶ್ನೆಗಳಿಗೆ ಅಕ್ಕ ಏನ್ ಉತ್ತರ ಕೊಡ್ಕೊತ ಹೋಗ್ತಾಳ, ಅಂತರಂಗಿಕ ಸೌಂದರ್ಯದ ಉತ್ತರವನ್ನ ಕೊಡ್ತಾ ಹೋಗ್ತಾಳ. ಫಾರ್ ಎಕ್ಸಾಂಪಲ್, ಈಗ ಉದಮದ ಯೌವನವನ್ನು ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ. ಪತಿ ಎಂದರೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರು ಹೇಳಿದರೆ ಬಂದು ಕುಳ್ಳಿರು, ಇಲ್ಲದಿದ್ದರೆ ಹೊರ ಹೋಗು ತಾಯಿ. ಇಲ್ಲಿ ಹೆಂಗ್ ಹೇಳ್ತಾರ ನೋಡ್ರಿ, ಇದು ಲೌಕಿಕ ಸಂಬಂಧಗಳು, ಲೌಕಿಕ ಸೌಂದರ್ಯಗಳು ಇವು. ಅದಕ್ಕ ಅಕ್ಕ ಹೆಂಗ್ ಉತ್ತರ ಕೊಟ್ಟಳು ಅಂದ್ರ, ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ. ಹಸಿಯ ಮೇಲಿನ ಮಾತು ಬೆಸಗೊಳಿಸಲ್ಪಟ್ಟಿದರೆ ಭಸ್ಮವನ್ನೇ ಭೂಸಿ ಕಂಕಣವನ್ನೇ ಕಟ್ಟಿದರು. ಚೆನ್ನ ಮಲ್ಲಿಕಾರ್ಜುನನೇ ಗಂಡ ನನಗೆ
ಮಿಕ್ಕಿದ ಗಂಡರು ನನಗೆ ಸಂಬಂಧವಿಲ್ಲವಯ್ಯ. ನೋಡಿ ಇದು ಇದು ಅಲ್ಲೇ ಆತ್ಮ ಸೌಂದರ್ಯ. ಇದು ನೋಡಿ ಇದು ಅಂದ್ರೆ ಬಾಹ್ಯ ಸೌಂದರ್ಯಕ್ಕೆ ಮುಖ ಕೊಡುವಂತಹ ಅಂತರಂಗದ ಸೌಂದರ್ಯ ಅಲ್ಲ. ಇನ್ನ ಮುಂದುವರೆದು ನೀನು ಕೂದಲಿನ ಮರೆ ಏಕೆ ಮಾಡಿದೆ, ನಿನ್ಗೆ ಕಾಯದ ಮೇಲೆ ಮೋಹ ಇದೆ, ಕಾಯ ಕರ್ರನೆ ಕೊಂಡಿದಡೇನಯ್ಯ, ಮಾಯ ಮಿರನೆ ಮಿಂಚಿದಡೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನನ್ನು ಒಲಿದ ಕಾಯ ಹೇಗಿದ್ದಡೇನಯ್ಯ. ಇಲ್ಲಿ ನೋಡಿ ಇದು ಅಕ್ಕನ ಒಳಗಿರುವಂತಹ ಆತ್ಮ ಸೌಂದರ್ಯಕ್ಕೆ ಕುರುಹುಗಳಿವು. ಅಂದ್ರೆ ಪ್ರಭುಜಿಯವರು ಎಂತಹ ಜ್ಞಾನಿಗಳಿದ್ರು ಅಂದ್ರ ಅಕ್ಕನೊಳಗ ಅಡಗಿರುವಂತಹ ಆತ್ಮ ಸೌಂದರ್ಯವನ್ನ ಬಾಹ್ಯ ಸೌಂದರ್ಯಗಳ ಉದಾಹರಣೆಗಳನ್ನ ಕೊಟ್ಟು ಹೊರಗೆ ಹಾಕಿದ ಈ ಪ್ರಸಂಗ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಸರಳವಾದ ಮಾರ್ಗ ಇದೆ. ಅದಕ್ಕಾಗಿ ಬಾಹ್ಯ ಸೌಂದರ್ಯಕ್ಕೆ ನಮ್ಮ ಸಾಕ್ರೆಟಿಸ್ ಬಹಳ ಕುರುಪಿ, ನಿಮ್ಗೆ ಗೊತ್ತಿದೆ, ಬಹಳ ಕುರುಪಿ. ಜಗತ್ತಿನಲ್ಲಿ ಎಲ್ಲ ಇರ್ಲಾರ್ದಂತ ಕುರುಪಿ ಆತನಂತೆ. ಆದ್ರೆ ಮಹಾ ಪ್ರಖರ ತತ್ವಜ್ಞಾನಿ ಆಗಿ ಹೋದ. ಎಂತಹ ಪ್ರಕಾರ ಜ್ಞಾನಿ ಅಂದ್ರ ಆತನ ಅಂತರಂಗದ ಸೌಂದರ್ಯಕ್ಕೆ ಸಾಟಿ ಇಲ್ಲದಷ್ಟು ಆತ ದೊಡ್ಡವನಾಗಿ ಹೋದ. ಈಗ ಯಾರೂ ಬೇಡ. ಮೊನ್ನೆ ನಮ್ಮಿಂದ ದೂರರಾಗಿರುವಂತ ಸಿದ್ದೇಶ್ವರ ಅಪ್ಪನವರು, ಸಿದ್ದೇಶ್ವರ ಅಪ್ಪನವರನ್ನ ನೀವು ಊಹಿಸ್ಕೊಳ್ರಿ. ಅವ್ರ ಪಕ್ಕದಲ್ಲಿ ಇನ್ನೂ ಒಂದು ಬಂಗಾರ ಬೆಳ್ಳೆಗಳನ್ನ ಜಡದ್ಕೊಂಡ ಮತ್ತೊಬ್ಬ ಮಠಾಧೀಶನಗ ನಿಲ್ಲಿಸ್ರಿ. ಕಣ್ಣು ಯಾವ ಕಡೆ ಹೋಗುತ್ತೆ? ಸಿದ್ದೇಶ್ವರ ಸ್ವಾಮಿಗಳ ಕಡೆ ಹೋಗುತ್ತೋ ಅಥವಾ ಆ ಕಡೆ ಹೋಗುತ್ತೋ ಅಂದ್ರೆ ಎಂತಹ ಇವತ್ತ ವ್ಯಕ್ತಿ ಅದನಂದ್ರು ಕೂಡ ಆ ವ್ಯಕ್ತಿಯ ಕಣ್ಣು ಹರಿದ ಆ ಚಪ್ಪಲಿ, ಉಟ್ಟ ಸಾದ ಆ ಲುಂಗಿ, ಹರಿದ ಅಂಗಿ ತೊಟ್ಟಂತಹ ಈ ಶರಣ ಏನಿದ್ರು ಸಿದ್ದೇಶ್ವರ ಸ್ವಾಮಿಗಳು ಅವರ ಕಡೆಗೆ ಹೋಗುತ್ತೆ. ಯಾಕೆಂದ್ರೆ ಅವರ ಅಂತರಂಗದ ಆ ಸೌಂದರ್ಯ ಅವರ ಮುಖದ ಮೇಲೆ ಕಾಣ್ತಾ ಇತ್ತು ಅನ್ನುವಂಥದ್ದು ನಾನಂತೂ ಕಂಡಿದ್ದೇನೆ. ಇದನ್ನು ಅವರ ಸಂಗಡ ಬಹಳ ಸಲ ಕೂಡಿದ್ದೇನೆ, ಮಾತಾಡಿದ್ದೇನೆ. ಅವರ ಒಳಗಿರುವ ಆ ಪ್ರಖರತೆ, ಆ ಹರಿದ ಆ ಎಲ್ಲ ಸಾದಾ ಏನ್ ವಸ್ತುಗಳಿದ್ದು ಅವೇ ನಮ್ ಕಣ್ಣಿಗೆ ಏನ್ ಕಂಡು ಅಂದ್ರ ಪ್ರಚಂಡವಾಗಿ ಅವು ಕಂಡು. ಅದಕ್ಕಾಗಿ ಶರಣರು ಕಂಡ ಆತ್ಮ ಸೌಂದರ್ಯ ಪರಮಾತ್ಮ ಹೆಂಗಿದೆ, ಅಲ್ಲಮ್ಮ ಪ್ರಭುದೇವರೇ ಹೇಳ್ತಾರಲ್ಲ, ಕೋಟಿ ಕೋಟಿ ಸೂರ್ಯನ ಪ್ರಖರಿಗೂ ಮೀರಿದಂತಹ ಬೆಳಕು ಆ ಲಿಂಗದಲ್ಲಿದೆ ಅನ್ನುವಂತಹ ಮಾತು ಸಹೋದರಿ ಅವರಿಗೆ ತಿಳಿಸೋದಿಷ್ಟೇ. ತುಂಬಾ ಚೆನ್ನಾಗಿ ನೀವು ವ್ಯಾಖ್ಯಾನ ಮಾಡಿದ್ದೀರಮ್ಮ ಆತ್ಮ ಸೌಂದರ್ಯದ ಬಗ್ಗೆ. ಯಾಕೆಂದ್ರೆ ಇತ್ತೀಚೆಗೆ ಸೌಂದರ್ಯ ಅನ್ನೋದು ನಮ್ಮ ತತ್ವಶಾಸ್ತ್ರದ ಒಂದು ಪ್ರಮುಖ ಭಾಗವಾಗಿನೇ ಬೆಳೀತಾ ಇದೆ. ಇದ್ರ ಮೇಲೆ ಯೂನಿವರ್ಸಿಟಿಗಳಲ್ಲಿ ಡಿಪಾರ್ಟ್ಮೆಂಟ್ಗಳು ಓಪನ್ ಆಗ್ತಾ ಇದಾವಂತ ಸೌಂದರ್ಯ ಶಾಸ್ತ್ರದ ಮೇಲೆ. ಈ ಭಾಷಾ ನಿಕಾಯದ ಒಂದು ಪೇಪರ್ ಆಗ್ತಾ ಇದೆ ಅಂತೆ ಇದು ಸೌಂದರ್ಯ ಶಾಸ್ತ್ರ. ಅಷ್ಟರ ಮಟ್ಟಿಗೆ ಇದಕ್ಕೆ ಯಾಕೆ ಅಷ್ಟು ಮಹತ್ವ ಇದೆ ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಸೌಂದರ್ಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಅದರಲ್ಲಿ ಅಂತರಂಗದ ಸೌಂದರ್ಯಕ್ಕೆ ಋಷಿಮುನಿಗಳಾಗಿರ್ಬೋದು, ಶರಣರು ಸಂತರಾಗಿರಬಹುದು, ಇವರೆಲ್ಲರೂ ಕೊಟ್ಟಂತಹ ಪ್ರಮುಖ ಪ್ರಾಮುಖ್ಯತೆ ಆ ಸೌಂದರ್ಯಕ್ಕೆ. ಅದಕ್ಕೆ ನಾವು ಬಹಳ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಯಾಕೆಂದ್ರೆ ಬಿದ್ದು ಹೋಗುವ, ಕೊಳೆತು ನಾರುವ ಬೇದ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ ಬಿದ್ದು ಹೋಗಲಿ ಈ ದೇಹವನ್ನ ನಚ್ಚಿ ಕೆಡುವುದಕ್ಕಿಂತ ಇವತ್ತಿನ ಸರ್ ಮಸ್ಕತ್ ನಮ್ ಶಿವಪ್ರಕಾಶ್ ಅಣ್ಣವ್ರು ಹೇಳಿದಂತೆ ಇಂಥ ಅನುಭವ ಗೋಷ್ಠಿಗಳು ಕಣ್ಣು ತೆರೆಸುವಂತಹ, ಅದು 1000 ಮಂದಿ ಇರ್ಲಿ, ಅದು 10 ಮಂದಿ ಇರ್ಲಿ, ಕಣ್ಣು ತೆರೆಸುವಂತಹ ಈ ಕಾರ್ಯ ಮಾಡ್ತಾ ಇದೆಯಲ್ಲ ವಚನ ಮಂದಾರ, ನಿಜವಾಗಿಯೂ ಅರ್ಥಪೂರ್ಣ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿ. ಶರಣಾರ್ಥಿಗಳು ಅಕ್ಕವ್ರೆ, ತಮ್ಮ ಅನುಭವಪೂರ್ಣವಾದ ಮಾತುಗಳಿಗೆ ಇಡೀ ಆತ್ಮ ಸೌಂದರ್ಯದ ಒಂದು ಚಿತ್ರಣವನ್ನ ನಮ್ಮೆದುರಿಗೆ ತೆಗೆದಿಟ್ರಿ. ಹಾಗೇನೆ ತಮ್ಮ ತವರಿನ ಸಿರಿಯನ್ನು ಕೂಡ ಇವತ್ತು ನಾವು ಪರಿಚಯ ಮಾಡಿಸಿದೀವಿ. ನಾವು ಬಂದಿದ್ದೀರಿ, ಧನ್ಯವಾದ ಹೇಳ್ತಾ ಮುಂದೆ ಬಹಳ ಖುಷಿಯಾಗಿದೆ. ಬಂದಾರ ಅಂದ್ಕೂಡ್ಲೆ ಇನ್ನಷ್ಟು ಖುಷಿಯಾಗಿದೆ. ಮತ್ತ ಅದು ಹೆಂಗ್ ಕೇಳ್ತದ ಹೇಳ್ರಿ, ಅದು ಕೇಳ್ತದೇನ್ರಿ ಅಕ್ಕರೆ? ಹೇಳ್ರಿ ನೋಡೋಣ. ಅದು ಕೇಳಲ್ಲ, ಅದು ತೌರಿನ ಅದು ಹಂಗ ಅದನೇ ಅದು. ಅದ್ ಎಷ್ಟಾದ್ರು ತವ್ರ ಬಡ್ಡಿ ನೋಡ್ರಿ, ಎಷ್ಟಾದ್ರು ಹೇಳ್ತಾ ಇಲ್ಲಲ್ಲ, ಎಲ್ಲರಿಗೂ ಅನುಭವಕ್ಕೆ ಬಂದಿದೆ ಅದು. ಬೀದರ್ದು ಜಿಲ್ಲಾ ಮಂದಿ ಸ್ವಲ್ಪ ಹೆಂಗಿದ್ದೇವ್ ಅಂದ್ರ ಓಪನ್ ಹಾರ್ಟ್ ದೋರಿದ್ದೇವ್ ನಾವು. ಒಳಗೊಂದು ಹೊರಗೊಂದು ಬರಲ್ಲ ನಾವು. ಏನದ ಹೊರಗೊಂದು ಕಡೆಗೆ ಆಗೋ ಮಂದಿ ನಾವು.
ಓಕೆ ಅದೇ ಇಲ್ಲ. ಧನ್ಯವಾದಗಳು ನಮಸ್ಕಾರ ರೀ. ಅಕ್ಕ ಅವರ ಧನ್ಯವಾದಗಳು. ಮುಂದೆ ಅನುಪಮ ಪಾಟೀಲ್ ಅವ್ರು ಮಾತಾಡ್ತಾರ. ಹಾ ಸರ್. ಈಗ ನಮ್ಮ ನೀಲಾಂಬಿಕಾ ಅಕ್ಕ ಅವ್ರು ಹೇಳಿದ್ಮ್ಯಾಗ ನಮ್ಗೇನು ಹೇಳೋದ್ ಉಳ್ದೇ ಇಲ್ಲ. ಆದ್ರೂ ಒಂದ್ ವಿಷಯ ಏನು ಖುಷಿ ಅಂತಂದ್ರೆ ಮತ್ತೊಮ್ಮೆ ಮೇಡಮ್ ಅವರು ಆಧುನಿಕ ವಚನಕಾರ ಮುಸ್ಲಿಂ ಸಮುದಾಯದೊಳಗೆ ಆಧುನಿಕ ವಚನಕಾರ ಪ್ರಥಮ ವಚನಕಾರ ಅಂತ ಕೇಳಿದ್ದು ಬಹಳ ಖುಷಿ ಆಯ್ತು. ಅವರ ಶರಣ ಸಾಹಿತ್ಯ ವಚನ ಸಾಹಿತ್ಯದ ಆಸಕ್ತಿ ನಮ್ಗೆಲ್ಲರಿಗೂ ಬಹಳ ಅನುಕರಣೀಯ. ನಾವೇ ಇಷ್ಟು ಇದು ಇಲ್ಲ, ಅವ್ರು ಅಷ್ಟು ಚಂದ ಎಲ್ಲ ಅರ್ಥ ಮಾಡ್ಕೊಂಡು ನಮ್ಗೆಲ್ಲ ಇಷ್ಟು ತಿಳಿಸ್ಕೊಟ್ರು ಆತ್ಮ ಸೌಂದರ್ಯದ ಬಗ್ಗೆ. ಆಮೇಲೆ ಮೋಸ್ಟ್ಲಿ ತಮ್ದು PhD ವಿಷಯ ಇದೇ ಇರ್ಬೇಕಲ್ರಿ ಮೇಡಮ್? ಹಾ, ವಚನಕಾರರ ಸೌಂದರ್ಯ ಮೀಮಾಂಸೆ ಅಂತ ಹೇಳಿದಿರಿ. ಅದು ಪುಸ್ತಕ ಇದೆ. ತುಂಬಾ ಸರಳವಾಗಿ ಚೆನ್ನಾಗಿ ವಿವರಿಸಿದ್ರಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಸತೀಶ್ ಇಟ್ಗಿ ಅವ್ರು ಮಾತಾಡ್ತೀರಿ? ಸತೀಶ್ ಇಟ್ಗಿ ಅವರು. ಸರ್ ಶರಣು ಶರಣಾರ್ಥಿಗಳು. ಮಾತಾಡಿ ಸರ್. ಜರ್ನಿಯಲ್ಲಿದ್ದೀನಿ ಸರ್, ಮತ್ತೆ ಯಾವ್ದು ಮುಂದಿನ ಕಾರ್ಯಕ್ರಮ ಮಾತಾಡ್ತೀನಿ. ಎಸ್ ಸರ್, ಎಸ್ ಸರ್, ಎಸ್, ಥ್ಯಾಂಕ್ ಯು. ಮತ್ತಾರು ಮಾತಾಡೋರು ಇಲ್ಲ ಅಂತಂದ್ರೆ ನಮ್ಮ ಸಕ್ರಿ ಅಕ್ಕ ಅವ್ರನ್ನ ಮಾತಾಡ್ಸೋಣ ಅಂತ. ಯಾರು ಮಾತಾಡ್ತೀರಿ? ನಿವೇದಿತಾ ಅಂತ ಜಾಯ್ನ್ ಆಗಿದ್ದಾರೆ, ಮಾತಾಡ್ಬೋದಾ? ಹೇಳಿ. ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ ಸರ್. ಆಯ್ತು, ಓಕೆ ಓಕೆ ಓಕೆ. ಸಕ್ರಿ ಅಕ್ಕ ಅವರು ಕೊನೆಯದಾಗಿ ತಮ್ಮ ಅಭಿಪ್ರಾಯ ಅಂತ ತಿಳಿಸಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸಹೋದರಿ ಮುಕ್ತಾಂಬೆ ಅವರು ಬಹಳ ಸುಂದರವಾಗಿ ಮತ್ತು ಅಷ್ಟೇ ಕೆಲವು ವಚನಗಳ ವ್ಯಾಖ್ಯಾನವನ್ನು ತೆಗೆದುಕೊಂಡು ಅಷ್ಟೇ ಸಮರ್ಥವಾಗಿ ತಮ್ಮ ಉಪನ್ಯಾಸ ಕಟ್ಟಿಕೊಟ್ರು ಅನ್ನೋದರಲ್ಲಿ ಬಹಳ ಅಭಿಮಾನ ಅನ್ನಿಸ್ತು ನನಗೆ. ಅವರು ಹೇಳತಕ್ಕಂಥ ಶೈಲಿ, ಅವರ ನಿಧಾನ ಗತಿಯಲ್ಲಿ ಬಿಡಿಸಿ ಬಿಡಿಸಿ ವಚನಗಳ ಒಂದು ಅರ್ಥವನ್ನ ಹೇಳುತ್ತಾ, ಆತ್ಮ ಸೌಂದರ್ಯ ಅಂದ್ರೇನು, ಆತ್ಮ ಪ್ರಜ್ಞೆ ಅಂದ್ರೇನು, ಅವುಗಳನ್ನು ಹೇಳ್ಬೇಕಾದ್ರೆ ಅದಕ್ಕೊಂದು ತಾಕತ್ತು ಬೇಕು. ಅಷ್ಟು ಸುಲಭವಾಗಿ ಹೇಳಕ್ ಆಗಂಗಿಲ್ಲ. ಅಷ್ಟು ರೀತಿಯಾಗಿ ಪ್ರಖಂಡವಾಗಿ ಅವರು ಅಭ್ಯಾಸ ಮಾಡಿದ್ದಾರ. ಹಾಗಾಗಿ ಅವರಿಗೆ ನನ್ನ ವೇದಿಕೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಅಂತಂದು ಹೇಳುತ್ತಾ, ಮೇಡಮ್ ಇನ್ನೊಂದ್ಸಲ ಬನ್ನಿ, ಇನ್ನೂ ಬಹಳ ಸಮಗ್ರವಾಗಿ ನಮ್ಮ ಜೊತೆಗೆ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ. ಯಾಕಂದ್ರೆ ನಿಮ್ಮ PhD ವಿಷಯನೇ ಅದೇ ಆಗಿರೋದ್ರಿಂದ ನಮಗೆ ಬಹಳ ಒಂದು ರೀತಿಯಾಗಿ ಏನೋ ಒಂದು ಬಲ ಬಂದಂತೆ ಅಂತ. ಅದನ್ನ ಕುರಿತು ಅದಕ್ಕೆ ಒಂದು ಅಭಿಮಾನ ಪೂರ್ವಕವಾಗಿ ನಮ್ಮ ನೀಲಾಂಬಿಕಾ ಅಕ್ಕ ಮಾತಾಡಿದ್ರಲ್ಲ, ಅದರಲ್ಲೇ ಎರಡು ಮಾತೇ ಇಲ್ಲ. ಅದು ಅಷ್ಟು ರೀತಿಯಾಗಿ ಒಂದು ಸಮರ್ಪಕವಾದ ಒಂದು ಮಾತುಗಳನ್ನು ಅವ್ರು ಹೇಳಿದ್ರು, ಕೆಲವು ವಚನಗಳನ್ನು ಹೇಳ್ತಾ. ಯಾಕಂತಂದ್ರೆ ಅವ್ರು ಹೇಳಿದ್ರು ಆತ್ಮ ಸೌಂದರ್ಯ, ಆತ್ಮ ಅನುಭೂತಿ, ಆತ್ಮದ ಒಂದು ಕುರಿತಾಗಿ ಸಾಕಷ್ಟು ರೀತಿಯಾದಂತ ಒಂದು ಅಧ್ಯಯನಗಳು ನಡೀತಾ ಇದ್ದಾವೆ ಅನ್ನೋದು ಸಹಿತ ಉಂಟು. ನಿಜ ಅದು ಅಂತಂದು ಬರೀ ಆತ್ಮ ಸೌಂದರ್ಯ ಅಂತದ್ದು ವಚನಕಾರರ ಆತ್ಮ ಸೌಂದರ್ಯ ಮಾತ್ರವಲ್ಲ, ಹಲವಾರು ಧರ್ಮಗಳಲ್ಲಿ ಬರತಕ್ಕಂಥ ಆತ್ಮ ಸೌಂದರ್ಯವನ್ನು ಸಹಿತ ನಾವು ಕಾಣಲು ಸಾಧ್ಯ ಅನ್ನತಕ್ಕಂಥ ಬಾಹ್ಯ ಸೌಂದರ್ಯಕ್ಕಿಂತ ಅನುಭವದ ಅನುಭೂತಿಯನ್ನು ನಾವು ಹೆಕ್ಕಿ ತೆಗಿತೀವಲ್ಲ, ಅದನ್ನು ನಮ್ಮದಾಗಿಸ್ಕೊಳ್ತೀವಲ್ಲ, ಅದೇ ಆತ್ಮ ಸೌಂದರ್ಯ ಅಂತಂದು. ಹಾಗಾಗಿ ವಚನಕಾರರಲ್ಲಿ ಒಂದು ಆತ್ಮ ಸೌಂದರ್ಯ ಅನ್ನೋದಕ್ಕಿಂತ ಅದು ಒಂದು ಆತ್ಮ ಸೌರಭ ಅಂತ ಹೇಳಿದ್ರೆ ಎಷ್ಟು ಉತ್ತಮ ಅಂತಂದು. ಹಾಗಾಗಿ ಇದು ಒಂದು ಆತ್ಮ ಮೀಮಾಂಸಾ ಶಾಸ್ತ್ರವೂ ಸಹಿತ ಎಂದರೂ ಸಹಿತ ಇದರಲ್ಲಿ ಹೆಚ್ಚುಗಾರಿಕೆ ಇಲ್ಲ ಅಂತ. ಹೀಗಾಗಿ ಒಂದು ಆತ್ಮ ಪರಮಾತ್ಮ ಅಂತ ನಾವೆಲ್ಲಿ ನಮ್ಮ ಮನಸ್ಸಿನ ಮೂಲಕ ಅನುಮೋದನೆ ಮಾಡ್ತೀವಲ್ಲ, ಅದು ಜೀವಾತ್ಮ ಪರಮಾತ್ಮನ ಅಂಶವನ್ನ ಅಲ್ಲಿ ಕಟ್ಟಿಕೊಡ್ತದೆ ಅಂತ. ಹಾಗಾಗಿ ಇದನ್ನು ಬಹಳ ಶರಣರು ಬಹಳ ಒತ್ತಿ ಹೇಳಿದ್ದಾರೆ. ಇದೊಂದು ರೀತಿಯಾಗಿ ಮನುಷ್ಯನ ಮನಸ್ಸಿನಲ್ಲಿ ಉಂಟಾಗತಕ್ಕಂತಹ ಭಕ್ತನೇ ಬೇರೆ ಭಗವಂತನೇ ಬೇರೆ ಅಲ್ಲ, ಇದು ಒಂದು ರೀತಿಯ ಅದ್ವೈತ ಮನಸ್ಥಿತಿಯ ಅನುಕಂಪವನ್ನು ಕೊಡ್ತದೆ, ಅಲ್ಲಿ ಕಂಪನವನ್ನು ಹೆಚ್ಚು ಮಾಡ್ತದೆ ಅಂತ. ಅದು ಒಂದು ವಚನದಲ್ಲಿ, ಉಳ್ಳವರು ಶಿವಾಲಯವ ಮಾಡುವರು, ನಾ ಏನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ ಹೊನ್ನ ಕಳಶವಯ ಕೂಡಲ ಸಂಗಮದ. ಈ ವಚನ ಬಹಳ ಒಂದು ಅರ್ಥಪೂರ್ಣವಾದಂತ ವಚನ. ಹೌದಾ? ಇಂತಹ ಒಂದು ದೇಹವನ್ನೇ ದೇವಾಲಯವಾಗಿ ನೋಡಿಕೊಂಡಂತವ್ರು, ಅದರಲ್ಲೇ ಒಂದು ಆತ್ಮೋನ್ನತಿಯ ಒಂದು ಪ್ರಜ್ಞೆಯನ್ನು ಕಂಡುಕೊಂಡಂತವರೇ ನಮ್ಮ ವಚನಕಾರರು ಅನ್ನತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೇನೆ ಅಂತ.
ಇಲ್ಲಿಗೆ ಒಂದು ಪ್ರಭುಗಳ ವಚನವನ್ನು ತೆಗೆದುಕೊಂಡು ಹೇಳ್ತೇನೆ. ನೆಲದ ಮರೆಯ ನಿಧಾನದಂತೆ ಮುಗಿಲ ಮರೆಯ ನೆಲದ ಮರೆಯಲ್ಲಿ ಅಡಗಿದ ನಿಧಾನದಂತೆ ಮುಗಿಲ ಮರೆಯಲ್ಲಿ ಅಡಗಿದ ಮಿಂಚಿನಂತೆ ಬಯಲ ಮರೆಯಲ್ಲಡಗಿದ ಮರೀಚನಂತೆ ಕಂಗಳ ಮರೆಯಲ್ಲಿ ಅಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲುವು. ಹೌದಾ? ಭಕ್ತಿ ಅನ್ನೋದು ಹೆಂಗಿರ್ತದೆ, ಆತ್ಮ ಸೌಂದರ್ಯ ಅಂತ ನೀವೇನು ಹೇಳಿದ್ರಲ್ಲ, ಆ ಆತ್ಮ ಸೌಂದರ್ಯದ ಒಂದು ಬೆಳಗು ಹೇಗಿರ್ತದೆ ಅಂತಂದಾಗ ಅದನ್ನು ಒಂದು ಭಕ್ತಿಯ ಮೂಲಕ ಅನುಭವಿಸೋದ್ರ ವಿವರ ಮಾಡೋಕ್ ಆಗುವುದಿಲ್ಲ, ಅದನ್ನು ವರ್ಣನೆ ಮಾಡೋಕೆ ಸಹಿತ ಆಗುವುದಿಲ್ಲ. ಅದು ಭಕ್ತನಿಗೆ ಮಾತ್ರನೇ ಅರಿವಾಗ್ತದ ಅಂತಂದು. ಹಾಗಾಗಿ ಇಲ್ಲಿ ಅದು ಹೆಂಗಿರ್ತದೆ ಅಂತಂದ್ರೆ ಒಂದು ಪ್ರಜ್ವಲವಾದ ಒಂದು ಬೆಳಗು ಸಹಿತ ಹೌದು ಅಂತ. ಹಿಂಗ ಆಕಾಶದಲ್ಲಿ ಅಡಗಿರ್ತಕ್ಕಂಥ ಒಂದು ಮಿಂಚಿನ ಬೆಳಗಿನಲ್ಲಿ ಒಂದು ಭಕ್ತಿಯ ಒಂದು ಚೈತನ್ಯ ಅಡಗಿರ್ತದೋ, ಅದೇ ತೆರನಾಗಿ ಭಕ್ತ ಸ್ಥಳದಲ್ಲಿ ಶಿವನನ್ನ ಕಾಣ್ಬೇಕಾದ್ರೆ ಆಧ್ಯಾತ್ಮಿಕ ಒಂದು ಸುಖವು ಸಹಿತ ಅಲ್ಲಿ ಅಡಗಿರ್ತದೆ ಅಂತ. ಹೀಗಾಗಿ ಒಂದು ಬೀಜದಲ್ಲಿ ಬೀಜ ಅಡಗಿರುವಂತೆ ಅಗೋಚರವಾದ ಒಂದು ಶಕ್ತಿಯ ಅನುಭೂತಿಯನ್ನು ಅದು ಕಟ್ಟಿಕೊಡ್ತದೆ. ಹಾಗಾಗಿ ಕಂಗಳ ಕತ್ತಲಲ್ಲಿ ವಿಸ್ಮಯದ ಭಕ್ತನ ಒಂದು ಸಾಕಷ್ಟು ರೀತಿಯಾದಂತ ನಿವೇದನೆ ಅಡಗಿರ್ತದೆ ಅಂತ. ಹೌದಾ? ಒಂದು ಪಂಚಭೂತಗಳಲ್ಲಿ ಇರತಕ್ಕಂಥ ಒಂದು ಪ್ರಕೃತಿಯ ಒಂದು ಚೈತನ್ಯ ಏನಿದೆಯಲ್ಲ, ಇದನ್ನೆಲ್ಲ ಆತ್ಮ ಪರಮಾತ್ಮನ ಮೂಲಕ ಕಂಡಂತಹ ಶರಣು, ಬಯಲ ರೂಪವಾಗಿ ಕಂಡಂತಹ ಶರಣರು, ಮನೋವಿಜ್ಞಾನವಾಗಿ ಕಂಡಂತಹ ನಮ್ಮ ಒಂದು ಅನುಭೂತಿ ಏನಿದೆಯಲ್ಲ, ಅದು ಭಕ್ತನ ವಿಕಾಸ ಮಾರ್ಗ ಅಂತ ಸಹಿತ ಹೇಳ್ಬೋದು. ಇದೇ ಒಂದು ಭಕ್ತಿಯ ಆತ್ಮ ಸೌಂದರ್ಯದ ವಿದ್ಯೆಯು ಸಹಿತ ಹೌದು ಅನ್ನೋತಕ್ಕಂಥ ನನ್ನ ಅಭಿಪ್ರಾಯವನ್ನ ನಾನು ಹಂಚ್ಕೋತೀನಿ. ಮೇಡಮ್, ನೀವು PhD ಮಾಡಿದ್ರೆ ನಿಮ್ಮಷ್ಟು ನೀವು ಎಲ್ಲಾ ರೀತಿಯಾದಂತ ಒಂದು ನೀವು ಬಹುಶಃ ನನಗೆ ಅನಿಸ್ತದ ನೀವು ಕುರಾನ್ ಸಹಿತ ತಗೊಂಡಿರ್ತೀರಾ ಅಂತ ನನಗೆ ಅನಿಸ್ತದ ಬಹುಶಃ. ಹೌದಿಲ್ಲ? ಅಲ್ಲಲ್ಲ ಓದಿರ್ತೀರಾ, ಆದ್ರೂ ಸಹಿತ ನಿಮ್ಮ ಒಂದು ಅನುಭವ, ಒಂದು ಅನುಭೂತಿಯ ಒಂದು ಭಕ್ತನ ಅಂಶಗಳನ್ನು ಇದರಲ್ಲಿ ಮೇಳೈಸಿರ್ತಾವ ಅನ್ನೋತಕ್ಕಂಥ ಮಾತನ್ನು ಸಹಿತ ನಾನು ಇಲ್ಲಿ ವಚನಕಾರರದನ್ನೇ ಸಪರೇಟ್ ಮಾಡಿರೋದು, ಇದ್ರಲ್ಲಿ ಕುರಾನ್ ಯಾವುದೇ ಪ್ರಭಾವ ಇಲ್ಲ. ಅಲ್ಲಲ್ಲ, ಕುರಾನ್ ಅಂತ ನಾನು ಹಾಗೆ ಹೇಳಲ್ಲ ಮೇಡಮ್. ಬಟ್ ನಿಮ್ಮ ಒಂದು ಅಧ್ಯಯನದ ವ್ಯಾಪ್ತಿಯಲ್ಲಿ ನಿಮ್ಗೆ ಅನುಭವಕ್ಕೆ ಸಿಕ್ಕಿರ್ತದ ಅಂತ ನಾನು ಹೇಳ್ತಾ ಇದ್ದೀನಿ. ವಚನ ಸಾಹಿತ್ಯ ಮತ್ತು ಮುಸ್ಲಿಂ ಧರ್ಮದಲ್ಲಿ ಕೆಲವೊಂದು ಸಾಮ್ಯತೆ ಇದೆ ಮೇಡಮ್. ಕರೆಕ್ಟ್. ಅದಕ್ಕೆ ನಾನು ಹೇಳಿದೆ. ನಾನು ಯಾಕಂತಂದ್ರೆ ನೀವು ಬಹಳಷ್ಟು ಸಲ ಆತ್ಮ ಪರಮಾತ್ಮ ಅಂತಂದು ಒತ್ತಿ ಹೇಳ್ತಾ ಇರ್ತಿದ್ರಲ್ಲ, ಅಂದ್ರೆ ಏಕದೇವೋಪಾಸನೆ ಬರುತ್ತೆ. ಆಮೇಲೆ ಸತತವಾಗಿ ನಮಾಜ್ ಮಾಡೋದು ಮತ್ತೆ ಇಲ್ಲಿ ಲಿಂಗ ಪೂಜೆ ಮಾಡೋದು ಸತತವಾಗಿರುತ್ತೆ. ಹಾಗಾಗಿ ಕೆಲವೊಂದು ಸಾಮ್ಯತೆಗಳು ಇರೋದ್ರಿಂದ ಅದನ್ನ ನಾವು ಇಲ್ಲಿ ಮೇಳೈಸ್ಕೋಬಹುದು, ಎರಡನ್ನೂ ಸಮ್ಮಿಲನ ಮಾಡಬಹುದು. ಹೌದು ಮೇಡಮ್. ಬಹಳ ಚೆನ್ನಾಗಿತ್ತು ಮೇಡಮ್, ಬಹಳ ಒಳ್ಳೆ ಉಪನ್ಯಾಸ ಕೊಟ್ರಿ. ಅದ್ಭುತ. ಥ್ಯಾಂಕ್ ಯು ಸೋ ಮಚ್. ಶರಣಾರ್ಥಿಗಳು. ಶರಣಾರ್ಥಿಗಳು ಅವರೇ ತಮ್ಮ ಅಭಿಮಾನದ ಅಭಿಪ್ರಾಯಕ್ಕೆ ಶರಣಾರ್ಥಿಗಳು. ಐನಾಳ್ ಅಕ್ಕವ್ರೆ, ಮುಂದೆ ಶರಣ ಸಮರ್ಪಣೆಗೆ ಹೋಗ್ಬೋದಾ? ಹೌದ್ರಿ, ಆಯ್ತು ಸರ್, ಶರಣ ಸಮರ್ಪಣೆ ಮಾಡಿಬಿಡ್ರಿ. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ ಒಂದು ಧ್ಯೇಯ ಅಂದ್ರೆ ಮಕ್ಕಳಲ್ಲಿ ವಚನ ಸಾಹಿತ್ಯದ ಆ ಚಿಂತನೆಯನ್ನ ಬೆಳೆಸತಕ್ಕಂಥ ಒಂದು ಚಿಂತನೆಯನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಮ್ಯಾಕ್ಸಿಮಮ್ ಆಗಿ ನಾವು ಮಕ್ಕಳಿಂದ ವಚನ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡ್ತೀವಿ. ಕುಮಾರ್ ಮೌರ್ಯ ಎಚ್ಚಲಗಾರ್ ಇವತ್ತು 2 ವಚನಗಳನ್ನ ನಮ್ಮ ಎದುರುಗಡೆ ಪ್ರಸ್ತುತ ಮಾಡಿದ್ರು, ಕಳಬೇಡ ಕೊಲ್ಲಬೇಡ ಮತ್ತು ಭಕ್ತಿ ಇಲ್ಲದ ಬಡವ ನಾನೇ ಅಂತ. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅವರ ತಂದೆ ತಾಯಿಗಳು ಬಹಳ ಅದ್ಭುತವಾಗಿ ಆ ಮಗುವನ್ನ ಬೆಳೆಸ್ತಾ ಇದ್ದಾರೆ. ಪ್ರತಿದಿನ ಒಂದು 5 ವಚನಗಳನ್ನ ಅವ್ರಿಗೆ ಕಲಿಸುವಂತ ವ್ಯವಸ್ಥೆಯನ್ನ ಅವ್ರು ಮಾಡಿದ್ದಾರೆ. ಕುಮಾರ್ ಮೌರ್ಯ ನಮ್ಮ ವಚನ ಸಾಹಿತ್ಯ ಮಂದಾರಕ್ಕೆ ಮುಂದಿನ ಶ್ರೇಷ್ಠ ಪ್ರತಿಭೆ ಅಂತ ನನ್ನ ಅನಿಸಿಕೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಟ್ಟಂತ ಶ್ರೀಮತಿ ಅನುಪಮ್ ಪಾಟೀಲ್ ಹುಬ್ಬಳ್ಳಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನು ಈ ವಚನಕಾರ ದೃಷ್ಟಿಯಲ್ಲಿ ಆತ್ಮ ಸೌಂದರ್ಯದ ಒಂದು ಉಪನ್ಯಾಸವನ್ನ
6ನೇ ತಾರೀಕು ಜನವರಿ 2024ರಂದು ಡಾಕ್ಟರ್ ಶೀಲಾದೇವಿ ಮಳಿಮಠ ಅವರು ಜ್ಞಾನ ಶಿಸ್ತು ಅಂತಕ್ಕಂಥ ಒಂದು ಉಪನ್ಯಾಸವನ್ನ, ಬಹಳ ಅದ್ಭುತವಾದಂತ ಒಂದು ಉಪನ್ಯಾಸವನ್ನ ಡಾಕ್ಟರ್ ಶೀಲಾದೇವಿ ಮಳಿಮಠ ಅವರು ನೀಡಿದ್ರು. ವಚನ ಸಾಹಿತ್ಯದಲ್ಲಿ ಸಂಘರ್ಷ ನಿರ್ವಹಣೆಯ ಜ್ಞಾನ ಶಿಸ್ತು ಅಂತಕ್ಕಂಥ ಆ ಒಂದು ಉಪನ್ಯಾಸ ಎಷ್ಟು ಫ್ರೇಮ್ ವರ್ಕ್ ಮಾಡ್ಕೊಂಡು ಬಂದಿದ್ರು ಅಂದ್ರೆ, ನಾವು ಮಾರ್ಕೆಟಿಂಗ್ ನಲ್ಲಿ ಆರ್ಗನೈಸೇಷನಲ್ ಫ್ರೇಮ್ ವರ್ಕ್ ಅಂತೀವಿ. ಎಲ್ಲರ ಟೂರ್ಗೆ ಹೋದ್ರೆ ಇಷ್ಟೇ ಟೈಮ್ಗೆ ಇಲ್ಲಿ ಹೋಗ್ಬೇಕು, ಇಷ್ಟೇ ಟೈಮ್ಗೆ ವಿ ಹ್ಯಾವ್ ಟು ರೀಚ್, ಇಷ್ಟೇ ಟೈಮ್ಗೆ ಇವ್ರನ್ನ, ಅಂದ್ರೆ ಒಂದು ಆರ್ಗನೈಸೇಷನಲ್ ಫ್ರೇಮ್ ವರ್ಕು, ಅದ್ರ ಜೊತೆಗೆ ಕೀ ರಿಸಲ್ಟ್ ಏರಿಯಾಸ್, ಅಂದ್ರೆ ಅಲ್ಲಿ ಭೇಟಿಯಾದಾಗ ನಾವು ಏನೇನ್ ಮಾತಾಡ್ಬೇಕು ಏನೇನಿಲ್ಲ ಅಂತಕ್ಕಂಥ ಒಂದು ಆ ಜ್ಞಾನ ಶಿಸ್ತನ್ನ ಒಂದು ಪಟ್ಟಿಯನ್ನ ಮಾಡ್ಕೊಂಡಿರ್ತೀವಿ. ಆರ್ಗನೈಸೇಷನ್ ಫ್ರೇಮ್ ವರ್ಕ್ ಮತ್ತು ಕೀ ರಿಸಲ್ಟ್ ಏರಿಯಾಸ್, ಮಾರ್ಕೆಟಿಂಗ್ ಆಮೇಲೆ ಮ್ಯಾನೇಜ್ಮೆಂಟ್ ಎರಡನ್ನೂ ನಿಭಾಯಿಸಿದಂತ ರೀತಿ ಇದೆಲ್ಲ ವಚನಕಾರರ ದೃಷ್ಟಿಯಲ್ಲಿ ಆತ್ಮ ಸೌಂದರ್ಯ ಬಹಳ ಅದ್ಭುತವಾದಂತ ಒಂದು ಚಿಂತನೆಯನ್ನ ಡಾಕ್ಟರ್ ಎಂ ಮಕ್ತುಂಬಿ ಅವರು ನಮ್ಮ ಎದುರು ಪ್ರಸ್ತುತ ಮಾಡಿದ್ರು. ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ರು. ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ರೆಸೆಂಟೇಶನ್ ವಾಟ್ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಎವರ್ ಹ್ಯಾಡ್ ಅಂತಕ್ಕಂಥ ಮಾತನ್ನ ಅವರಿಗೆ ತಿಳಿಸ್ತಾ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಈ ಉಪನ್ಯಾಸದ ಹೈಲೈಟ್ ಅಂದ್ರೆ ಶಿವಾತ್ಮ ಮತ್ತು ಜೀವಾತ್ಮರ ಸಂಗಮವೇ ಆತ್ಮ ಸೌಂದರ್ಯ ಅಂತಕ್ಕಂಥದ್ದು ಅವರ ಇಡೀ ಉಪನ್ಯಾಸದ ಮೂಲಕ ನಮ್ಮ ತಿಳಿದು ಸರಿಸುಮಾರು 16 ವಚನಗಳ ಮೂಲಕ ಕಟ್ಟಿಕೊಟ್ಟಂತಹ ರೀತಿಯ ಎಲ್ಲ 16 ವಚನಗಳನ್ನ ನಾವು ವಿಮರ್ಶೆಯನ್ನ ಮಾಡಿದಾಗ ಅದರಲ್ಲಿರ್ತಕ್ಕಂಥ ತತ್ವ ಸಿದ್ಧಾಂತವೇ ಇದು ಆತ್ಮ ಸೌಂದರ್ಯ, ಆತ್ಮದ ಪ್ರತಿಫಲನವನ್ನ ಈ ನಮ್ಮ ಈ 16 ವಚನಗಳಲ್ಲಿ ನಾವು ಕಂಡ್ವಿ ಅಂತಕ್ಕಂಥದ್ದನ್ನ ಅವರು ತಮ್ಮ PhD ಥೀಸಿಸ್ ಪುಸ್ತಕವನ್ನು ತೋರಿಸಿದ್ರೆ ನಮಗೆ ಕಳ್ಸಿದ್ರೆ ನಾವು ಸ್ವಲ್ಪ ಅದನ್ನ ಓದ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತೀವಿ. ಕಳಿಸ್ತೀನಿ. ಓಕೆ. ಅರಿವಿನ ಪ್ರಕಾಶ, ಅಂತರಂಗದ ಜಾಗೃತಿ, ಬಹಳ ಅತ್ಯುತ್ತಮವಾದಂಥ ಒಂದು ಉಪನ್ಯಾಸ. ಪೂಜೆಗಿಂತಲೂ ಪ್ರಮುಖವಾದದ್ದು, ಅತ್ಯಂತ ಬೇಕಾಗಿದ್ದು ಆತ್ಮ ಸೌಂದರ್ಯ ಅಂತಕ್ಕಂಥ ಮಾತು. ಇವತ್ತಿನ ಒಂದು ಉಪನ್ಯಾಸಕ್ಕೆ ಟ್ಯಾಗ್ ಲೈನ್ ಅಂತ ನಾವೇನ್ ಕೊಡ್ತೀವಿ ಅದನ್ನ ಕೊಡ್ಬೋದು ಅಂತ. ಪೂಜೆಗಿಂತಲೂ ಆತ್ಮ ಸೌಂದರ್ಯ ಮಿಗಿಲಾದದ್ದು ಅಂತಕ್ಕಂಥದ್ದು ಇವತ್ತಿನ ವಚನಕಾರ ದೃಷ್ಟಿಯಲ್ಲಿ ಆತ್ಮ ಸೌಂದರ್ಯದ ಉಪನ್ಯಾಸದ ಒಂದು ಹೈಲೈಟ್ ಅಂತ ನನಗನ್ಸ್ತದೆ. ಚಿರಂಜೀವಿ ಅಂದ್ರೆ ನಿರೋಗಿ ಅಂತಕ್ಕಂಥ ಸಿದ್ದರಾಮಯ್ಯನವರ ವಚನ. ಅಣ್ಣನ ಆತ್ಮಸಾಕ್ಷಿ ಮುಕ್ತಾಯಕ್ಕ ಅಂದ ತಕ್ಷಣ ನನಗೆ ಬಹಳ ಇಡೀ ವಚನ ಸಾಹಿತ್ಯದಲ್ಲಿ ನಾನು ಕಂಡುಕೊಂಡಿದ್ದು ಅಂದ್ರೆ ಮುಕ್ತಾಯಕ್ಕ, ಆಮೇಲೆ ಅಕ್ಕ ಮಹಾದೇವಿಯರು, ಅಲ್ಲವ ಪ್ರಭುಗಳಿಗೆ ಪ್ರಶ್ನೆಯನ್ನ ಮಾಡಿದಂತಹ ಇಬ್ಬರು ಪ್ರಬುದ್ಧ ಜೀವಿಗಳು ಅಂತಂದ್ರೆ ಮುಕ್ತಾಯಕ್ಕ ಮತ್ತು ಅಕ್ಕ ಮಹಾದೇವಿ. ನನಗನ್ಸದೆ ಇಡೀ ವಚನ ಸಾಹಿತ್ಯದಲ್ಲಿ ಇಂತಹ ಒಂದು ಪ್ರಬುದ್ಧತೆಯನ್ನ ಕಾಣೋದು ಇವರೊಬ್ಬರಲ್ಲಿ. ಅದಕ್ಕಿಂತ ಪ್ರಬುದ್ಧತೆ ಇರ್ಬೋದಾದ್ರೆ ಅಂತ ಪ್ರಖರವಾದ ಪ್ರಶ್ನೆಯನ್ನು ಕೇಳುವಂತಹ ಆ ಒಂದು ಆತ್ಮ ಸೌಂದರ್ಯ ಇತ್ತಲ್ಲ, ಇದು ಗಮನಿಸಬೇಕಾದದ್ದು ಅಂತ. ಮುಕ್ತಾಯಕ ಅಂದ್ರೇನೆ ಅದೊಂಥರ ಸದಾ ಜಿನುಗುತ್ತಿರುವ ಒಂದು ಜ್ಞಾನಧಾರೆ ಅಂತ ನನಗನ್ಸ್ತದೆ. ಪುರದ ನಾಗಣ್ಣ ಅಂದ್ರೆ ಪುರದ ನಾಗಣ್ಣ ಶರಣರ ಹೆಸರು ಕೇಳಿರೋದು ಬಹಳ ಕಡಿಮೆ, ಅಂತವರ ವಚನಗಳನ್ನು ಕೂಡ ಆರಿಸ್ಕೊಂಡಿದ್ದೀರಿ. ಅಂಬಿಗರ ಚೌಡಯ್ಯ, ಜೇಡರದಾಸಿಮಯ್ಯ, ಆದಯ್ಯನವರು, ಮೂಳಿಗೆ ಮಾರಯ್ಯನವರು, ಬಸವಣ್ಣನವರ 2 ವಚನಗಳು ಒಂದು ಅದ್ಭುತವಾದಂತ ಒಂದು ಉಪನ್ಯಾಸವನ್ನ ನಮಗೆ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಹಮೀದಾ ಬೇಗಂ ಅವರಿಗೆ ನಾನು ಧನ್ಯವಾದಗಳು ಹೇಳೋದು. ಒಂದು ಉತ್ತಮ ಉಪನ್ಯಾಸಕರನ್ನ ನಮ್ಗೆ ಪರಿಚಯಿಸೋದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ನಾವು ಹೇಳ್ತೀವಿ. ಧನ್ಯವಾದಗಳು ಸರ್. ನಾವು ಎಲ್ಲರ ಕಡೆಯಿಂದ ಅಲ್ಲ, ಒಬ್ಬ ಒಳ್ಳೆಯ ಉಪನ್ಯಾಸಕರನ್ನ ನಮ್ಮ ವೇದಿಕೆಗೆ ಪರಿಚಯಿಸಬೇಕು ಅಂತಕ್ಕಂಥ ಒಂದು ಆ ಭಾವನೆ ಇದೆಯಲ್ಲ, ಅದಕ್ಕೆ ನಾವು ಕೃತಜ್ಞತೆಗಳನ್ನು ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ನ ಹಿರಿಯ ಸದಸ್ಯರು ಕೂಡ ಹಮೀದಾ ಬೇಗಂ ಅಕ್ಕ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ಇಂದಿನ ಸಂವಾದದಲ್ಲಿ ಪಾಲ್ಗೊಂಡಂತಹ ಶಿವಪ್ರಕಾಶ್ ಅವರು ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳಿಗೂ ಆ ದರ್ಪಣವನ್ನ ಹಿಡಿಯುವಂತ ಕೆಲಸವನ್ನ ತಮ್ಮ ಅಭಿಪ್ರಾಯದ ಮಕ್ಕಳ ಹಂಚಿಕೊಂಡಿದ್ದಾರೆ. ಶೋಭಾರಾಣಿ ಅವರಂತೂ ಒಂದು ಅದ್ಭುತವಾದಂತಹ ಒಂದು ವಚನದ ಮೂಲಕ ವಚನಕಾರರ ದೃಷ್ಟಿಯಲ್ಲಿ ಆತ್ಮ ಸೌಂದರ್ಯವನ್ನ ಹೇಳಿದ್ರು. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹಮೀದಾ ಬೇಗಂ ಅಕ್ಕ ಅವರು, ಎಂದಿನಂತೆ ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ಒಂದು
ಹೊಸ ಚಿಂತನೆಗೆ ಹೊಸ ದಾರಿಯನ್ನ ಕಟ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಆ ಉಪನ್ಯಾಸಗಳಲ್ಲಿ ಅವರ ಅಭಿಪ್ರಾಯಗಳಲ್ಲಿ ನಾವು ನೋಡ್ತೀವಿ. ಅತ್ಯಂತ ಪ್ರಬುದ್ಧ ಚಿಂತಕರಾದ ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಪಾಲ್ಗೊಂಡಂತಹ ಅನುಪಮ್ ಪಾಟೀಲ್ ಅವರಿಗೂ ಧನ್ಯವಾದಗಳು. ಕೊನೆಯದಾಗಿ ತಮ್ಮ ಅಧ್ಯಕ್ಷೀಯ ರೂಪದ ಭಾಷಣದಲ್ಲಿ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ಇಡೀ ಉಪನ್ಯಾಸದ ಒಂದು ರಿಜಿಸ್ಟರ್ನ ನಮಗೆ ಕಟ್ಕೊಟ್ಟಿದ್ದಾರೆ. ಅದರ ಜೊತೆಗೆ ನೆಲದ ಮರೆಯ ನಿಧಾನದಂತೆ ಅಲಂಪ್ರಭುಗಳ ಒಂದು ವಚನವನ್ನು ಕೋಟ್ ಮಾಡೋದ್ರ ಮೂಲಕ ಲಿಂಗಾಂಗ ಸಾಮರಸ್ಯದ ಆತ್ಮ ಸೌಂದರ್ಯವನ್ನ ಕಟ್ಕೊಟ್ಟಂತ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ. ಇನ್ನು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥ ಶ್ರೀಮತಿ ಅಮರವಾಣಿ ಲಿಂಗಸೂರವರು ಕೂಡ ಧನ್ಯವಾದಗಳನ್ನ ಈ ಮೂಲಕ ಹೇಳ್ತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ವೀಕ್ಷಕ ಪ್ರಭುಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಮುಂದಿನ ವಾರ ಮತ್ತೊಂದು ವಿಭಿನ್ನ ರೀತಿಯ ಉಪನ್ಯಾಸವಿದೆ. ಮಾರ್ಚ್ 23 ಅರಟಾಳ್ ರುದ್ರಗೌಡರ ಜನ್ಮ ಜಯಂತಿ ಇತ್ತು. ಕರ್ನಾಟಕದ ಅಸ್ಮಿತೆಯನ್ನ ಲಿಂಗಾಯತರಿಗೆ ವಿದ್ಯೆಯನ್ನ ಕೊಡೋದಕ್ಕೆ ಸರಿಸುಮಾರು 12 ಶಾಲಾ ಕಾಲೇಜುಗಳನ್ನು ಕಟ್ಟಿದಂತ ಅರಟಾಳ್ ರುದ್ರಗೌಡರು, ಕೇಲಿ ಸೊಸೈಟಿಯನ್ನ ಕಟ್ಟಿದಂತ ಸಪ್ತರ್ಷಿಗಳಲ್ಲಿ ಒಬ್ಬರಾದಂತ ಅರಟಾಳ್ ರುದ್ರಗೌಡರ ಕುರಿತು ಚೆನ್ನಮ್ಮನ ಕಿತ್ತೂರಿನ ನನ್ನ ಆತ್ಮೀಯ ಮಿತ್ರರಾದಂಥ ನಮ್ಮ ತಾಲೂಕಿನವರೇ ಆದಂಥ ಶ್ರೀ ಮಹೇಶ್ ಚೆನ್ನಂಗಿ ಅವರು ಮಾತನಾಡಲಿದ್ದಾರೆ. ಕಿತ್ತೂರು ಕರ್ನಾಟಕದ ಅಥವಾ ಮುಂಬೈ ಕರ್ನಾಟಕದ ಯಾವ ಲಿಂಗಾಯತ ನಾಯಕರಿದ್ದಾರೆ, ವಚನ ಸಾಹಿತ್ಯಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಕೊಡುಗೆ ನೀಡಿದಂತ ಎಲ್ಲ ಮಹನೀಯರು, ನನಗನ್ಸಿದ ಸರಿಸುಮಾರು 62 ಮಹನೀಯರ ಚಿತ್ರಣವನ್ನ ಶ್ರೀ ಮಹೇಶ್ ಚೆನ್ನಂಗಿ ಅವರು ಈಗಾಗಲೇ ಕಟ್ಕೊಟ್ಟಿದ್ದಾರೆ. ಈ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯಲ್ಲಿ ಅವರ 3ನೇ ಉಪನ್ಯಾಸ. ಅರಟಾಳ್ ರುದ್ರಗೌಡರ ಬಗ್ಗೆ ಅಧಿಕೃತವಾಗಿ ಹಾಗೂ ಸಂಶೋಧನಾತ್ಮಕವಾಗಿ ಎಲ್ಲ ಪ್ರತಿಯೊಂದು ಡೇಟು ಟೈಮ್ ಅನ್ನು ಕೂಡ ಗುರುತಿಸಿ ಮಾತನಾಡ್ತಕ್ಕಂಥವ್ರು ಶ್ರೀ ಮಹೇಶ್ ಚೆನ್ನಂಗಿ ಅವರು. ನನ್ನ ತಾಲೂಕಿನ ಹೆಮ್ಮೆ ಅಂತ ನನಗೆ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಅಂಥವರು ದಿನಾಂಕ 4/4/2022 ನಮ್ಮ ವೇದಿಕೆಯಲ್ಲಿ ಲಿಂಗಾಯತರ ವಿದ್ಯಾಭ್ಯಾಸಕ್ಕೆ ಹಣತೆಗಳನ್ನು ಹಚ್ಚಿದ ಅರಟಾಳ್ ರುದ್ರಗೌಡರು ಅಂತಕ್ಕಂಥ ವಿಷಯದ ಮೇಲೆ ಮಾತನಾಡಿದ್ದಾರೆ. ಎಂದಿನಂತೆ ಎಲ್ಲರೂ ಸೇರಿಕೊಂಡು ಈ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ಕೊಂಡ ಅಂತ ಹೇಳ್ತಾ ಈ ನನ್ನ ಶರಣು ಸಮರ್ಪಣೆಗೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಶರಣಾರ್ಥಿಗಳು. ಅಕ್ಕ ಅವರೇ, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಮತ್ತೆ ಯಾರಾದ್ರೂ ಹೇಳ್ತೀರಾ? ಮುಕ್ತಾಂಬಿ ಅಕ್ಕ ಅವರೇ, ಏನಾರು ಎನಿಥಿಂಗ್ ಯು ವಾಂಟ್ ಟು ಆಡ್? ನೋ ಸರ್, ಏನಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶರಣಾರ್ಥಿ. ಮತ್ತೊಮ್ಮೆ ಬಹಳ ಉತ್ತಮ ಉಪನ್ಯಾಸ ನೀಡಿದ್ರಿ. ನಮ್ಮ ಒಂದು ಮಾತಿಗೆ ಮನ್ನಣೆ ಕೊಟ್ರಿ, ಬಹಳ ಸಂತೋಷ ಅನಿಸ್ತು. ಹೀಗೆ ಮೇಲಿಂದ ಮೇಲೆ ನಮ್ ಕಡೆಗೆ ಬರ್ತಾ ಇರಿ. ಕೃತಜ್ಞತೆ ಸಲ್ಲಿಸ್ತೀನಿ. ನಿಮ್ಗೆ ಒಳ್ಳೆ ವೇದಿಕೆಗೆ ಪರಿಚಯ ಮಾಡ್ಕೊಟ್ಟಿದ್ದೀರಿ. ಹೌದು, ನೀವು ಬರ್ಬೇಕು ಮತ್ತೆ ಮತ್ತೆ. ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐದಾಳ್ ಮೇಡಮ್ ಅವರೇ, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಆಯ್ತು ಸರ್. ಈ ವಚನ ಮಂದಾರ ವೇದಿಕೆಯ ಸರ್ವ ಶರಣ ಬಂಧುಗಳೊಂದಿಗೆ ಈ ವೇದಿಕೆಯಲ್ಲಿ ಹಮ್ಮಿಕೊಳ್ಳುವ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಪ್ರತಿಯೊಬ್ಬರ ಬದುಕು ಸುಖ ಶಾಂತಿ ನೆಮ್ಮದಿಯ ಬದುಕಿಗೆ ಆಧಾರವಾಗಲಿ, ವಿಚಾರ ಮಂಥನ ನಡೆಯಲಿ, ಅನುಭವಗಳ ಮಳೆ ಸುರಿಯಲಿ, ಸದ್ಭಾವಗಳ ಮಳೆ ಹರಿಯಲಿ, ಈ ವೇದಿಕೆ ಪುಷ್ಪವಾಗಿ ಅರಳಲಿ ಅಂತ ಹೇಳುತ್ತಾ ಇನ್ನು ಮಂಗಲ ಮಾಡೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸಕಲ ಜೀವರಾಶಿಗೆ ಲೇಸಾಗಲಿ, ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಶಾಂತಿ ನೆಲೆಸಲಿ. ಎಲ್ಲರಿಗೂ ಶರಣಾರ್ಥಿಗಳೊಂದಿಗೆ ಶುಭರಾತ್ರಿ.